विष्णुं नमामि श्येमतजभुवं ब्रह्मवायु च वन्दे गायत्रीं भारतीं ताम् अपि गरुडमनन्तं भजे रुद्रदेवं देवीं वन्दे सुपर्णीम् अहिपतिदयितां वारुणीम् अप्युमान्ताम् इन्द्रादीं काममुख्यान् अपि सकलसुरान् तद्गुरुन् मद्गुरुश्च नौमिन्याय सुधाधिकृत्ये मुनिं श्रीपादरसन्मणिं व्यासार्यान् विविधागमाब्धिविहरान् श्रीपादिराजानपि वन्देऽहं सवरान् रघुत्तमगुरुन् वैदग्ध्यवरान्निधिं श्रीसत्यव्रतराघवेन्द्रमुनिपान् सद्बोधसध्यानपान् शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। स्वस्त्यस्तु सतां किल सन्मङ्गलानि भवन्तु। श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते द्वादशस्कन्धे किञ्चित् कथा प्रमेयानुवादः। हरिः ओम्। ಪ್ರಳಯ ಅದರ ಬಗ್ಗೆ ವಿಚಾರವನ್ನು ಹೇಳ್ತಾರೆ. ಪ್ರಳಯ ಚತುರ್ವಿಧ, 4 ವಿಧವಾದಂತಹ ಪ್ರಳಯ. ಒಂದು ನಿತ್ಯ ಪ್ರಳಯ ಅಂತ. ನಿತ್ಯ ಪ್ರಳಯ ಅಂದರೆ ಏನು? ನಿತ್ಯವೂ ಪ್ರಳಯ, ನಿತ್ಯ ಪ್ರಳಯ. ಜಗತ್ತಿನೊಳಗೆ ಹುಟ್ಟೋರಿದ್ದಾರೆ, ಸಾಯೋರಿದ್ದಾರೆ, ಹುಟ್ಟುತ್ತಾರೆ, ಸಾಯ್ತಾರೆ. ಆದ್ದರಿಂದ ಜಗತ್ತಿನೊಳಗೆ ಜಾಗ ಇದೆ. ಯಾರು ಹುಟ್ಟಿದವರೆಲ್ಲ ಸಾಯಲಿಲ್ಲ ಅಂತಂದರೆ ಇರೋದು ಎಲ್ಲಿ ಅಂತ ಪ್ರಶ್ನೆ. ಈಗೇ ನೀರು ಕುಡಿಲಿಕ್ಕಿಲ್ಲ, ಹೀಗೆ ದವಸಾದ ಹಣ್ಣಿ ಇಲ್ಲ ಅಂತ ನಾನು ಬಾಂಬೆನಲ್ಲಿ ಏರ್ಪೋರ್ಟಿಗೆ ಹೋಗ್ತಾ ಇರುವಾಗ ಒಬ್ಬ ವಿಚಾರ ಪ್ರಶ್ನೆ, ಮಾಂಸ ತಿನ್ನೋದು ಸರಿನಾ ತಪ್ಪ ಅಂತ ಕೇಳ್ದ. ಅವೇನು ಇಟ್ಕೊಂಡಿದ್ದರೆ ಮಾಂಸ ತಿನ್ನಬಾರ್ದು ಅಂತ ನಾ ಹೇಳ್ತೀನಿ ಅಂತ. ಮಾಂಸ ತಿನ್ನೋದು ಒಳ್ಳೆಯದು ಅಂತ ಹೇಳಿಬಿಟ್ಟೆ. ಅವ್ನು ಗಾಬರಿ ಆಗ್ಬಿಟ್ಟ. ನೀವು ಹಿಂಗೆ ಹೇಳ್ತೀರಿ, ಮತ್ತು ಇಷ್ಟೊಂದು ನೀವು ಧಾರ್ಮಿಕ ಇದ್ದಿರಲ್ಲ ಅಂತ. ನಾನು ಹೇಳಿದೆ, ಮಾಂಸ ತಿನ್ನೋರಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ಅಕ್ಕಿ ಬೇಳೆ ಸಿಗ್ಲಿಕ್ಕಿಲ್ಲ. ಇನ್ನೇನಾದರೂ ಮಾಂಸ ತಿನ್ನೋರು ಅಕ್ಕಿ ಬೇಳೆ ಶುರು ಮಾಡಿದ್ರು ಅಂತಂದ್ರೆ ನಮ್ಮದು ಒಂದು ತಿಂಗಳಿಗೆ 29 ಏಕಾದಶಿ ಆಗ್ತವೆ, ಒಂದೇ ದ್ವಾದಶಿ ಆಗ್ತವೆ. ಆದ್ದರಿಂದ ಅದೆಲ್ಲ ಇದೆ. ಅಂದ್ರೆ ದವಸ ಧಾನ್ಯ ಮಾಂಸ ಗಿಸ ತಿನ್ನೋದಿದೆ. ಅಂದರೆ ಈ ಧರ್ಮವ್ಯಾದ ಅಂತಿದ್ದಾರೆ ಮಹಾಭಾರತದಲ್ಲಿ. ಧರ್ಮವ್ಯಾದ ಭಾಳ ಉಪದೇಶ ಮಾಡ್ತಾರೆ. ಮಾಡಿದ ಮೇಲೆ ಇಷ್ಟೆಲ್ಲ ಉಪದೇಶ ಮಾಡ್ತೀಯಲ್ಲ, ನೀ ಮಾಂಸ ಯಾಕೆ ಮಾರಾಟ ಮಾಡ್ತೀವಿ? ಮಾಂಸ ಯಾಕೆ ಮಾರಾಟ ಮಾಡ್ತೀನಿ ನೀವು? ತಪ್ಪಲ್ವಾ? ತಪ್ಪಲ್ಲ ಅನ್ನೋನು. ಯಾಕೆ ಅಂತಂದ, ಹೋದ ಜನ್ಮದೊಳಗೆ ಪಾಪ ಮಾಡೀವಿ, ಆದರೂ ಫಲ ಉಣಬೇಕಾಗ್ತದೆ. ಹೋದ ಜನ್ಮದಾಗ ಏನು ಪಾಪ ಮಾಡೀವಿ? ಪೌರೋಹಿತ ಆಗಿದ್ದಂತ ಹೇಳ್ತಾರೆ. ಹೋದ ಜನ್ಮದೊಳಗೆ ನಾನು ಪೌರೋಹಿತ್ಯ ಮಾಡಿಸ್ತಾ ಇದ್ದೆ, ಅದರ ಪಾಪದಿಂದಾಗಿ ನಾನು ಮಾಂಸ ಮಾರಾಟ ಮಾಡ್ತಾ ಇದ್ದೀನಿ, ಮಾಂಸ ತಿಂತಾ ಇಲ್ಲ ಅಂತ ಹೇಳ್ದ. ಆದ್ದರಿಂದ ಅವನು ಒಂದು ಮಾತು ಹೇಳ್ದ, ಜೀವವನ್ನು ಹತ್ಯೆ ಮಾಡಿ ನೀವು ಆಹಾರ ಮಾಡ್ತೀರ, ನೀವು ಮಾಡ್ತೀರಿ. ಮತ್ತು ಅಕ್ಕಿ ಬೇಳೆ ಏನು? ಆ ಗಿಡವನ್ನು ಕಟ್ ಮಾಡ್ತೀವೋ ಇಲ್ಲೋ? ಗಿಡಕ್ಕೆ ಜೀವದಲ್ಲ ಇಲ್ಲೋ? ಹೌದಲ್ಲ? ಯಾರು ಹೇಳಿದ್ರು ಗಿಡಕ್ಕೆ ಜೀವದ ಅಂತ? ವೇದ ಹೇಳ್ತವೆ. ಗಿಡಕ್ಕೆ ಜೀವದ ಅಂತ ವೇದ ಹೇಳ್ತವೆ. ಗಿಡಕ್ಕೆ ಜೀವದ ಅಂತ ವೇದವ್ಯಾಸ ದೇವರು ಹೇಳಿದರು. ವೇದವ್ಯಾಸ ದೇವರು ಹೇಳ್ತಾರೆ ಮಹಾಭಾರತದೊಳಗೆ, ಕಣ್ವ ಋಷಿಗಳು ತಪಸ್ಸು ಮಾಡ್ತಾ ಇರುವಾಗ ಕಣ್ವ ಋಷಿಗಳ ಮೇಲೆ ಹುತ್ತ ಬೆಳೆದು ಒಂದು ಬಿದಿರಿನ ಗಿಡ ಬೆಳೀತು. ಬ್ರಹ್ಮದೇವರಿಗೆ ಸಮಸ್ಯೆ ಏನಂದ್ರೆ ಗಿಡ ಕಟ್ ಮಾಡೋದಕ್ಕೂ ಕಣ್ವ ಋಷಿಗಳಿಗೆ ವರ ಕೊಡುವಂಗಿಲ್ಲ. ಅದಕ್ಕೆ ಅವರು ವಿಚಾರ ಮಾಡಿದ್ರು, ಗಿಡವನ್ನು ಕಟ್ ಮಾಡಿದ್ರೆ ಜೀವ ಹತ್ಯೆ ಆಗ್ತದೆ ಅಂತ ಬ್ರಹ್ಮದೇವರು ಗಿಡಕ್ಕೆ ಜೀವ ಅದ ಅಂತದನ್ನು ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳ್ತಾರೆ. ಗಿಡಕ್ಕೆ ಜೀವಿದೆ, ಜೀವ ಹತ್ಯೆ ಆಗ್ತದಲ್ಲ ಅಂತ. ಜೀವ ಹತ್ಯೆ ಆದರೂ ಕೂಡ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತನ್ನೋದಕ್ಕಾಗಿ ಆ ಬಿದಿರಿನ ಗಿಡ ಕಟ್ ಮಾಡ್ತಾರೆ. ಕಟ್ ಮಾಡಿ 3 ಧನಸ್ಸನ್ನು ಮಾಡ್ತಾರೆ. ಒಂದು ಶಾರಂಗ ಧನಸ್ಸು, ವಿಷ್ಣುವಿಗೆ ಕೊಡ್ತಾರೆ, ಶಾರಂಗಪಾಣಿ ಅಂತ ದೇವರಿಗೆ ಹೆಸರು. ಒಂದು ಪಿನಾಕ ಅಂತ ಧನಸ್ಸು, ಅದನ್ನು ರುದ್ರದೇವಿಗೆ ಕೊಡ್ತಾರೆ, ಒಂದು ಪಿನಾಕಿ ಅಂತ ಆಗ್ತಾನೆ. ಇನ್ನೊಂದು ಗಾಂಡೀವ ಧನಸ್ಸು, ಅದನ್ನು ಚಂದ್ರನಿಗೆ ಕೊಡ್ತಾನೆ, ಕ್ರಮೇಣ ಅರ್ಜುನ ಕೈಯಲ್ಲಿ ಬರ್ತದೆ. ಈ 3 ಧನುಸ್ಸನ್ನು ಮಾಡಿ ಜಗತ್ತಿಗೆ ಉಪಕಾರವನ್ನು ಮಾಡ್ತಾರೆ ಇದು. ಇನ್ನು ಶ್ರೀಮದಾಚಾರ್ಯ ಜೀವ ಅಂತ ಹೇಳ ಗಿಡಗಳಿಗೆ
ಉತ್ತ ಸ್ರೋತಸ ಅಂತ ಕರೀತಾರೆ. ನೀವು 3ನೇ ಸ್ಕಂದದಲ್ಲಿ ಭಾಗವತೊಳಗೆ ಕೇಳಿರ್ತೀರಿ. ಉತ್ತ ಸ್ರೋತಸ. ಉತ್ತ ಸ್ರೋತಸ ಅಂದ್ರೆ ಏನು? ಗಿಡಗಳನ್ನು ಕಟ್ ಮಾಡಿದ ಕೂಡಲೇ ಅದರೊಳಗಿದ್ದಂತಹ ಜೀವ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತದೆ, ನರಕಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ ಪರೋಪಕಾರ ಮಾಡ್ತದೆ. ಯಾರು ಪರೋಪಕಾರವನ್ನು ಮಾಡ್ತಾರೆ ಅವರಿಗೆ ಸ್ವರ್ಗ ಆಗ್ತದೆ. ನಿತ್ಯ ಪೂಜೆ ಮಾಡೋದ್ರಿಂದ ನರಕ ಆಗೋದಿಲ್ಲ, ಪರೋಪಕಾರ ಮಾಡೋದ್ರಿಂದ ಸ್ವರ್ಗ ಆಗ್ತದೆ. ಯಾಕಂದ್ರೆ ಗಿಡ ಎಷ್ಟು ಪರೋಪಕಾರ ಮಾಡ್ತದಂದರೆ ತಾನು ಬಿಸಿಲು ಅನುಭವಿಸಿ ನಮಗೆ ನೆರಳು ಕೊಡ್ತದೆ. ಆಮೇಲೆ ನಾವು ಹಣ್ಣು ಕಿತ್ತುಕೊಂಡು ತಿಂತೀವಿ. ಆ ಗಿಡ ಮಾತ್ರ ಒಂದು ಹಣ್ಣು ನಮಗೆ ಬೇಕು ಅಂತ ಅನ್ನೋದಿಲ್ಲ. ನಾವು ಆರಿಸಾರಿಸಿ ಕಿತ್ತುತ್ತಿರ್ತೀವಿ. ಗಿಡ ಎಂದು ಹೇಳೋದಿಲ್ಲ ನನಗೊಂದು ಹಾಕಿಡಪ್ಪ ಎಲ್ಲ ಕಿತ್ತುಗೊತ್ತಿಲ್ಲ ಅಂತ ಒಂದು ದಿವಸ ಮಾತಾಡೋಂಗಿಲ್ಲ. ಹೀಗಾಗಿ ಈ ಗಿಡಕ್ಕೆ ಸ್ವರ್ಗ, ನಮಗೆ ಸ್ವರ್ಗ ಇಲ್ಲ. ಯಾಕಂದ್ರೆ ನಾವು 2ನೇ ಪಂಕ್ತಿಗೆ ಇಟ್ಕೊಂಡು 1ನೇ ಪಂಕ್ತಿ ಬಡಿಸ್ತೇವೆ. ಹೀಗಾಗಿ ನಮಗೆ ಸ್ವರ್ಗ ಪರ್ಗ ಸಂಬಂಧ. ಯಾಕಂದ್ರೆ ನಮ್ಮ ಸ್ವಾರ್ಥ ಮೊದಲ, ಪರಾರ್ಥ ಆಮೇಲೆ. ಅದು ಕೇವಲ ಪರಾರ್ಥ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ಸತಾಂ ವಿಭೂತಯ ಅಂತ ಕೇವಲ ಪರೋಪಕಾರವನ್ನು ಮಾಡತಕ್ಕಂತಹ ವಸ್ತುಗಳಿವು. ಅದಕ್ಕೆ ಗಿಡಗಳು ಉತ್ಸ್ರೋತಸ ಅಲ್ಲಿ ಏನು ಹೇಳಿದ್ರು? ಶ್ರೀಮದಾಚಾರ್ಯ ಭಾಗವತರಿಗೂ ಇದೆ, ಶ್ರೀಮದಾಚಾರ್ಯ ಹೇಳ್ತಾರೆ ಪರೋಪಕಾರ ಮಾಡ್ತಾರೆ. ಗಿಡಗಳಲ್ಲಿದ್ದ ಜೀವ ಸ್ವರ್ಗಕ್ಕೆ ಹೋಗ್ತದೆ. ಅದು ಶ್ರೀಮದಾಚಾರ್ಯರು ಕೂಡ ಗಿಡಕ್ಕೆ ಜೀವದ ಅಂತ ಹೇಳಿದ್ರು. ವೇದವ್ಯಾಸರು ಭಾಗವತದಲ್ಲಿ ಗಿಡಕ್ಕೆ ಜೀವದ ಅಂತಂದರು. ಅದೇ ವೇದವ್ಯಾಸರು ಮಹಾಭಾರತದಲ್ಲಿ ಕಣ್ವ ಋಷಿಗಳ ಪ್ರಕರಣದಿಂದ ಗಿಡಕ್ಕೆ ಜೀವದ ಅಂತಂದರು. ಆದರೆ ಪ್ರಶಸ್ತಿ ತಗೊಂಡವರು ಯಾರು? ಜಗದೀಶ್ ಚಂದ್ರ ಬೋಸ. ಗಿಡಕ್ಕೆ ಜೀವದ ಅಂತ ಹೇಳಿದ್ದರಿಂದ ಪ್ರಶಸ್ತಿ ಯಾರಿಗೆ ಸಿಕ್ತು? ಯಾರಿಗೋ ಸಿಕ್ತು. ಯಾರೋ ದುಡ್ಡು ಎಲ್ಲ ಮನುಷ್ಯ. ಯಾರೋ ಕಂಡು ಹಿಡಿದವರು ಯಾರು? ಈ ಗುರುತ್ವಾಕರ್ಷಣೆ ಕಂಡು ಹಿಡಿದವರು ಯಾರು? 1.5 ಇವನಿಗಿಂತ ನ್ಯೂಟನ್ಗಿಂತ 1,500,000 ವರ್ಷಗಳ ಹಿಂದೆ ಕಂಡ ವರ್ಷಗಳು ಕಂಡು ವಿಷಯ ಅಕ್ಷಪಾದರು ಕಂಡು ಹಿಡಿದ್ರು, ಗೌತಮರು ಕಂಡು ಹಿಡಿದ್ರು. ಆದ್ಯ ಪತನ ಅಸಮವಾಯಿ ಕಾರಣಂ ಗುರುತ್ವಂ. ಗುರುತ್ವದ ಲಕ್ಷಣ ಹೇಳ್ತಾರೆ. ಆದ್ಯ ಪತನ ಅಸಮವಾಯಿ ಕಾರಣಂ ಗುರುತ್ವಂ. ಹಣ್ಣು ಅಲ್ಲಿ ವಜ್ಜಾತನ ಅಂದರೆ ಗುರುತ್ವ ಜಾಸ್ತಿ ಆದಾಗ ಅದು ಕೆಳಗಡೆಗೆ ಬೀಳುತ್ತದೆ. ಅಂದ್ರೆ ಗೌತಮ ಋಷಿಗಳು ಗಿಡದ ಕೆಳಗೆ ಕೂತಾಗ ಯಾವಾಗ ಹಣ್ಣು ಕೆಳಗೆ ಬಿತ್ತೋ ಆಗ ಹಣ್ಣಿನಲ್ಲಿ ಗುರುತ್ವ ಇದೆ, ಅದನ್ನು ಆಕರ್ಷಣೆ ಮಾಡುವ ಶಕ್ತಿ ಇದಕ್ಕಿದೆ ಅಂತ ಕಂಡು ಹಿಡಿದವರು ಯಾರು? ಗೌತಮ ಋಷಿಗಳು. ನಿಮ್ಮ ಸಿಲೆಬಸ್ ಯಾರ ಹೆಸರು ಬರ್ತದೆ? ಯಾರು ಬರ್ತದೆ? ನ್ಯೂಟನ್ ಅಂತ ಬರ್ತದೆ. ಅವನಿಗೆ ಟನ್ ಗಟ್ಟಲೆ ಪ್ರಶಸ್ತಿ ಬಂದದ್ದು ನ್ಯೂಟನ್ ಅಂತ. ಪ್ರಶಸ್ತಿ ಬಂದದ್ದು ಯಾರಿಗೆ? ಅವರಿಗೆ 160 ಹೆಚ್ಚು ಕಡಿಮೆ ಕಿಲೋಮೀಟರ್ ತನಕನೂ ಭೂಮಿಯಿಂದ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಆರ್ಯಭಟ ಕಂಡಿಡಿದ. ಭೂಮಿಯಿಂದ ಗುರುತ್ವಾಕರ್ಷಣ ಶಕ್ತಿ ಎಷ್ಟು ತನಕ ಇರುತ್ತದೆ ಅಂತ ಇವತ್ತಿನ ವಿಜ್ಞಾನಕ್ಕೂ ಅವನು ಹೇಳತಕ್ಕಂಥದ್ದು 1 ಕಿಲೋಮೀಟರ್ ಮಾತ್ರ ವ್ಯತ್ಯಾಸ. ಇವರು ಮೈಕ್ರೋಸ್ಕೋಪ್ ಇಟ್ಕೊಂಡು ಹೇಳ್ತಾರೆ, ಟೆಲಿಸ್ಕೋಪ್ ಇಟ್ಕೊಂಡು ಹೇಳ್ತಾರೆ. ಅವನು ತನ್ನ ಯೋಗ ಶಕ್ತಿಯಿಂದ ಭೂಮಿಯ ಸುತ್ತಲೂ ಉಪಗ್ರಹ ಇದೆ ಅಂತ ಕಂಡಿಡಿದವರು ಯಾರು? ಆರ್ಯಭಟ. ಅವನು 20-30 ಉಪಗ್ರಹಗಳವ ಅಂತ ಹೇಳ್ತಾನೆ. ಇವರು ಹೇಳಿದ್ರು ಚಂದ್ರ ಒಬ್ಬನೇ ಅಂತ ಹೇಳ್ತಾರೆ. ಗ್ರಹಣ ಕಾಲದಲ್ಲಿ ಚಂದ್ರನ ಮಧ್ಯದಲ್ಲಿ ಭೂಮಿ ಅಡ್ಡ ಬರ್ತದೆ ಅಂತ ಹೇಳಿದ್ರೆ ಯಾರು? ಆರ್ಯಭಟ. ಆರ್ಯಭಟ ಹೇಳ್ತಾರೆ ಭೂಮಿ ಮಧ್ಯದಲ್ಲಿ ಬಂದಿದ್ದಕ್ಕೆ ಗ್ರಹಣವಾಗ್ತದೆ ಅಂತ ಆರ್ಯಭಟ ಹೇಳ್ತಾರೆ. ಭೂಮಿ ತನ್ನ ಸುತ್ತು ತಿರುಗ್ತದೆ ಅಂತ ಆರ್ಯಭಟ ಹೇಳ್ತಾರೆ. ಇವ್ರು ಯಾರು ಕಂಡು ಹಿಡಿದಾರ ನೋಡ್ರಿ? ಇವ್ರಿಗಿಂತ 800, 1000, 1,500 ವರ್ಷದ ಹಿಂದೆ ಕಂಡು ಹಿಡಿದವರು ಇವರು. ನಮ್ಮ ಭಾರತದ ಮೇಲೆ ದೇಶ ಎಷ್ಟದಂದ್ರೆ ಇದ್ರ ಮೇಲೂ ನಮ್ಮ ವಿಜ್ಞಾನಿಕ ಅಕ್ಷರಶಃ ಹೇಳ್ತೀನಿ, ನರಹರಿ ತೀರ್ಥರು ಬರೆದಂತಹ ವೇದದ ವ್ಯಾಖ್ಯಾನ ಜರ್ಮನಿಗಳು ಸಿಕ್ತು, ನಮ್ಮ ದೇಶದವರು ಸಿಗಲಿಲ್ಲ. ಅವರು ನಮ್ಮ ವೇದಗಳನ್ನು ಕದ್ದು ಒಯ್ದು ಅದರದ್ದೆಲ್ಲ ಕಂಡು ಹಿಡಿದು ಅಥರ್ವಣ ವೇದದೊಳಗೆ ವಿಮಾನ ಹೆಂಗೆ ತಯಾರು ಮಾಡಬೇಕು, ಹಡಗು ಹೆಂಗೆ ತಯಾರು ಮಾಡಬೇಕು ಅಂತಂದೆಲ್ಲ ಹೇಳಿದ್ದದ. ಅದನ್ನೆಲ್ಲ ಓದಿ ಅವರು ಕಂಡು ಹಿಡಿದು ಅದು ತಮ್ಮ ಇಂಗ್ಲೀಷ್ದವ್ರು ಕೊಟ್ಟರು. ಎಂಥ ಮೋಸ ನೋಡಿ. ಇಷ್ಟಾಗಿ ನಮ್ಮವರಿಗೆ ಕಂಡು ಹಿಡ್ಲಿಕ್ಕೆ ಆಗೋದಿಲ್ಲ. ಈ ಹೊಸ ಸಿಲೆಬಸ್ ಮಾಡ್ತಾ ಇರುವಾಗ ಮಣ್ಣೂರೊಳಗೆ ನಾನಿದ್ದಾಗ ಅವ್ರು ಬಂದಿದ್ದರು. ಬಂದು ನಾವು ಹಿಂಗೆ ಹೊಸ ಸಿಲೆಬಸ್ ಮಾಡ್ಲಿಕ್ಕತ್ತೀವಿ,
ಯಾವ್ಯಾವ ಋಷಿಗಳು ಏನೇನು ಕಂಡು ಹಿಡ್ದಾರ ಅಂತ ನಿಮ್ಗೆ ಸಾಧ್ಯ ಆದ್ರೆ ನೋಡ್ರಿ ಅಂತಂದಿದ್ರು. ನಾ ಎಲ್ಲ ತೆಗೆದಿಟ್ಟಿದ್ದೆ, ಇನ್ನೂ ತಗೊಂಡು ಬಂದಿದ್ರು. ನಮ್ಮ ದೇಶದ ಹಣೆ ಬರ ಗುರುತ್ವ ಅಂದ್ರೆ ಆರ್ಯಭಟ್ಟ ಅಂತ ಅನ್ನೋ ಶಕ್ತಿ ನೋಡ್ರಿ ಹೆಂಗೆ ಎನಿಸ್ತಿದ್ರು ಗೊತ್ತೇನೋ. ಒಂದು 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 ಕೂಡಿದರೆ 2, 1 2 ಕೂಡಿದರೆ 3, 3 1 ಕೂಡಿದರೆ 4, 4 1 ಕೂಡಿದರೆ 5, ಹಿಂಗೆ 9 ತನಕ ಆಗ್ತಿತ್ತು. ಮೊದಲ ಎಣಿಸೋದು ಗಣಿತ ಹಿಂಗೆ ಮಾಡ್ತಿದ್ರು. ಆರ್ಯಭಟ್ಟ ಏನು ಮಾಡ್ದ, 0 ಕಂಡಿಡ್ದ. ಆ 0 ಅಂತ ಅನ್ನೋದು 10 ದಶಕ 10 ನೋಡಿ, 1 ಮುಂದೆ 0 ಕೊಟ್ಟರೆ 10 1 ಅಂತ. ಆ 10 ಮುಂದೆ 1 0 ಕೊಟ್ಟರೆ 110 ಅಂತ ಅರ್ಥ, ಅಂದ್ರೆ 100 ಅಂತ ಅರ್ಥ. 100 ಮುಂದೆ 1 0 ಕೊಟ್ಟರೆ 100 10 100 10 100 10 ಒಟ್ಟಿಗೆ 10 1 0 10 ಅಂತ ಅರ್ಥ. ಯಾವುದರ ಮುಂದೆ 0 ಕೊಡ್ತೀರಿ ಅದು 10, 2 ಮುಂದೆ 0 ಕೊಟ್ಟರೆ 2 10 20 ಅಂತ ಅರ್ಥ. 3 ಮುಂದೆ 0 ಕೊಡ್ರಿ 30 ಆಗ್ತದೆ. ಅದರ ಮುಂದೆ 0 30 10 ಒಟ್ಟಿಗೆ 1 0 10 ಅಂತ ಮಾಡಿದ. ಎಷ್ಟು ಸರಳ ಆಯ್ತದು. 1 0 ಕೊಟ್ಟರೆ ಇದು 100, ನೀವು 1 2 3 ಮೇಲೆ 100 ತನಕ ಎಣಿಸ್ರಿ, ಭಾಳ ಕಷ್ಟ ಆಗ್ತಿತ್ತು. 1 0ದಿಂದ ಎಷ್ಟು ದೊಡ್ಡದಾಯ್ತು. ಅದಕ್ಕೆ ಅವನು ಹೇಳ್ತಾನೆ, 0ಕ್ಕೆ ಎಷ್ಟು ಮಹತ್ವದ ಅಷ್ಟು 0ಕ್ಕೆ ಏನೂ ಮಹತ್ವ ಇಲ್ಲ. ನೀವು 0 0 0 0 1 ಅಂತ ಹಾಕ್ರಿ, ಒಂದೇ ಆಗ್ತದೆ. 1 ಮುಂದೆ 0 0 0 ಅಂತ ಹಾಕ್ರಿ, ಸಾವಿರ. ಸೊ ನಂಬರ್ ಇದ್ರೆ ಮಾತ್ರ 0ಕ್ಕೆ ಮಹತ್ವನೇ ಹೊರತು ನಂಬರ್ ಇಲ್ಲದಿದ್ರೆ 0ಕ್ಕೆ ಮಹತ್ವ ಇಲ್ಲ. ಹಂಗೆ ನಂಬರ್ ಅಂತರದು ಆರೋಗ್ಯ, ಉಳಿದೆಲ್ಲ 0 ಇದ್ದಂಗೆ. ಆರೋಗ್ಯ ಅಂತನ್ನುವ ನಂಬರ್ ಇದ್ರೆ ಮಾತ್ರ ಉಳಿದಕ್ಕೆಲ್ಲ ಕಿಮ್ಮತ್ತಿವೆ. ಆರೋಗ್ಯ ಅಂತ ನಂಬರ್ ಇಲ್ಲ ಅಂದ್ರೆ ಬರೀ 0 ಇದ್ದಾಗ ಏನು ಕಿಮ್ಮತ್ತಿಲ್ಲ. ಇಷ್ಟೆಲ್ಲ ಕಂಡು ಹಿಡಿದವರು ಇದ್ದಾರೆ. ಜೀವಕ್ಕೆ ಇದೆಲ್ಲ ಇದೆ ಅಂತ. ಹಾಗೆ ನಿತ್ಯ ಸೃಷ್ಟಿ, ನಿತ್ಯವೂ ಹುಡ್ತವೆ, ನಿತ್ಯವೂ ಸಾಯ್ತದೆ. ಜನನ ಮರಣ ಅಂತ ಅನ್ನೋದು ಇದ್ದೇ ಇದೆ. ಶಂಕರಾಚಾರ್ಯ ಹೇಳ್ತಾರಲ್ಲ, ಪ್ರತಿಯೊಂದು ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ವೃದ್ಧೋ ಯಾತಿ ಗರೀತ್ವಾದಂಡಂ ತದಕನ ಮುಂಚತೆ ಆಶಾಪಿಂಡಂ ಅಂತೇಳಿ ಎಷ್ಟು ಹೇಳ್ತಾರೆ. ಅದು ಸಾಯುವುದು ಬದುಕುವುದು, ಸಾಯುವುದು ಬದುಕುವುದು ಅಂತ ವೃದ್ಧೋ ನಾವು ಮಕ್ಕಳಾಗ್ತೇವಿ, ಮಗ ಆಗ್ತೇವಿ, ಅಪ್ಪ ಆಗ್ತೇವಿ, ಅಜ್ಜ ಆಗ್ತೇವಿ, ಮುತ್ತಜ್ಜ ಆಗ್ತೇವಿ, ಶವ. ಬೇಕಾದಷ್ಟು ನಾಮಕರಣ ಮಾಡ್ರಿ, ಕೊನೆಗೆ ಒಂದೇ ನಾಮಕರಣ ಎಲ್ಲರಿಗೂ, ಶವ. ಒಂದೇ ಹೆಸರು ಶವ. ಶವ ಅಂದ್ರೆ ಏನು ಗೊತ್ತಾ, ಸುಖ ಅಂತ. ಶವ ಅಂತ ಸುಖ ಅಂತ ಅರ್ಥ. ಅವನಿಗೆ ಯಾವಾಗ ಸುಖ ಆಗ್ತದೆ, ಸತ್ತ ಸುಖವಾಗಿ ಮಲಗಿರ್ತಾರೆ. ಅಳವರಲ್ರಿ ಬಡಕ ಪೇಟ ಪಕರಕ್ಕೆ ಮಾತಾ ರೋಗೈ ಬಾಹ ಕಟಕೆ ಬಾಯಿ ಅವರ ಲಪಟ ಝಪಟಕ್ಕೆ ತಿರಿಯ ರೋಗೈ ಹಂಸ ಅಕೇಲ ಜಾಯಿ ಅಂತ ಕಬೀರದಾಸರು ಹೇಳ್ತಾರೆ. ಏನು ಎದಿ ಬಡ್ಕೊಂಡು ಅಳ್ತಾರೇನು. ಟಿ ವಿ ನೋಡಿ ಅಳೋರಿದ್ದಾರ. ಇನ್ಮೇಲೆ ಈ ಟಿ ವಿ ಯಾರು ನೋಡೋರು ಇದ್ದಾರೆ. ನೀವು ಹೋದ್ಮೇಲೆ ಲೂನಾ ನೋಡ್ಕೊಂಡು, ಇಲ್ಲಿ ಲೂನಾ ಇವೇ ನೋಡಂಗಿಲ್ಲ, ಅವ ಹೊಡಿತಿರ್ತಾನ. ಲೂನಾ ಬೈತಿರ್ತಾರ. ಇನ್ಮೇಲೆ ನೀ ಅನಾಥ ಆಗ್ಬಿಟ್ಟರು. ನಾವು ಅನಾಥ ಅಲ್ಲ, ಲೂನಾ ಅನಾಥ. ಎಷ್ಟು ವಿಚಿತ್ರ. ಏನೇನೋ ಪೇಟ ಪಡಕ್ಕೆ ಮಾತಾಡೋಗಿ, ಬಾಹ ಪಡಕ್ಕೆ ಬಾಯಿ ಅವರ ಲಪಟ ಝಪಟಕ್ಕೆ ತಿರಿಯಾರೋಗೈ ಹಂಸ ಅಕೇಲ ಜಾಯಿ ಅಂತ ಹೋಗ್ಬಿಡ್ತಿಲ್ಲ. ಅವ್ರು ಹೋಗ್ತಾರಂತೇಳಿ ನೋಡಿ, ಉದ್ದ ಪಾಳಿ ಇದ್ದಾಗ ಒಬ್ಬೊಬ್ರು ಲೈನ್ದೊಳಗೆ ಖಾಲಿ ಆಗ್ತಾರಂತ ಅನ್ನೋದಕ್ಕೆ ಈ ಲೈನ್ ನಡೀತಾ ಇರ್ತದೆ. ಅಲ್ಲಿ ಕಿಟಕಿ ಹತ್ರ ಒಬ್ಬತ್ತ ನಿಂತ ಅಂದ್ರೆ ಸ್ಟ್ರಕ್ ಆಗಿಬಿಡ್ತದೆ. ಹಂಗೆ ಅಜ್ಜ ಸಾಯಬೇಕು, ಅಪ್ಪ ಅಜ್ಜ ಆಗಬೇಕು, ಮಗ ಅಪ್ಪ ಆಗಬೇಕು, ಇಲ್ಲೇ ಇದ್ದ ಮಗು ಹುಟ್ಟಬೇಕು. ಇದೇನಾದ್ರು ಜನನ ಮರಣ ಅಂತ ಅನ್ನೋದೇನದ ಈ ಸರ್ಕಲ್ ನಿರಂತರವಾಗಿ ನಡೀತಿರ್ತದೆ. ಇದಕ್ಕೆ ನಿತ್ಯ ಪ್ರಳಯ ಅಂತ ಕರೀತಾರೆ. ಪ್ರಾಣಿನಾಂ ಜನ್ಮಲಯ, ಹುಟ್ಟೋದು ಸಾಯೋದು ಅಂತ ಎಲ್ಲರಿಗೂ ಗೊತ್ತದ. ನಾವು ಸಾಯ್ತೀವಿ ಅಂತ ಗೊತ್ತದೆ, ಆದರೂ ನಾವೆಲ್ಲ ಅವ್ರು ಸಾಯ್ತಾರೆ, ನಾಳೆ ಸಾಯಂಗಿಲ್ಲ, ಹಂಗೆ ದೀರ್ಘವಾಗಿಯೇ ಇರ್ತೀವಿ ಅಂತ ಭ್ರಮಾನೋದು. ದೇವರು ನಮಗೆ ಎಲ್ಲ ಡೇಟ್ ಫಿಕ್ಸ್ ಮಾಡ್ಯಾನ. ಬಾಲ್ಯ ಯಾವಾಗ ಬರ್ತದೆ ನಮಗೆ ಗೊತ್ತದ, ತಾರುಣ್ಯ ಯಾವಾಗ ಬರ್ತದೆ ನಮಗೆ ಗೊತ್ತದ, ವೃದ್ಧಾಪ್ಯ ಯಾವಾಗ ಬರ್ತದ ಅಂತ ಅನ್ನೋದು ಗೊತ್ತದ. ಒಂದೇ ಒಂದು ಗೊತ್ತಿಲ್ಲ, ಎಕ್ಸ್ಪೈರ್ ಡೇಟ್. ಎಲ್ಲ ಏನು ಗೊತ್ತಿಲ್ಲ. ನೀವು ಔಷಧ ಅಂಗಡಿಯೊಳಗೆ ಹೋರಿ, ಎರಡೂ ಇರ್ತಾವೆ. ಮೊದಲು ಅದನ್ನೇ ನೋಡೋದಿರ್ತದೆ, ಇದು ಎಲ್ಲಿ ಎಕ್ಸ್ಪೈರ್ ಆಗ್ತದೆ ಅಂತ ನೋಡೋದಿರ್ತದಲ್ಲ. ಹಂಗೆ ಇದ್ರ ಮೇಲೆ ಎರಡೂ ಬರ್ದಾನ ದೇವರು. ನೀನು ಹುಟ್ಟೋದು ಸಾಯೋದು ಎರಡು ಪರ್ಫೆಕ್ಟ್ ಬರ್ದಾನ. ಅದು ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ದೇವ್ರು ನಮ್ಮನ್ನು ಆನಂದ ಇಡಬೇಕು ಅಂತ ಮಾಡ್ಯಾನ. ಸುಮ್ಮನೆ ಕಲ್ಪನಾ ಮಾಡಿರಿ, ನಮಗೆಲ್ಲರಿಗೂ ಯಾವಾಗ ಸಾಯ್ತೀವಿ, ಎಲ್ಲ ಸಾಯ್ತೀವಿ ಅಂತ ಗೊತ್ತಿದ್ರೆ ಯಾರ್ದು ನಗು ಮುಖ ನೋಡ್ಲಿಕ್ಕೆ ಆಗ್ತದೆ ಹೇಳ್ರಿ ನೋಡು ಅಂತ.
ಕೂತಾಗೂ ಅದೇ ಡೇ ಟು ಟೈಮು, ಎದ್ದಾಗೂ ಅದೇ ಡೇ ಟು ಟೈಮ್ ಕಣ್ಣು ಬರ್ತಿತ್ತು ಅಂತಂದ್ರೆ ಮನುಷ್ಯ ಸಂತೋಷವಾಗಿರ್ಲಿಕ್ಕೆ ಸಾಧ್ಯದೇನು? ದೇವರು ನಮಗೆ ಮರಣದ ಡೇಟವನ್ನು ಕೊಟ್ಟಿಲ್ಲ. ಪರೀಕ್ಷಿತ ರಾಜ 7 ದಿನಕ್ಕೆ ಭಾಗ ಸತ್ತ. ನಾವು 7 ದಿನಕ್ಕೆ ಸಾಯ್ತೀವಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 7 ಬಿಟ್ಟು 8ನೇ ದಿವಸ ಅಂತೂ ಇಲ್ಲೇ ಇಲ್ಲ. ನಾವು 7 ದಿವಸಕ್ಕೆ ಸಾಯ್ತೀವಿ, ಅವನು 7 ದಿವಸಕ್ಕೆ ಸಾಯ್ತಾನ. ಅವ 7ನೇ ದಿವಸ ಸಾಯ್ತೀವಿ ಅಂತ ಗ್ಯಾರಂಟಿ ಆಯಿತು. ನಮ್ದು 7 ದಿವಸಕ್ಕೆ ಸಾಯ್ತೀವಿ ಅಂತ ಗ್ಯಾರಂಟಿ ಅದ. ಅದು ಯಾವ 7 ದಿವಸ ಅಂತ ನಮಗೆ ಗೊತ್ತಿಲ್ಲ. ಪರೀಕ್ಷಿತನಿಗೂ ನಮಗೂ ಇದು ವ್ಯತ್ಯಾಸ. ಅವನಿಗೆ 7ನೇ ದಿವಸ ಇತಃ ಲಂಘಿತ ಮರ್ಯಾಹಂ ಅಂತ ಹೇಳಿ ಅವನಿಗೆ ಡೇಟ್ ಫಿಕ್ಸ್ ಮಾಡಿದರು. ನಮ್ಮದು ಡೇಟ್ ಫಿಕ್ಸ್ ಇಲ್ಲ, ಆಗ ವಾರ ಫಿಕ್ಸ್. ಯಾವುದೋ ಒಂದು ಸೋಮವಾರ, ಮಂಗಳವಾರ, ಬುಧವಾರ ಯಾವಾಗ ಸಾಯ್ತೀವಿ ಅಂತಲೂ ಇದ್ದೀವಿ. ಅಂತೂ ಇಂತೂ ಇವತ್ತಿನ ನಾಳೆ ಬಿಟ್ಟು ಹೋಗ್ಬೇಕು. ಕರ್ತೃಯಮನ ಬರಳೆದು ಬೈವಾಗ ಅರ್ಥ ಪುತ್ರರು ಕಾಯುವರೆ. ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೋ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಹೋಗಬೇಕು, ಅದು ಎಲ್ಲವನ್ನೂ ಬಿಟ್ಟು ಹೋಗಬೇಕು. 1, 2 ಅಂತಿಲ್ಲ, ಎಲ್ಲರೂ ಬಿಟ್ಟು ಹೋಗ್ಬೇಕು. ಅದೇ ಪ್ರಾಬ್ಲಮ್. ಸಾಯ್ಲಿಕ್ಕೆ ಯಾಕೆ ಒಲ್ಲಂತ ಮನುಷ್ಯ ಅಂದ್ರೆ ಎಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಸಂಗ್ರಹ ಮಾಡಿನೆಲ್ಲ ಇದನ್ನು ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಅವನಿಗೆ ದುಃಖ. ಎರಡನೇದೇನು ಅಂದ್ರೆ ನಮ್ಮ ಮನ್ಯಾಗ ಯಾರೋ ಒಬ್ಬರು ಇರ್ತಾರೆ, ನಾ ಇದ್ದಿದ್ದಕ್ಕಿರ್ತಾರೆ. ನಾ ಹೋದ್ಮೇಲೆ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ, ಇವ್ರು ಸಂಕಟ ಇರ್ತದೆ. ಎಲ್ಲರಿಗೂ ಇರ್ತದೆ. ನಾ ಇದ್ದಿದ್ದಕ್ಕೆ ಕರೆಕ್ಟ್ ನಡೆದದ. ನಾ ಹೋದ್ಮೇಲೆ ಇವ್ರದೆಲ್ಲ ಗತಿ ಏನು ಅಂತ ಇದೊಂದು ಭ್ರಮ. ನೋಡ್ರಿ, ನಾವು ಹೋದ್ಮೇಲೆ ಭಿಕ್ಷಾ ಬೇಳೆ ಅದು ಬದುಕ್ತಾರೆ. ವಿನಾಕಾರಣ ನಾ ಇಲ್ಲದೇ ಇದ್ರು ಗತಿ ಇಲ್ಲ ಅಂತನೋ ಹಂಗೆ ಒಂದು ಭ್ರಮ ಇರ್ತದೆ. ಆ ಭ್ರಮಕ್ಕೆ ಮನುಷ್ಯ ಸಾಯ್ಲಿಕ್ಕವಲ್ಲ ಅಂತಂತಾನ ಅಂತ ಯಾದವಾರರು ವ್ಯಾಖ್ಯಾನವನ್ನು ಮಾಡ್ತಾರೆ. ಮರಣಕ್ಕೆ ಯಾಕೆ ಹಂಚ್ತಾರೆ ಅಂತ ಅನ್ನೋದಕ್ಕಾಗಿ. ಹಿಂಗೆ ಜನನ ಮತ್ತು ಮರಣ ಅಂತನ್ನೋದು ಏನಿದೆ ಅದಂದ್ರೆ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೇನಯ್ಯ ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ. ಅನೇಕ ಜನ್ಮಗಳಂತ. 8 ಜನ್ಮ ವಿಜಯದಾಸರು ಹೇಳ್ತಾರೆ. 8 ಜನ್ಮ ಅಂದರೆ ಕೂಸು ತಾಯಿಯ ಎದೆಹಾಲನ್ನು ಕುಡಿತಾ ಇರುವಾಗ ಅದರ ತುಟಿಯ ಅಂಚದಿಂದ ಏನು ಹಾಲಿನ ಹನಿ ಬೀಳುತ್ತದೆ, ಆ ಹನಿ ಸಮುದ್ರ ಆಗುವಷ್ಟು ಜನ್ಮವನ್ನು ನಾವು ತಾಳಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಬರೀ 8 ಜನ್ಮ ಆಗಲಿಕ್ಕಿಲ್ಲ. ನಾವು ಸತ್ತಂತಹ ಎಲುಬುಗಳನ್ನು ಸಂಗ್ರಹ ಮಾಡಿದರೆ ಎಷ್ಟೋ ಬೆಟ್ಟಗಳಾಗುವಷ್ಟು ಎಲುಬುಗಳು ಆಗಿ ಹೋಗಿವೆ. ಅಷ್ಟು ನಾವು ಜನ್ಮವನ್ನು ತಾಳಿದ್ದೇವೆ. ದೇವರು ನಮಗೆ ಅನುಗ್ರಹ ಮಾಡಿದ್ದೇನು ಅಂದ್ರೆ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ಹಿಂದೆ ಏನು ಇದ್ದೀವಿ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಹಿಂದಿಂದ ನೆನಪಿತ್ತು ಅಂತಂದ್ರೆ, ನಾನು ನನ್ನ ಹೆಂಡತಿ ಪುರಾಣಕ್ಕೆ ಬಂದಾಗ ಹೋದ ಜನ್ಮದ ಹೆಂಡತಿ ನನ್ನ ಬಾಜು ಕೂತಿದ್ದೆ. ಹೆಂಗಿರ್ತದೆ ಪದ್ಧತಿ? ಅವಳಿಗೂ ನಾ ಹಿಂದೇನಿದ್ದೆ ಅಂತ ಗೊತ್ತದ, ನನಗೂ ಹಿಂದೇನಿದ್ದೆ ಅಂತ ಗೊತ್ತದ ಅಂತಂದ್ರೆ ಅವಳು ಮೊದಲೇದ್ದೇ ಬಾರಿಸ್ತಾಳೆ, ಯಾವ ಜೊತೆ ಬಂದಿರಿ ಅಂತಂತಾಳೆ. ಸೊ ಹಿಂದೆ ನಮ್ಗೆ ಗೊತ್ತಿಲ್ಲ, ಯಾರು ಏನಿದ್ದಾರೆ ಗೊತ್ತಿಲ್ಲ, ಯಾರು ನಮ್ಮ ಜೊತೆ ಹಿಂದಿನ ಜನ್ಮದೊಳಗೆ ಅಕ್ಕ ತಂಗಿ ಅಣ್ಣ ತಮ್ಮ ಮಾಮ ಮಾಮಿ ಏನಾಗ್ಯಾರೋ ಗೊತ್ತಿಲ್ಲ. ಅವರೆಲ್ಲರೂ ಬಂದಿರ್ತಾರೆ, ನಮಗೆ ಗೊತ್ತಿಲ್ಲ ಅಂತ. ಇದ್ದ ಜನ್ಮದ ಅಭಿಮಾನನೇ ತಡ್ಕೊಳ್ಳಿಕ್ಕಾಗಲ್ತಾಗ್ಯದ. ಇನ್ನು ಹೋದ ಜನ್ಮದ್ದು ಫ್ಯಾಮಿಲಿ ನಮ್ಗೆ ಗೊತ್ತಿತ್ತು ಅಂತಂದ್ರೆ ಇವ ಈ ಮನೆಗಿಂತ ಆ ಮನೆಗೆ ಹೆಚ್ಚಿದ್ದು ಬಿಡ್ತಾರೆ. ಅದನ್ನ ದೇವ್ರು ಏನು ಮಾಡಿದ್ದಾರೆ, ಅದಕ್ಕೆ ಮೃತಿ ಅಂತ ಶಬ್ದಕ್ಕೆ ಮಾ ಅಂದರೆ ಅಭಿಮಾನ, ರಥ ಅಂದರೆ ಹೋಗ್ತದೆ. ಮಾ ರಥ ಮೃತ. ಅವನು ಮೃತನಾದ ಅಂದ್ರೇನು, ಹಿಂದಿನ ಜನ್ಮದ ಅಭಿಮಾನವು ರಥ ಹೋಯ್ತು, ಆದ್ರಿಂದ ಮೃತ. ಇನ್ನೊಂದು ಅರ್ಥೇನು, ಮಾ ರಥ ಅಂದ್ರೆ ಹೊಂದುದು. ಮಾ ಅಂದ್ರೆ ಮುಂದಿನ ಜನ್ಮದ ದೇಹ, ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಅಭಿಮಾನವನ್ನ ಹೊಂದುತ್ತಾನೆ ಅಂತರೋದಕ್ಕೆ ಮೃತ ಅಂತ ವಸುದೇವ ಕಂಸನಿಗೆ ಉಪದೇಶ ಮಾಡ್ತಾ ಇರುವಾಗ ಮೃತಿ ಅಂತ ಶಬ್ದಕ್ಕೆ ಈ ಅರ್ಥವಿರ್ತದೆ. ಅಭಿಮಾನ ಹಿಂದಿನ ಜನ್ಮಕ್ಕೆಲ್ಲ ಹೋಗ್ತದೆ, ಮುಂದಿನ ಜನ್ಮ ಅನ್ಕೋತ ಬರ್ತಾನೆ ಅಂತಂದ್ರೆ ಇದು ಜನ್ಮ ಮತ್ತು ಮರಣ ಇದು ನಿತ್ಯ ಇರ್ತದೆ. ಇದಕ್ಕೆ ನಿತ್ಯ ಪ್ರಳಯ ಅಂತ ಕರೀತಾರೆ. ಆಮೇಲೆ ನೈಮಿತ್ತಿಕ ಪ್ರಳಯ ಅಂದ್ರೆ ಏನು ಅಂದ್ರೆ 71 ಮಹಾಯುಗ ಅಂದ್ರೆ ಒಂದು ಮನ್ವಂತರ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂದ್ರೆ ಇದು ಒಂದು ಮಹಾಯುಗ. 4 ಯುಗಗಳ ಕಳೆದ್ರೆ ಅದಕ್ಕೆ ಮಹಾಯುಗ. ಇಂತಹ ಮಹಾಯುಗ 71 ಕಳೆದ್ರೆ ಅದಕ್ಕೊಂದು ಮನ್ವಂತರ. ಅಂತಹ ಮನ್ವಂತರ 14 ಕಳೆದ್ರೆ ಬ್ರಹ್ಮದೇವರ ಒಂದು ಹಗಲು ಅಂತ.
ತಾವತಿ ರಾತ್ರಿ ಮತ್ತು 14 ನಂತರ ರಾತ್ರಿ. ಅಂದ್ರೆ ರಾತ್ರಿ ಆಯಿತು ಅಂದರೆ ಬ್ರಹ್ಮದೇವರು ಮಲ್ಕೋಬೇಕಲ್ಲ, ಅದಕ್ಕೆ ಬ್ರಹ್ಮದೇವರು ಮಲ್ಕೋತಾರೆ. ಸತ್ಯಲೋಕದವರೆಗೂ ನೀರಿರ್ತದೆ. ಆಗ ಪರಮಾತ್ಮ ಶೇಷಶಾಹಿಯಾಗಿ ಮಲ್ಕೊಂಡಿರ್ತಾನೆ. ಪರಮಾತ್ಮನ ನಾಭಿಯಲ್ಲಿ ಕಮಲ ಬಂದಿರ್ತದೆ. ಕಮಲದ ಮೇಲೆ ಬ್ರಹ್ಮದೇವರು ಮಲ್ಕೋತಾರೆ. ನೀರಿನ ಮೇಲೆ ಪರಮಾತ್ಮ ಮಲ್ಕೋತಾರೆ, ಅವನ ನಾರಾಯಣ. ಕಮಲದ ಮೇಲೆ ಮಲ್ಕೊಂಡಿರ್ತಾರೆ ಇವನು ಪದ್ಮಭೂ ಪದ್ಮನಾಭ ಅಂತ ಹೆಸರು. ಅದಕ್ಕೆ ಈ ತಿರುವನಂತಪುರದೊಳಗೆ ಪದ್ಮನಾಭ ಇದ್ದಾನೆ, ಅವನ ಬಗ್ಗೆ ವಾಲಸ್ವಾಮಿ ಭಾಳ ಚಂದ ವರ್ಣನೆ ಮಾಡಿದ್ದಾರೆ. ಯಾಕೆ ಮಲ್ಕೊಂಡಿಯಪ್ಪ ಅಂತ. ಅಲ್ಲಿ ಪದ್ಮನಾಭ ನೋಡ್ರಿ, ಪರಮಾತ್ಮ ಮಲ್ಕೊಂಡು 3 ಭಾಗಗಳವ. ಮೊದಲ ಮುಖದ ದರ್ಶನ ಒಂದು, ಮಧ್ಯ ದರ್ಶನ ಒಂದು, ಆ ಪಾದದ ದರ್ಶನ ಒಂದು, 3 ದರ್ಶನ ಇರ್ತಾವೆ. ಆ ಮಧ್ಯ ದರ್ಶನ ಯಾಕೆ ನಾಭಿ ಬಂದದ, ನಾಭಿ ಮೇಲೆ ಕಮಲದ ಮೇಲೆ ಬ್ರಹ್ಮದೇವ್ ಕೂತು. ಅದನ್ನು ವಾಲಸ್ವಾಮಿ ವರ್ಣನೆ ಮಾಡ್ಯಾರ. ಯಾಕೆ ಮಲ್ಕೊಂಡು, ಯಾಕಂದ್ರೆ ಅವನಿಗೆ ಸಂಕಟ. ಎಷ್ಟು ಚಂದ ಪದ್ಮ ಬಂದದ, ನಾನು ಎದ್ದು ಹೋಗ್ಬಿಟ್ಟು ಪದ್ಮ ಹಾಳು ಆಗ್ತದಪ್ಪ ಅಂತ ಮಲ್ಕೊಂಡಿದ್ದೀಯಾ, ಅಥವಾ ಪದ್ಮ ಹಾಳು ಹಾಕೊಳ್ಳಾಕ ಪದ್ಮ ಬಿತ್ತೋರು ನನ್ನ ಮಗ ಬೀಳ್ತಾನೆ, ಮಗನ ಮೇಲೆ ಅಭಿಮಾನಕ್ಕೆ ನೀನು ಮಲ್ಕೊಂಡಿದ್ದೀಯಾ, ಅಥವಾ ಅಲ್ಲಿ ಅನಂತ ಅದು 14-15 ಸಲ ನೈವೇದ್ಯ ತೋರಿಸ್ತಾರೆ. ಅದೇ ಕಂಡಾಪಟ್ಟಿ ತಿಂದವರಿಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಹಂಗೆ ಸಿಕ್ಕಾಪಟ್ಟಿ ನೈವೇದ್ಯ ಆಗಿದ್ದಕ್ಕೆ ಮಲ್ಕೊಂಡಿದ್ದೀಯಾ ಅಂತ ವಾಲಸ್ವಾಮಿ ತೀರ್ಥಪ್ರಬಂಧರು ವರ್ಣನೆ ಮಾಡ್ತಾರೆ. ಹಾಗೆ ಅಲ್ಲಿ ಪದ್ಮದ ಮೇಲೆ ಬ್ರಹ್ಮದೇವರು ಮಲ್ಕೋತಾರೆ. ಮಲ್ಕೊಂಡು ಎಲ್ಲ ವೇದಾಭಿಮಾನಿ ದೇವತೆಗಳು ಹೊರಗೆ ಬರ್ತಾರೆ ಬ್ರಹ್ಮದೇವರ 4 ಮುಖದಿಂದ. ಆಗ ಹಯಗ್ರೀವಾಸುರ ಆ ಅಭಿಮಾನ ದೇವತೆ ವೀರಾಭಿಮಾನ ದೇವತೆಗಳನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾನೆ. ಆಗ ಪರಮಾತ್ಮ ಮತ್ಸ್ಯ ರೂಪವನ್ನು ತಾನೆ. ನಿಗಮವನ್ನು ತರಲು ಮತ್ಸ್ಯಾಕೃತಿಯ ತಾಳಿದೆ, ನಗವನೆತ್ತಿ ಕೂರ್ಮನೆಂಬ ಹೆಸರು ಧರಿಸಿದೆ. ನಿಗಮ ಅಂದ್ರೆ ವೇದ. ಯಾವಾಗಲೂ ಭಗವಂತನನ್ನು ತಿಳಿಸ್ತಾ ಇದ್ರಿಂದ ವೇದಕ್ಕೆ ನಿಗಮ ಅಂತ ಕರೀತಾರೆ. ಆ ನಿಗಮವನ್ನು ತರಲಿಕ್ಕಾಗಿ ಮತ್ಸ್ಯ ರೂಪವನ್ನು ತರ್ತಾನೆ. ಹಯಗ್ರೀವಾಸುರನ್ನು ಕೊಂದು ವೇದಾಭಿಮಾನ ದೇವತೆಗಳನ್ನು ತರ್ತಾನೆ. ಅದೇ ಮತ್ಸ್ಯ ರೂಪಿಯಾದ ಪರಮಾತ್ಮನೇ ಸತ್ಯವ್ರತನಿಗೆ ಮತ್ಸ್ಯ ಪುರಾಣವನ್ನು ಉಪದೇಶ ಮಾಡ್ತಾನೆ. 9ನೇ ಸ್ಕಂದದೊಳಗೆ ನೀವು ಕೇಳಿರ್ತೀವಿ. ಹೀಗೆ ಬ್ರಹ್ಮದೇವರನ್ನು ಮಲ್ಕೊಳ್ತಾರೆ. ಅದಕ್ಕೆ ನೈಮಿತ್ತಿಕ ಪ್ರಳಯ ಅಂತಂತಾರೆ. ನೈಮಿತ್ತಿಕ ಅಂದ್ರೇನು? ಬ್ರಹ್ಮದೇವರ ನಿದ್ರೆಯನ್ನು ನಿಮಿತ್ತ ಮಾಡಿಕೊಂಡು ಆಗುವ ಪ್ರಳಯ ನೈಮಿತ್ತಿಕ ಪ್ರಳಯ ಅಂತ ಕರೀತಾರೆ. 3ನೇದು ಪ್ರಾಕೃತಿಕ ಪ್ರಳಯ. ಪ್ರಾಕೃತಿಕ ಅಂದ್ರೆ ಏನು ಅಂದರೆ ಅಹಂಕಾರ ತತ್ವ, ಮಹತ್ತತ್ವ, ಪಂಚಮಹಾಭೂತಗಳು ಎಲ್ಲವೂ ಮುಳುಗಿ ಹೋಗ್ಬಿಡ್ತೇವೆ. ಅಂದರೆ ಪೂರ್ಣ ಸತ್ಯ ಇಡೀ ಜಗತ್ತು ಮುಳುಗಿಬಿಡುತ್ತದೆ ಮಹಾಪ್ರಳಯದೊಳಗೆ. ಅದಕ್ಕೆ ಪ್ರಾಕೃತಿಕ ಪ್ರಳಯ. ಸಮಸ್ತ ಪ್ರಕೃತಿ ಸಂಬಂಧಪಟ್ಟಂಥದ್ದು ಎಲ್ಲ ತನ್ನೊಳಗೆ ಸೇರಿಕೊಂಡು ಕೇವಲ ಮೂಲ ಪ್ರಕೃತಿ ಮಾತ್ರ ಇದ್ದು ಎಲ್ಲವೂ ನಾಶವಾಗ್ತದೆ. ಆ ಪ್ರಕೃತಿ ಪರಮಾತ್ಮ ಹೊಟ್ಟೆಯೊಳಗೆ ಹೋಗ್ತದೆ. ಆ ಹೊಟ್ಟೆಯೊಳಗೆ ಹೋದಾಗ ಆ ಮಹಾಪ್ರಕೃತಿಯೊಳಗೆ ಪರಮಾತ್ಮನ ನಾಭಿಯ ದೇಶದೊಳಗೆ ಮೇಲ್ಭಾಗದಲ್ಲಿ ಮುಕ್ತರು, ಮಧ್ಯಭಾಗದಲ್ಲಿ ಸಂಸಾರಿಗಳು, ಅಧೋಭಾಗದಲ್ಲಿ ತಮೋಯೋಗ್ಯರು ಅಂತ ತ್ರಿವಿಧ ಜೀವರಾಶಿಗಳು ಪರಮಾತ್ಮನ ನಾಭಿಯ ಪ್ರದೇಶದಲ್ಲಿ ಇರ್ತಾರಂತೆ. ಆ ರೀತಿಯಾಗಿ ಪರಮಾತ್ಮ ಮಲ್ಕೊಂಡಿರ್ತಾನೆ. ಅದಕ್ಕೆ ವಿಷ ಕುಡಿ ಮುಂದಾಗ ಪರಮಾತ್ಮ ಕಣ್ಣು ಮುಚ್ಚದಂತೆ. ಯಾಕೆ ಕಣ್ಣು ಮುಚ್ಚದ ಅಂತಂದ್ರೆ ಅವನು ವಿಷ ಕುಡಿದಂತ ಡೈರೆಕ್ಟ್ ಹೋಗೋದು ಹೊಟ್ಟಿಗೆ. ಆ ಹೊಟ್ಟೆಗಿದ್ದವ್ರು ಯಾರು ಮುಕ್ತರು, ಹೊಟ್ಟೆಗೆ ಮುಕ್ತರಿರ್ತಾರೆ. ಅದಕ್ಕೆ ನನ್ನ ಮುಕ್ತರಿಗೆ ತ್ರಾಸ ಆಗಬಾರ್ದು ಅಂತಲಿಕ್ಕೆ ಏನು ಮಾಡಿ ಪ್ಲ್ಯಾನು ಅಂತ ವಿಚಾರ ಮಾಡಲಿಕ್ಕೆ ಪೂತನ ಬಂದಮೇಲೆ ಕಣ್ಣು ಮುಚ್ಚದಂತೆ ಕೃಷ್ಣ. ಅಂದ್ರೆ ಕೃಷ್ಣ ಕಣ್ಣು ಮುಚ್ಚದ ಅಂತಂದ್ರೆ 108 ಅರ್ಥ ಹೇಳ. ವಲ್ಲಭಾಚಾರ್ಯ ಸುಬೋಧಿನಿ ಅಂತ ದಶಮಸ್ಕಂದಕ್ಕೆ ವ್ಯಾಖ್ಯಾನ ಮಾಡ್ಯಾರ. 108 ಅರ್ಥ ಕೃಷ್ಣ ಕಣ್ಣು ಯಾಕೆ ಮುಚ್ಚದ ಅಂತ. ಅದನ್ನು ಹೇಳಿಕತ್ರ ನೀವು ಕಣ್ಣು ಮುಚ್ತೀವಿ. ಅಷ್ಟು ಉದ್ದು 108. ಸಾಮಾನ್ಯವಾಗಿ ನೋಡ್ರಿ, ನೀರು ಕುಡಿಬೇಕಾದ್ರೆ ಆಯುರ್ವೇದ ಔಷಧ ಕುಡಿಬೇಕಾದ್ರೆ ಹೆಂಗಿರ್ತದೆ ಗೊತ್ತದೇನ? ಕೈ ಇರ್ತದೆ. ಕೈ ಇರ್ತದೆ ಅಂದಮೇಲೆ ಹೆಂಗೆ ಕುಡಿತಾರೆ? ಕಣ್ಣು ಮುಚ್ಚಿ ಕುಡಿತಾರೆ. ಕಣ್ಣು ಮುಚ್ಚಿದ್ರೆ ಕೈ ತನ ಹೋಗ್ತದೆ, ಸಂಬಂಧ ಇಲ್ಲ. ಆದ್ರೆ ಅದನ್ನು ಕುಡಿಲಿಕ್ಕಾಗದೇ ಇದ್ದದನ್ನು ಕುಡಿಬೇಕಾದ್ರೆ ಕಣ್ಣು ಮುಚ್ಚಿ ಕುಡಿತಾರೆ. ಹೌದಲ್ಲ? ಕುಡಿದ್ರೆ ಕೇಳೋರೆಲ್ಲ ಹೇಳ್ತಾರೆ ಅದನ್ನು ಕಣ್ಣು ಮುಚ್ಚಿ ಕುಡಿತಾರೆ. ಹಂಗೆ ಪರಮಾತ್ಮ ನಾನು ಗೋಕುಲಕ್ಕೆ ಹಾಲನ್ನು ಕುಡಿಬೇಕು ಅಂತ ಬಂದರೆ, ಗೋಕುಲಕ್ಕೆ ಹಾಲು ಕುಡಿಬೇಕು ಅಂದ್ರೆ ಹಾಲ ತೆಗೆದುಕೊಂಡು ಬಂದ್ರಲ್ಲಪ್ಪ, ಹೆಂಗೆ ಕುಡಿಬೇಕು ಅಂತ ಹೇಳಿ ಇನ್ನು ಕುಡಿಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ ಅಂತ ಅನ್ನೋದಕ್ಕಾಗಿ ಕಣ್ಣು ಮುಚ್ಚಿದ್ರು. ನನ್ನನ್ನು ನೋಡಬೇಕು ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕಾಗ್ತದೆ. ಕಂಸನ ಹತ್ರ ಇದ್ದಕ್ಕೆ ಪೂತನ ಅಂತನೋಳು
ಇವಳು ಯಾವ ಪುಣ್ಯ ಮಾಡಿ ನನ್ನ ಹತ್ರ ಬರ್ತಾಳೆ? ಈ ಜನ್ಮದೊಳಗಂತೂ ಸಾಧ್ಯ ಇಲ್ಲ. ಕಂಸನ ಹತ್ರ ಇದ್ದಾಳ ಮೇಲೆ ಪಾಪೆ ಮಾಡಿರ್ತಾಳೆ, ಪುಣ್ಯ ಅಂತೂ ಮಾಡಿಲ್ಲ. ನನ್ನ ನೋಡ್ಲಿಕ್ಕಾದ್ರೂ ಬಂದಾಳ, ಯಾವ ಜನ್ಮದ ಪುಣ್ಯದಿಂದ ಬಂದಿರಬಹುದು ಅಂತ, ಯಾವ ಜನ್ಮದ ಪುಣ್ಯ ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ಪರಮಾತ್ಮ ಕಣ್ಣು ಮುಚ್ಚಿದನು. ಯಾಕೆ ಕಣ್ಣು ಮುಚ್ಚದ ಅಂತಲಿಕ್ಕೆ 108 ಅರ್ಥ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ಒಳಗೆ ಮಲ್ಕೊಂಡಿರೋ ಎಲ್ಲವನ್ನು ಒಳಗೆ ಹಾಕೊಂಡು ಪರಮಾತ್ಮ ಮಲಗಿರ್ತಾನೆ. ಇಡೀ ಬ್ರಹ್ಮಾಂಡವನ್ನು ನುಗ್ಗಿದ್ದಕ್ಕೆ ದುರ್ಗಾದೇವಿ ಬ್ರಹ್ಮಾಂಡ ಹಿಡಿಸುವಷ್ಟು ನೀರಾಗ್ತಾರಂತೆ. ಇಲ್ಲಾಂದ್ರೆ ಅಷ್ಟು ಪ್ರಳಯ ಜಲ ಎಲ್ಲಿಂದ ಬರಬೇಕು? ಸಾಕ್ಷಾತ್ ದುರ್ಗಾದೇವಿ ನೀರಾಗ್ತಾರಂತೆ. ಅದು ಪ್ರಾಕೃತಿಕ ಪ್ರಳಯ ಅಂತಂತಾರೆ. ಆಮೇಲೆ ಆತ್ಯಂತಿಕ ಪ್ರಳಯ. ಆತ್ಯಂತಿಕ ಪ್ರಳಯ ಅಂದರೆ ಅಸಂಪ್ರಜ್ಞಾನ. ಅಂದರೆ ನಾವೇನು ಧ್ಯಾನದ ಪ್ರಾಕ್ಟೀಸ್ ಮಾಡ್ತೀವಿ ಅದಕ್ಕೆ ಧಾರಣ ಅಂತ ಕರೀತಾರೆ. ಒಂದ್ಸಲ ಪ್ರಾಕ್ಟೀಸ್ ಆಯಿತು ಅಂತಂದ್ರೆ ಅದಕ್ಕೆ ಧ್ಯಾನ ಅಂತ. ಖಂಡ ಸ್ಮೃತಿ ಧಾರಣ ಅಖಂಡ ಧ್ಯಾನ ಮುಚ್ಚದೆ. ಈಗ ನಿಮ್ಮ ಸೈಕಲ್ ಕಲಿತೀವಿ, ಸೈಕಲ್ ಕಲಿ ಮುಂದೆ ನಮ್ಮ ಪೈಡಲ್ ಹೊಡಿತೀವಿ, ಪಟ್ಟನ್ನು ಬೀಳ್ತೀವಿ, ಮತ್ತು ಸ್ವಲ್ಪ ಮುಂದೆ ಹೊಡಿತೀವಿ, ಮತ್ತೆ ಬೀಳ್ತೀವಿ. ಹಿಂಗೇನು ಪ್ರಾಕ್ಟೀಸ್ ಮಾಡ್ಕೋತ ಒಂದ್ಸಲ ನಾವು ಎಷ್ಟೋ ತನಕ ಪೈಡಲ್ ಹೊಡ್ಕೊತ ಹೋದ್ರೂ ಕೂಡ ಸೈಕಲ್ ಬೀಳುವುದಿಲ್ಲ. ಹಂಗೆ ಮನಸ್ಸಿನೊಳಗೆ ಆ ಪರಮಾತ್ಮನ ಮೂರ್ತಿಯನ್ನು ಚಿಂತನೆ ಮಾಡ್ತಾರೆ, ಪಟ್ ಅಂತ ಹೋಗ್ತದ, ಮತ್ತೆ ಹೇಳ್ಕೊಂಡ್ಬರ್ತೇವೆ, ಮತ್ತೆ ಹೋಗ್ತದ, ಮತ್ತೆ ಹೇಳ್ಕೊಂಡು ಹೋಗ್ತೇವೆ. ಇದು ಧಾರಣ. ಒಂದ್ಸಲ ಹೀಗೆ ಪ್ರಾಕ್ಟೀಸ್ ಆಗ್ತದಲ್ಲ, ಎಷ್ಟೋ ತನಕ ನೋಡಿದ್ರು ಕೂಡ ಆ ಮೂರ್ತಿ ಕಣ್ಣು ಮುಂದೆ ಬರ್ತದೆ ಅಂತ ಅನ್ನೋದಕ್ಕೆ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಖಂಡ ಸ್ಮೃತಿ ಧಾರಣಾ ಸ ಅಖಂಡ ಧ್ಯಾನ ಮುಚ್ಚತೆ. ಅದನ್ನು ಆಮೇಲೆ ಜಗತ್ತನ್ನು ಮರೆತು ಆ ಧ್ಯಾನವನ್ನು ಮಾಡಿ ಅದಕ್ಕೆ ಸಮಾಧಿ ಅಂತ ಕರೀತಾರೆ. ತನ್ನನ್ನೂ ಮರೆತು ಧ್ಯಾನ ಮಾಡುವುದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತಂತಾರೆ. ಅಸಂಪ್ರಜ್ಞಾತ ಸಮಾಧಿಯೊಳಗೆ ಹಿಂದಿನ ಕಾಲಕ್ಕೆ ಒನಕಿ ಹಿಡ್ಕೊಂಡು ಕೂಡ್ತಿದ್ರು. ಒನಕಿ ಅವನು ಅಸಂಪ್ರಜ್ಞಾತ ಸಮಾಧಿಯೊಳಗೆ ಹೋದ 3 ದಿವಸ 9 ದಿವಸ ನೋಡ್ತಾ 4ನೇ ದಿವಸ ಬೆನ್ನ ಹೊಡಿತಿದ್ರು, ಬೆನ್ನ ಹೊಡೆದು ಎಬ್ಬಿಸ್ತಿದ್ರು. ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತಾರೆ. ನಾವು ಇರ್ತೇವೆ, ಮುಂಜಾನೆ ಹೊಡೆದು ಎಬ್ಬಿಸ್ತಾರೆ ಇಲ್ಲ, ರಾತ್ರಿ ಅಸಂಪ್ರಜ್ಞಾತ ಸಮಾಧಿ ಹೋದೇವಂದ್ರೆ ಬೆಳಿಗ್ಗೆ ಗಂಟು ಹೊಡೆದ್ರು ಕೂಡ ಬರುವುದಿಲ್ಲ. ಅದನ್ನು ಹೊಡಿತಿದ್ರು, ನಗಾರಿ ಹಿಡಿತಿದ್ರು, ನಗಾರಿ ಜೋರ್ 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 ನಗಾರಿ ಬಾರಿಸ್ತಿದ್ರು. ಹೀಗಾಗಿ ಆಶ್ರಮದೊಳಗೆ, ವಾನಪ್ರಸ್ಥಾಶ್ರಮದೊಳಗೆ ಪ್ರತಿಯೊಂದು ಆಶ್ರಮದೊಳಗೂ ನಗಾರಿ ವನಿಕೆ ಇರ್ತಿದ್ದು. ಯಾಕಂದ್ರೆ ಅಸಂಪ್ರಜ್ಞಾತ ಸಮಾಧಿಯವ್ರನ್ನ ಹೊರಗೆ ಹಾಕಬೇಕು ಅಂತ ಇದೆಲ್ಲ ಹೇಳ್ತಾರೆ. ಆ ರೀತಿಯಾಗಿ ಅಸಂಪ್ರಜ್ಞಾತ ಸಮಾಧಿಯೊಳಗಿರೋದಕ್ಕೆ ಆತ್ಯಂತಿಕ ಪ್ರಳಯ ಅಂತ ಕರೀತಾರೆ. ಇದು ಭಗವಂತನ ಅದ್ಭುತವಾದ ಲೀಲೆ. ನಯತ್ರವಾಚೋ ನಮನೋನ ಸಪ್ತಂ ತಮೋ ರಜೋವಾ ಮಹದಾದ ಯೋಗಿ. ನಾವು ಪರಮಾತ್ಮನ ಮಹಾತ್ಮ್ಯ ತಿಳ್ಕೊಳ್ಬೇಕಂತ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುರಗ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಭಕ್ತಿ ಅಂದರೆ ಏನು? ಅವನ ಮಹಿಮೆಯನ್ನು ತಿಳಿದು ಪ್ರೀತಿ ಮಾಡುವುದಕ್ಕೆ ಭಕ್ತಿ ಅಂತ ಕರೀತಾರೆ. ಸಣ್ಣವರಲ್ಲಿ ಪ್ರೀತಿ ಮಾಡಿದರೆ ವಾತ್ಸಲ್ಯ ಅಂತಂತಾರೆ, ಸಮಾನರಲ್ಲಿ ಪ್ರೀತಿ ಮಾಡಿದರೆ ಸ್ನೇಹ ಅಂತಂತಾರೆ, ನಮಗಿಂತಲೂ ದೊಡ್ಡವರ ಮೇಲೆ ಪ್ರೀತಿ ಮಾಡಿದರೆ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಏನು? ಪ್ರೀತಿ. ಅದಕ್ಕೆ ಕಪಿಲ ಪರಮಾತ್ಮ ತಾಯಿ ಹೇಳ್ತಾ ಇರುವಾಗ ನನಗೆ ಅರ್ಥ ಆಗುವಂಗೆ ಹೇಳು ಅಂತ ಹೇಳಿದ್ರು. ನಿನಗೆ ಅರ್ಥ ಆಗುವಂಗೆ ಹೇಳಬೇಕು ಅಂದರೆ ಪರಮಾತ್ಮನನ್ನು ಪ್ರೀತಿಸುವುದಕ್ಕೆ ಭಕ್ತಿ ಅಂತ ಕರೀತಾರೆ ಅಂತ ಪರಮಾತ್ಮ ಸಣ್ಣ ಮಾತನ್ನು ಹೇಳ್ಬಿಟ್ಟ. ಹೇಗೆ ಪ್ರೀತಿ ಮಾಡಬೇಕು ಅಂತ ಕೇಳ್ತಾನೆ. ನಿನ್ನ ಮಕ್ಕಳ ಮೇಲೆ ನೀನು ಹೆಂಗೆ ನಿರ್ವ್ಯಾಜವಾಗಿ ಪ್ರೀತಿ ಮಾಡ್ತೀಯಲ್ಲ ಹಾಗೆ ದೇವರಲ್ಲಿ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ವಿವರಣೆಯನ್ನು ಮಾಡ್ತಾನೆ. ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋದಾಗ 9ಕ್ಕೆ ಬರಬೇಕು, 9:15 ಆಯಿತು, 9:15 ಆಯಿತು, ಬರಲಿಲ್ಲ, ನಿಮಗೇನು ಅನ್ನಿಸ್ತದೆ? ಬರ್ತಾ ರೆಡಿ ಯಾವಾಗ ಅಂತ ಅನ್ನಿಸ್ತದ? ಏನು ಮಾಡ್ತೀರಿ? ಉಪವಾಸ ಕೊಡ್ತೀರಿ, ನೀರು ಕುಡಿಯೋಂಗಿಲ್ಲ, ಆತಂಕ, ನಮ್ಮ ಮಕ್ಕಳು ಇನ್ನೂ ಯಾಕೆ ಬಂದಿಲ್ಲ, ಬಂದ ಮೇಲೆ ಆನಂದ ಆಗ್ತದೆ. ಈ ಆನಂದ ದೇವ್ರ ಬಗ್ಗೆ. ಇವತ್ತು ದೇವ್ರ ಪೂಜೆ ಆಗಿಲ್ಲ, ಆನಂದ ಇರಬಾರ್ದು. ಇವತ್ತು ದೇವ್ರ ಪೂಜೆ ಆಗಿಲ್ಲ ಅಂದ್ರೆ ಆತಂಕ ಆಗ್ತದೆ. ನಮ್ಮ ಮಕ್ಕಳಿಗೆ ಸ್ನಾನ ಆಗಿಲ್ಲ, ನಮ್ಮ ಮಕ್ಕಳಿಗೆ ಊಟ ಆಗಿಲ್ಲ, ನಮ್ಮ ಮಕ್ಕಳಿಗೆ ನೀರಾಗಿಲ್ಲ, ನಮ್ಮ ಮಕ್ಕಳಿಗೆ ಮಲ್ಕೊಂಡಿಲ್ಲ, ಯಾಕೋ ರಾತ್ರಿ ಮಲ್ಕೊಂಡಿಲ್ಲ, ನನ್ನ ಕೂಸು ಸ್ಕೂಲಿಗೆ ಯಾಕೆ ಹೋಗ್ತೇವೆ, ಮಲ್ಕೊಳ್ಳದೆ ಇದ್ರೂ ನಿಮಗೆ ಆತಂಕ, ತಿನ್ನದೇ ಇದ್ರೂ ಆತಂಕ, ಪೂಜೆ ಸ್ನಾನ ಮಾಡದೇ ಇದ್ರೂ ಆತಂಕ ಅಂತನ್ನೋದೇನದ ನೋಡ್ರಿ. ಅದೇ ಪ್ರೀತಿಯನ್ನು ದೇವರ ಬಗ್ಗೆ ಮಾಡಿದರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಇಷ್ಟು ಸರಳವಾಗಿ ಒಬ್ಬ ತಾಯಿಯೇ ಪ್ರೀತಿಯ ಭಕ್ತಿಯ ಸ್ವರೂಪವನ್ನು ಹೇಗೆ ಹೇಳಬೇಕು ಕಪಿಲ ಪರಮಾತ್ಮ ಹೇಳಿದ್ದಾನೆ. ಇದಕ್ಕೆ ಭಕ್ತಿ ಅಂತಂತಾರೆ. ನೀನೇನು ಮಕ್ಕಳು ಹೆಂಗೆ ನೋಡ್ಕೊತ ಹೆಂಗೆ ದೇವ್ರು ನೋಡ್ಕೊಂಡ್ಬಿಡವ, ಭಕ್ತಿ ಅಂತಂತಾರೆ. ಹಾಗಾಗಿ ಉಪವಾಸ ಯಾಕೆ ಮಾಡಬೇಕು? ಉಪವಾಸ ಒಂದು ಪ್ರೀತಿ ಲಕ್ಷಣ. ಯಾರೋ ಊರಿಂದ ಬರ್ತಾರೆ, 12 ಗಂಟೆಗೆ ಟ್ರೈನ್ ಬರಬೇಕಾಗಿತ್ತು, 2 ಗಂಟೆಗೆ ಬಂತು, ಬರ್ತಾರೆ ಇಡೀ ಅಂತ ತಿಂದು ಅವ್ರ ಸಂಬಂಧ ಮುಚ್ಚಿಡೋಂಗಿಲ್ಲ, ಕಾಯ್ಕೋತ ಕೊಡ್ತೀವಿ. ಅವ್ರು ಬಂದ ಮೇಲೆ ಸ್ನಾನ ಮಾಡಿದ್ಮೇಲೆ ಅವ್ರ ಜೊತೆ ಊಟ ಮಾಡ್ತೀವಿ.
ಇದಕ್ಕೆ ಪ್ರೀತಿ ಅಂತ ಕರೀತಾರೆ. ಇಲ್ಲ ತಡ ನಾವೇನು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ತಿಂದು ಮೂಲ್ಯಾಗ ಮುಚ್ಚಿಟ್ಟು ಬಂದ ಕೂಡ ಸ್ನಾನ ಮಾಡಿದ್ಮೇಲೆ ಅಲ್ಲಿ ಮೂಲ್ಯಾಗ ಇಟ್ಟಿನಿ ಬಡಿಸ್ಕೊಂಡು ಎಂಜಲ ಮಾಡಿ ಹೇಳ್ರಿ ಅಂತಂದ್ರೆ ನಡೀತದೆ. ಇದಕ್ಕೆ ಪ್ರೀತಿ ಅಂತ ಕರೀತಾರೆ. ಉಪವಾಸವೂ ಒಂದು ಪ್ರೀತಿ. ನಾವು ದೇವರಿಗೆ ಉಪವಾಸ ಮಾಡ್ತೀವಿ ಅಂತಂದ್ರೆ ಅದರಿಗೆ ಆಮರಣ ಉಪವಾಸ ಅಂತ ಪೆಂಡಲ್ ಹಾಕೊಂಡು ಕೂತಿರ್ತಾರೆ, ಗೊತ್ತದ ಏನೋ ಮಾಡ್ತಾರೆ ಆಮರಣ ಉಪವಾಸ ಅಂತ ಬರೆದಿರ್ತಾರೆ. ಆಮರಣ ಉಪವಾಸ ಅಂದ್ರೆ ಏನು? 12 ಮಂದಿ ಅಲ್ಲಿ ಇರ್ತಾರ, ನಿಮಗೆ ಕಾಣಿಸೋದು 11 ಮಂದಿ ಕಾಣಿಸ್ತಿರ್ತಾರೆ, ಒಬ್ಬತ್ತೆ ಎದ್ದು ಹೋಗಿರ್ತಾರೆ ಹೊಟ್ಟೆ. ಇದು ಆಮರಣ ಉಪವಾಸ ಅಲ್ಲ. ಯಾಕಂದ್ರೆ ಉಪವಾಸನೂ ಒಂದು ಶಕ್ತಿ. ಗಾಂಧೀಜಿಯವರು ಉಪವಾಸದಿಂದಲೇ ಸ್ವಾತಂತ್ರ್ಯವನ್ನು ತಂದರು ಅಂತ ಕೇಳ್ತೀವೇನು? ಆ ರೀತಿಯ ಉಪವಾಸ ಅಂತಲೂ ಒಂದು ಶಕ್ತಿ. ಪರಮಾತ್ಮನಿಗೆ ನಾನು ಬೇಡಿಕೆಯನ್ನು ಇಟ್ಟಿದ್ದೇನೆ, ಆ ಬೇಡಿಕೆಯನ್ನು ನಾನು ಪೂರ್ಣ ಮಾಡಬೇಕು ಅಂತಲಿಕ್ಕೆ ನಾನು ಉಪವಾಸದ ಸತ್ಯಾಗ್ರಹವನ್ನು ಮಾಡ್ತೀನಿ ಅಂತಂದರೆ ಏಕಾದಶಿ ಉಪವಾಸ. ವ್ರತ ನಿಯಮಗಳ ಅರ್ಥ ನಾನು ಪ್ರಾಕ್ಟೀಸ್ ಮಾಡ್ಕೋತೀನಿ. ಹಿಂದಕ್ಕೆ ರಾಜರು ಇರ್ತಿದ್ರು. ರಾಜರಿಗೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಏನು ಮಾಡ್ತಿದ್ರು ಅಂದರೆ 15 ದಿವಸ ಅನ್ನ ನೀರ ಹಾಕಲಾರ್ದೇನೆ ಕೂಡಿಸಿ 15ನೇ ದಿವಸ ಅವನಿಗೆ ಯುದ್ಧಕ್ಕೆ ಪ್ರೇರಣೆ ಮಾಡ್ತಾರೆ. 4 ಮಂದಿನ ಬಿಟ್ಟು ಅವನ ಜೊತೆಗೆ ಯುದ್ಧ ಆಡ್ರಿ ಅಂತ ತರಬೇಕು. 15ನೇ ದಿವಸ ನೀರು ಅನ್ನ ಇಲ್ಲಾರ್ದೇನೆ ಅವನು ಯುದ್ಧ ಆಡಬೇಕು. ಯಾಕಂದ್ರೆ ಯಾರಾದರೂ ಬಂದಿ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ 15-20 ದಿವಸ ತನಕನೂ ಅನ್ನ ನೀರ ಇಲ್ಲಾರ್ದೇನೆ ಇರತಕ್ಕಂತಹ ಅಭ್ಯಾಸ ಅವನಿಗೆ ಆಗಬೇಕು ಅಂತನ್ನೋದಕ್ಕಾಗಿ ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅದೇ ನಮ್ಮ ಶಾಸ್ತ್ರ ಮಾಡ್ತದೆ. ನೀವು ತಿಂಗಳಿಗೆ 2 ದಿವಸ ಉಪವಾಸ ಮಾಡಿರಿ, ಏಕಾದಶಿ ಪ್ರಾಕ್ಟೀಸ್ ಆಗ್ತದೆ. ಅನ್ನ ನೀರ ಬಿಟ್ಟು 1 ತಿಂಗಳಿಗೆ 5 ಉಪವಾಸ ಮಾಡಿ ವಿಷ್ಣು ಪಂಚಕ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತಿಂಗಳಿಗೆ 5 ದಿವಸ ಉಪವಾಸ ಇರಲಿಕ್ಕೆ ನಿಮಗೆ ಪ್ರಾಕ್ಟೀಸ್ ಆಯಿತು. ಹಾಗಾದ್ರೆ ಭೀಷ್ಮ ಪಂಚಕ ತಿಂಗಳಿಗೆ 1 ವರ್ಷಕ್ಕೆ ಕಂಟಿನ್ಯೂಸ್ ಆಗಿ ಕಾರ್ತಿಕ ಏಕಾದಶಿಯಿಂದ ಕಾರ್ತಿಕ ಹುಣ್ಣಿಮೆ ತನಕ ಉಪವಾಸ ಮಾಡಿ 5 ದಿವಸ ನಾನು ಅನ್ನ ನೀರ ಇಲ್ಲಾರ್ದೇನೆ ಇರ್ತೇನೆ ಅಂತ ಮಾಡಿ. ನಮ್ಮ ತಾಯಿ ಸತ್ಯಪ್ರಮೋದ ತೀರ್ಥರ ಪೂರ್ವಾಶ್ರಮ ತಾಯಿ ಸೇವಾಕರಂತೆ ಬೆಂಗಳೂರಾಗಿದ್ದರು. ನಾನು ವಿದ್ಯಾರ್ಥಿಯಾಗಿದ್ದೆ, ಮುಂಬೈಗೆ ಬರ್ತಿದ್ದೆ. ಏಕಾದಶಿ ದಿವಸ ಮುಂಜಾನೆ ಉದ್ಯಾನ ಕೂತ್ರೆ ರಾತ್ರಿ ಹೋಗ್ಬಿಡ್ತಿತ್ತು, ಅನುಸರಣೆ ಮಾಡ್ತೀವಿ ಅಂದ್ಕೊಂಡಿದ್ದೆ. ಕೆಳಗೆ ಗುಜರಾತಿ ಮಂದಿ ಕಟ್ಕೊಂಡು ಬಂದಿದ್ದೆಲ್ಲ ತಿಂದು ಬಂದದ್ದೆಲ್ಲ ತಿನ್ಕೊತಿದ್ರು. ಅವರು ತಾವೇನು ಕಟ್ಕೊಂಡು ಬಂದದ್ದು ಅದು ಮುಗಿದ್ದು. ಮತ್ತು ಹೋಗ್ತಾ ಬರ್ತಾ ಅವ್ರು ಕರೆಯೋರು ತಿನ್ನೋರು ತರೋರು. ಅವತ್ತು ಮುದುಕಿ ನನ್ನ ಮ್ಯಾಲೆ ನೋಡ್ತಿದ್ರು. ನಾನು ಅನ್ಕೊಂಡ್ಬಿಟ್ಟಿದ್ದೆ ಏಕಾದಶಿ ಕೆಳಗಿಳಿದೆ. ನೋಡಿದ್ಲು ಕಣ ನೀರು ಬಂತು. ಪಾಪ ರೊಕ್ಕ ಇರ್ಲಿಕ್ಕಿಲ್ಲ, ಮುಂಜಾನಿಂದ ನೋಡ್ಲಿಕ್ಕೆ ಟಿವಿ ಏನೂ ತಿಂದೇ ಇಲ್ಲ ಅಂತ ತಿಳ್ಕೊಂಡು ಪಾಪ ಎಬ್ಸಿದ್ದು. ದುಡ್ಡು ಕಡಿಮೆ ಏನು, ನಾ ಕೊಡ್ಲಿಲ್ಲ ದುಡ್ಡು ಯಾಕಂತ ಕೇಳಿದೆ. ಇಲ್ಲ ನೀವು ಮುಂಜಾನೆ ನಾವು ನೋಡೀವಿ, ನೀರು ಕುಡಿದಿಲ್ಲ, ಊಟನೂ ಮಾಡಿಲ್ಲ, ಕೆಟ್ಟ ಅನಿಸ್ಬೇಕಾಗ್ತದ ಅಂತಂದು. ನಾನು ಅಕ್ಕಿಗೇನು ಹೇಳಿದೆ, ಮುಂಜಾನೆ ತಿನ್ಲಿಕ್ಕತ್ತೀರಿ, ನನಗೆ ಕೆಟ್ಟ ಅನಿಸ್ಲಿಕ್ಕೆ. ಅವಳಿಗೆ ಹೇಳಿದೆ ಹಮ್ತೋ ಪಾನಿ ತಕ್ ಬಿ ನೈ ಪೀತೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ನಾವು ನೀರು ಕುಡಿದಿಲ್ಲ, ಇವತ್ತು ಏಕಾದಶಿ ಅಂತ ಗಾಬರಿ ಬಿಟ್ಲಿಕ್ಕೆ ಅಲ್ಲೆಲ್ಲ ಕಂಪೌಂಡ್ದಾಗ ಹೇಳೋದು ಅಲ್ಲೇ ನಾನು ಅನ್ಕೊಂಡ ನೋಡ್ರಿ ಒಂದು ಕಾಳು ನೀರು ಕುಡಿಯಂಗಿಲ್ಲ ಅಂತೀವತ್ತ. ಯಾಕಂದ್ರೆ ಅವ್ರಿಗೆ ತಿನ್ನೋದು ಅಂದ್ರೆ ಭಯಂಕರ. ಈ ಹಿಂದಿ ಸಿನಿಮಾ ಆಕ್ಟ್ರೆಸ್ಗಳಿಗೆಲ್ಲ ಆ್ಯಕ್ಟರ್ ಹೇಳ್ತಿದ್ರು ಅವ್ರಿಗೆ ಆ್ಯಕ್ಟಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆಕೆ ಹೆಸರು ಗಾಂಧಿ, ಆಕೆ ಹೆಸರು ಗಾಂಧಿ ಅಂತಿತ್ತು. ಪೂಜಾ ಗಾಂಧಿ ಏನೋ ಇತ್ತು ಆಕೆ ಹೆಸರು, ಅದಲ್ಲ ಪೂಜಾ ಗಾಂಧಿ, ಆಕೆ ಹೆಸರು ಏನೋ ಇತ್ತು ಗಾಂಧಿ ಅಂತ ಕರೆಕ್ಟ್. ಇಂಥ ಬರೀ ಯಾವಾಗಲೂ ಪ್ಲೇಟ್ ಕೈಯ ಒಂದು ಕುರ್ಚಿ. ನಾವು 10:30 ಹೋಗ್ಬೇಕು. ನಮ್ದು ಆ್ಯಕ್ಟಿಂಗ್ ಹೇಳ್ಕೊಡ್ತಿದ್ವಿ. ಸಂಸ್ಕೃತ ವೇಣಿ ಸಂವಾದ ನಾಟಕ ಇತ್ಯಾದಿ ಮಾಡ್ತಿದ್ದೆವು. ಹೇಳ್ಕೊಡ್ಬೇಕು. ಮುಂಜಾನೆ 10:30ರಿಂದ ರಾತ್ರಿ 10:30 ತನಕ ಅಲ್ಲಿಂದ ನಾ ಹಿಂದ್ರಿದ್ದ ಕಳ್ಳತನ ಕಣ್ಣ ಮಾಡ್ಕೊಂಡು ನಾನು ಬರಬೇಕು. ಕಾಡೇ ಕಾಡಿದ್ಲು ತಾನೇ ಪ್ಲೇಟ್ ತರ್ಸಕ್ಕಿ ತಿನ್ನಕ್ಕಿ, ನೀರಿನ ಬಾಟ್ಲಿ ತರ್ಸಕ್ಕಿ ತಿನ್ನಕ್ಕಿ, ನಾವೇನಿಲ್ಲ ಕಂಗಾಲಾಗಿ ನೋಡ್ಕೊಂಡು ಕೂಡ್ತಿದ್ದೇವೆ. ಆಕೆ ಹಿಂಗೆ ಬೈತಿದ್ದೆ. ಯಾಕಂದ್ರೆ ಆಕೆ ಹಿಂದಿ ಬರ್ತಿತ್ತು, ಕನ್ನಡ ಬರ್ತಿದ್ದಿಲ್ಲ. ಹಿಂಗೆ ಬೈತಿದ್ದೇವೆ ನಾವು. ತಿನ್ಕೋತ ಸಾಯ್ಬೇಕು ನೋಡಿ ಕಿಂತಂತ. ಯಾಕಂದ್ರೆ 10:00ರಿಂದ ರಾತ್ರಿ ತನಕ ಕಾಡ್ತಿದ್ಲಕ್ಕಿ, ತಿನ್ನೋದು. ಅವರಿಗೆ ಉಪವಾಸ ಅಂತಲೇ ಗೊತ್ತಿಲ್ಲ. ಅವ್ರ ಉಪವಾಸ ಅಂದ್ರೆ ಸಾಬುದಾನಿ ಕಿಚಡಿ, ಶೇಂಗಾ, ಉಂಡಿ, ಇದು ಉಪವಾಸ ಅಂತವ್ರಿಗೆ. ಅಂದರೆ ಊಟಕ್ಕಿಂತ ಹೆಚ್ಚು ಖರ್ಚು. ಅದೆಲ್ಲ ಹಾಗಲ್ಲ. ನಾವು ಹೆಂಗೆ ಅಭ್ಯಾಸ ಮಾಡಬೇಕು ಅಂದರೆ ನಮ್ಮ ದೇಹವನ್ನು ಯಾವುದಕ್ಕೂ ಅಡ್ಜಸ್ಟ್ ಆಗೋ ಹಂಗೆ ಬದುಕಲಿಕ್ಕೆ ಕಲಿಸ್ತದೆ ಈ ಉಪವಾಸ, ವ್ರತ, ನೇಮ ಅಂತನ್ನೋದಿಲ್ಲ. ಅನೇಕ ಅರ್ಥದೊಳಗೆ ಆದರ್ಶಗಳು ಅವ ವ್ರತ ನೇಮ ಉಪವಾಸಕ್ಕೆ ಅಂತನ್ನೋದಕ್ಕಾಗಿ ಆ ರೀತಿಯಾಗಂತೆ ನಯತ್ರ ವಾಚ, ಪರಮಾತ್ಮನಿಗೋಸ್ಕರವಾಗಿ ತಿಳಿದುಕೊಳ್ಳಿ ಪ್ರಯತ್ನ ಮಾಡಿರಿ. ಯಾವನನ್ನ ಮಾತುಗಳು ಹೇಳಲಿಕ್ಕೆ ಹೊರಟು ಸೋತು ತಿರುಗಿ ಬರ್ತವೆ.
ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತ ಮನಸಾಸ ನಯತ್ರ ವಾಚೋ ನ ಮನಃ ನ ಸತ್ವಂ ತಮೋ ರಜೋ ವಾ ಮಹದಾದಯೋಮಿ ಅಂತ ಇದನ್ನೇ ವಾದಸ್ವಾಮಿಗಳು ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ ಈ ಮಾತ್ರ ಅರ್ಥವನ್ನು ಹೇಳ್ತಾರೆ. ನೀನು ಯಾವಾಗ ಹೆಂಗಿರ್ತಿ ಅಂತಂಬುದೇ ಗೊತ್ತಿಲ್ಲ. ಲಕ್ಷ್ಮೀದೇವಿಗೆ ಗೊತ್ತಿದ್ದಿದ್ದಿಲ್ಲ, ನರಸಿಂಹ ಅವತಾರ ಆಯಿತು, ಗುರುಕುಳಿಸ್ತಿದ್ದ, ದೇವತೆಗಳೆಲ್ಲ ಗಾಬರಿ ಆಗ್ಬಿಟ್ರು. ಹಾಗಾದ್ರೆ ಇವ್ರು ಶಾಂತ ಮಾಡೋದು ಹೆಂಗ ಅಂತೇಳಿ ಪಾಪ ಲಕ್ಷ್ಮೀದೇವಿನ ಕರ್ಕೊಂಡು ಬಂದು ಹೇಳಿದ್ರು, ನೋಡುವ ನಿನ್ನ ಗಂಡಿಗೆ ಯಾಕೋ ಭಾಳ ಗುರುಗುರು ಮಾಡ್ಲಿಕ್ಕತ್ತಾನ, ನೀನೇ ಬಂದು ವ್ಯವಸ್ಥೆ ಮಾಡುವಂತ ಅಂದ್ಕೊಳ್ಳಿ. ಆಕೆ ಬಂದು ನೋಡಿದ್ದು ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ ಅಂತ ನೋಡಿ ನನ್ನ ಗಂಡೆ ಅಲ್ಲ ಅಂತ ಹೇಳ್ಬಿಟ್ಟಿ ಅಂತ ಅವತಾರ. ಏನು ಪ್ರವೃತ್ತಿ ಸುಮ್ಮನೆ ಅವಳು ಲೀಲಾ ಮಾಡಿದ್ರು, ಗೊತ್ತಿದ್ದೇ ಇರ್ತದೆ, ಗೊತ್ತಿಲ್ಲದೇ ಇದ್ದಂತೆ ರೂಢಿ ಮಾಡಿದ್ರು. ಪ್ರಹ್ಲಾದ ರಾಜನ ಕೀರ್ತಿ ತರಬೇಕು ಅಂತ ಅನ್ನೋದಕ್ಕಾಗಿ. ಹಾಗೆ ತಿಳಿಯದು ನಿನ್ನಾಟ, ಕಣ್ಣು ಮುಚ್ಚಿದೆ ಬೆನ್ನು ತೋರುವೆ, ಮಣ್ಣು ಕೆದರುವೆ ಚಿನ್ನಗೊಲಿದನೆ, ಸಣ್ಣವಾಮನೆ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬಣ್ಣ ಬಡಕನೆ, ಹೆಣ್ಣುಗಳ ವೃತ ಕೆಡಿಸಿ ತೇಜಿಯ ಬೆನ್ನ ನೀರಿದ ವ್ಯಾಸ ವಿಠಲ, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಯದು ನಿನ್ನಾಟ ಅಂತ ಹೇಳ್ತಾರೆ. ಅದನ್ನೇ ನಯಸ್ತ್ರ ವಾಚ, ಯಾವ ಮಾತು ಯಾವ ಮನಸ್ಸು ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲೋ ಅಂತ ಲೀಲಾ ಅಂತ ಹೇಳಿ ಬಹಳ ಸುಂದರ ವರ್ಣನೆ ಮಾಡ್ತಾರೆ. ಆಮೇಲೆ ಸಂಸಾರದ ವರ್ಣನೆಯನ್ನು ಮಾಡ್ತಾರೆ. ಸಂಸಾರ ಸಿಂಧು ಮತಿ ದುಸ್ತರ ಮುಕ್ತಿ ತೀರ್ಷೋ ನಾಣ್ಯಪ್ಲವೋ ಭಗವತ ಪುರುಷೋತ್ತಮಸ್ಯ, ಲೀಲಾ ಕಥಾ ರಸ ವಿಷೇವಣಮಂತರೇಣ ಪುಂಸೋ ಭವೆ ದ್ವಿಧ ದುಃಖ ದವಾಪ್ತಿ ತಸ್ಯ. ಪ್ಲವ ಅಂದರೆ ನಾವು ಸಮುದ್ರವನ್ನು ನೋಡುತ್ತೇವೆ, ದೊಡ್ಡ ದೊಡ್ಡ ತೆರೆಗಳು ಬರ್ತಿರ್ತವೆ, ಆಚೆಗೆ ಹೋಗಬೇಕು ಅಂತ ವಿಚಾರ ಮಾಡಿ ದಂಡಿನೇ ಕಾಣಿಸೋದಿಲ್ಲ. ಆ ತೆರೆಗಳನ್ನು ನೋಡಿ ಗಾಬರಿ ಆಗ್ತೀವಿ. ಅದಕ್ಕೆ ವಿಚಾರ ಮಾಡ್ತೀವಿ, ಈ ತೆರೆಗಳು ನಿಂತ ಮೇಲೆ ಹೋಗೋಣಂತ, ಯಾವಾಗ ತೆರೆ ನಿಂದಿರ್ತಾವೆ ಆವಾಗ ಹೋಗೋಣಂತ ವಿಚಾರ ಮಾಡ್ತಾರೆ. ಎಂದು ತೆರೆ ಆರು ತೆರೆಯ ನೋಡಂಬಿಗ, ಅವು ಮೀರಿ ಬರುತ್ತಲಿವೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸು ಅಂಬಿಗ. ಆರು ತೆರೆ ನೋಡೋ, ಗರ್ಭದಲ್ಲಿ ಇರೋದು, ಗರ್ಭದಲ್ಲಿ ಬೆಳೆಯೋದು, ಹುಟ್ಟೋದು, ಹುಟ್ಟಿದ ನಂತರ ಪರಿಣಾಮ ಒಂದೊಂದೊಂದು ಪರಿಣಾಮ, ಇದೆಲ್ಲ ಆರು ತೆರೆಗಳು. ಆರು ತೆರೆಯ ನೋಡಂಬಿಗ, ಅವು ಮೀರಿ ಬರುತ್ತಲಿವೆ. ಇದು ಭಾಗವತಕ್ಕೂ ಹೇಳ್ಬೋದು. ಆರು ಅಂದರೆ 6 ಪ್ರಶ್ನೆಗಳು. ಪ್ರಥಮ ಸ್ಕಂದದೊಳಗೆ 6 ಪ್ರಶ್ನೆಯನ್ನು ಮಾಡಿದ್ದಾರೆ. 6 ಪ್ರಶ್ನೆಗೆ ಉತ್ತರವೇ ಶ್ರೀಮದ್ ಭಾಗವತ. 6 ತೆರೆಯೇ, 6 ಪ್ರಶ್ನೆಗಳಿಗೆ ತೆರೆಯ ಉತ್ತರವನ್ನು ಕೊಟ್ಬಿಟ್ರ ನೋಡು ಅಂಬಿಗ. ಅಂದ್ರೆ ವೇದವ್ಯಾಸದೇವರು, ಬೀಗ ಅಂದ್ರೆ ರಚನೆ, ಅಂಬಿಗ ಅಂದ್ರೆ ವೇದವ್ಯಾಸದೇವರ ರಚನೆ ಶ್ರೀಮದ್ ಭಾಗವತ ಅಂತ. ಅಂಬಿಗ ಅಂತ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಅಮ್ಮನ ಬೀಗ ಅಂಬಿಗ ಅಂತ. ನಮ್ಮ ಮನೆಯಾಗ 2 ಬೀಗರು, ಅಪ್ಪನ ಬೀಗ ಅಮ್ಮನ ಬೀಗ ಅಂತ. ಮನ್ಯಾಗ ಬಂದವರು ಒಣಮಣ ಅವಲಕ್ಕಿ ತಿಂತಿದ್ರು ಅವ್ರ ಅಪ್ಪನ ಬೀಗ. ಅದಕ್ಕೆಲ್ಲ ಸಂಸ್ಕಾರ ಮಾಡ್ಕೊಂಡು ಕೊತ್ತಂಬರಿ ಕೊಬ್ಬರಿ ಗಿಬ್ಬರಿ ಹಾಕಿ ಚಮಚಮಿ ತಿಂತಿರ್ತಾರಲ್ಲ, ಹಂಗ ಅವ್ರ ಅಮ್ಮನ ಬೀಗ ಅಂತ. ಆ ಹೆಂಡತಿ ಕಡೆಯಿಂದ ಯಾರು ಬಂದಿರ್ತಾರೆ ನೋಡ್ರಿ, ಅವರಿಗೆಲ್ಲ ಆಜು ಬಾಜುಕಿನ ಉಪ್ಪಿನಕಾಯಿ ರಂಜಕ ತಂದು ಏನ ವೈಭವ ಅಂತ ಇರ್ತದೆ ಅಂತ ಅಷ್ಟಿರ್ತದೆ. ಅದು ಅವರು ಅಮ್ಮನ ಕಡೆಯವರು ಅಂತ ಅರ್ಥ. ಪಾಪ ಏನದನ್ನ ಅದನ್ನು ಹಾಕಿ ಕೆಟ್ಟ ಮುಖ ಮಾಡ್ಕೊಂಡು ಏನು ತಿಂತಿರ್ತಾರೆ ನೋಡ್ರಿ, ಅದು ಅಪ್ಪನ ಬೀಗ ಅಂತ. ಹಂಗ ಅಮ್ಮನ ಬೀಗರಿಗೆ ಭಾಳ ಕಿಮ್ಮತ್ತಿರ್ತದೆ, ಅಪ್ಪನ ಬೀಗರಿಗೆ ಕಿಮ್ಮತ್ತಿರಂಗಿಲ್ಲ. ನನ್ನ ಪೈಕಿ ನಮ್ಮ ಅಪ್ಪ ಅಮ್ಮ ಬರ್ತಾರಂದ್ರೆ ಈಗ ಬಂದು ಏನು ಮಾಡ್ತಾರ ಅಂತಂತ, ಅಲ್ಲ ನಿಮ್ಮ ಅಪ್ಪ ಬರ್ತಾರ ಯಾವ ಬರ್ತಾರ ಅಂತ ಕೇಳ್ತಾರೆ. ಹಿಂಗಾಗಿ ಅಪ್ಪನ ಬೀಗ ಅಮ್ಮನ ಬೀಗ ಅಂತಂತಾರೆ. ಅದಕ್ಕೆ ದಾಸರಂದ್ರು, ಪರಮಾತ್ಮ ನಾನು ಅಪ್ಪನ ಬೀಗ ಅಲ್ಲ ಅಮ್ಮನ ಬೀಗ ಆದ್ರೆ ನನಗೆ ಕಿಮ್ಮತ್ ಜಾಸ್ತಿ. ಅಂಬಿಗ ನೋಡಂಬಿಗ, ನಾನು ನಿನಗೆ ಅಮ್ಮನ ಬೀಗ ಅಪ್ಪನ ಬೀಗ ಅಲ್ಲ, ಅದಕ್ಕೆ ನಾನು ಭಾಳ ಕೇರ್ ತಗೋಬೇಕು ನೀನು ಅಂತ ಅನ್ನೋದಕ್ಕಾಗಿ ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳ್ತಾರೆ. ಹಾಗೆ ತೆರೆಗಳು ಬರ್ತಾ ಇರ್ತಾರೆ. ಸಂಸಾರೇ ಅಕ್ಷಯ ಸಾಗರೇ ಪ್ರಕಟಿತಃ ಅಗಾಧೆ ದುಸ್ತರೆ ಸರ್ವ ಬದ್ಧ ಜಲಗ್ರಹಿ ಅನುಪಮೈ ಅಂತ ರಾಯ ಸ್ತೋತ್ರ ನಾವು ಕೇಳ್ತೇವೆ. ಅದ್ರ ವರ್ಣನೆ ಇದು ವರ್ಣನೆ, ಇಲ್ಲಿ ವರ್ಣನೆ ಅಪ್ಪನಾಚ ಮಾಡಿದ್ರು. ಆದರೆ ಆ ತೆರೆಗಳು ಬರ್ತಕ್ಕಂಥದ್ದನ್ನು ನೋಡಿ ಹೆಂಗೆ ದಾಟೋದು ಅಂತ ವಿಚಾರ ಮಾಡಿದಾಗ ಒಂದು ಹಡಗು ಬರ್ತದೆ. ಆ ಹಡಗು ಬಂತು ಅಂದರೆ ಏನೂ ವಿಚಾರ ಇಲ್ಲ, ಎಷ್ಟೇ ತೆರೆಗಳು ಬರಲಿ, ಎಷ್ಟೇ ವಿಶಾಲವಾಗಿ ನಾವು ಹಡಗನ್ನು ಹಿಡಿದೇವಿ ಅಂತಂದ್ರೆ ಆ ದಂಡಿಗೆ ಹೋಗ್ತೀವಿ. ಹಾಗೆ ಪರಮಾತ್ಮ ಪ್ಲವ, ಪ್ಲವ ಅಂದರೆ ಸಂಸಾರವೆಂಬ ಅಪಾರವಾದ ಸಮುದ್ರವನ್ನು ದಾಟಲಿಕ್ಕೆ ಅವನು ನಾಮನಾಗಿದ್ದಾನೆ ಅಂತ ಹೇಳ್ತಾರೆ. ಕೆರೆಯನ್ನು ದಾಟಲು ಅರಿಯದ ಜನ ಭವ ಶರದಿಯ ದಾಟುವರಿ.
ಚೂರ್ಣಗಳಾದವು ವಿವಿಧ ನಾವೆಗಳು ಈ ಅನ್ನವದಲ್ಲಿ ಸಿಲುಕಿ ಸುಲಭದಿ ಪೂರ್ಣ ಪ್ರಮತಿಗಳ ಮತವನರಿತು ನಿನ್ನ ಪೂರ್ಣ ಪ್ರಸನ್ನತೆ ನಾವೇ ಇಂದಲ್ಲದೆ ಕೆರೆಯನ್ನು ದಾಟಲು ಅರಿಯದ ಜನಭವ ಶರದಿಯ ದಾಟುವರಿ ಪೂರ್ಣ ಪ್ರಮತಿಗಳ ಮತವನರಿತು ನಿನ್ನ ಪೂರ್ಣ ಪ್ರಸನ್ನತೆ ಎಂಬ ನಾವೇ ಇಂದಲ್ಲದೆ ಅವನು ಶಾಸ್ತ್ರವನ್ನು ಓದಿ ನಿನ್ನನ್ನು ತಿಳಿದಾಗ ಆ ನಿನ್ನ ಜ್ಞಾನವೆಂಬ ನಾವು ಹಡಗು ಆ ನಾವೆಯಿಂದ ಅಲ್ಲದೆ ಆ ನಾವು ಬಿಟ್ಟರೆ ಈ ದೊಡ್ಡದಾದಂಥ ಭವಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯವಿದೆ ಅಂತ ವಿದ್ಯಾಪ್ರಸನ್ನರು ವ್ಯಾಸರಾಯರ ಮಠದ ಪರಂಪರೆಯಲ್ಲಿ ಬಂದಂಥ ವಿದ್ಯಾಪ್ರಸನ್ನರು ಎಂತೆಂಥ ಹಾಡು ಮಾಡಿದ್ದಾರೆ. ಅವರು ಮಾಡಿದಂತಹ ಕೆರೆಯನ್ನು ದಾಟಲು ಅರಿಯದ ಜನಭವ ಶರದಿಯ ದಾಟುವರಿ ಹರುಷದಿಂದಲೇ ನಿನ್ನ ಸಂತೋಷದಿಂದ ನೀನು ನಮ್ಮ ಮೇಲೆ ಅನುಗ್ರಹ ಮಾಡಿದಾಗ ನಿನ್ನ ಅನುಗ್ರಹವೇ ನನಗೆ ನಾವು ನಿನ್ನ ಪೂರ್ಣ ಪ್ರಸನ್ನತೆ ನಾವೆಯಿಂದಲ್ಲದೆ ನಾನು ಜ್ಞಾನವನ್ನು ಮಾಡಿಕೊಂಡಾಗ ನೀನೇನು ಸಂತೋಷ ಪಡ್ತೀಯ ನಿನ್ನ ಸಂತೋಷವೆಂಬ ನಾವೆಯಿಂದಲ್ಲದೆ ಕೆರೆಯನ್ನು ದಾಟಲು ದಶಮಸ್ಕಂದರು ಹೇಳ್ತಾರೆ. ಪರಮಾತ್ಮನ ಅನುಗ್ರಹ ಇತ್ತು ಅಂದರೆ ಒಂದು ಆಕಳು ನಡೀತಾ ಇರುವಾಗ ಆಕಳು ಹಿಂಗೆ ಹೆಜ್ಜೆ ಇಟ್ಟಾಗ ಅಲ್ಲಿ ತೆಗ್ಗು ಬಿಡುತ್ತದೆ. ಆ ಹೆಜ್ಜೆ ಇಟ್ಟಾಗ ತೆಗ್ಗು ಬಿದ್ದಾಗ ಅದರೊಳಗೆ ನೀರಿರ್ತವೆ. ಆ ನೀರನ್ನು ನಾವು ಹೆಂಗೆ ಅನಾಯಾಸವಾಗಿ ದಾಟ್ತೇವೆ ಹಾಗೆ ಸಂಸಾರ ಸಮುದ್ರವನ್ನು ಆ ಗೋಪದ ಆಕಳ ಹೆಜ್ಜೆಯಲ್ಲಿ ತುಂಬಿದ ನೀರನ್ನು ಅನಾಯಾಸವಾಗಿ ದಾಟುವಂತೆ ನಾವು ದಾಟ್ತೀವಿ ಅಂತ ಕೃಷ್ಣನನ್ನು ವರ್ಣನೆ ಮಾಡ್ತಾ ಇರುವಾಗ ದಶಮಸ್ಕಂದದಲ್ಲಿ ಹೇಳ್ತಾರೆ. ಹಾಗೆ ನಾವೇ ಅಂತಂತಾರೆ ಭಗವತಃ ಪ್ಲವ ವಿವಿಧ ದುಃಖ ದವರ್ಧಿತಸ್ಯ ನಾಣ್ಯ ಪ್ಲವಃ ಭಗವತಃ ಪುರುಷೋತ್ತಮಸ್ಯ ಪರಮಾತ್ಮನನ್ನು ಬಿಟ್ಟರೆ ಮತ್ತೊಂದು ದಾಟಲಿಕ್ಕೆ ನಾವು ಅಂತನ್ನೋದು ಇಲ್ಲ ಅಂತ ಹೇಳ್ತಾರೆ. ಸ್ನೇಹಾಧಿಷ್ಠಾನವರ್ತಜ್ಞಿ ಸಂಯೋಗೋ ಯಾವದೀಯತೆ ತಾವದ್ದೀಪಸ್ಸ ದೀಪತ್ವಂ ಏವಂ ದೇಹ ಕೃತೋಭವ. ಒಂದು ದೀಪ ಉರಿತಿರ್ತದೆ. ಆ ದೀಪ ಉರಿಬೇಕಾದ್ರೆ ಅದಕ್ಕೊಂದು ಬತ್ತಿ ಇರ್ತದೆ. ಆ ಬತ್ತಿಯೊಂದು ಎಣ್ಣೆ ಇರ್ತದೆ. ಎಣ್ಣೆ ಬತ್ತಿ ದೀಪ. ಆ ದೀಪ ಎಲ್ಲಿ ತನಕ ಉರಿತದೆ? ಎಣ್ಣೆ ಇರೋ ತನಕ ಉರಿತದೆ. ಎಣ್ಣೆ ಮುಗಿತು ಅಂದ್ರೆ ಆ ಬತ್ತಿಯನ್ನು ಸುಟ್ಟು ತಾನು ಶಾಂತ. ಹಾಗೆ ಜೀವನ ಅಂತನ್ನೋದು ದೀಪ ಇದ್ದಂಗೆ, ಬತ್ತಿ ಅಂತನ್ನೋದು ದೇಹ ಇದ್ದಂಗೆ, ಎಣ್ಣೆ ಅಂತನ್ನೋದು ಆಯುಷ್ಯ ಇದ್ದಂಗೆ. ಎಣ್ಣೆ ತೀರದ ಮೇಲೆ ಬತ್ತಿ ಸಹಿತವಾಗಿ ಸುಟ್ಟು ದೀಪ ಶಾಂತವಾಗುವಂತೆ ಆಯುಷ್ಯ ಮುಗಿತು ಅಂತಂದರೆ ಮುಗಿದೈತು. ಪಾರ್ವತಿ ರುದ್ರದೇವರಿಗೆ ಕೇಳ್ತಾಳೆ, ಮರಣಕ್ಕೆ ಕಾರಣವೇನು? ಅಂದರೆ ಅಪಘಾತವೇ, ಜಡ್ಡು ಜಾಪತ್ರವೇ, ಅಥವಾ ವಿದ್ಯುತ್ ಪತನವೇ? ಯಾವುದು ಕಾರಣ? ಯಾವುದೂ ಕಾರಣ ಅಲ್ಲ ಅಂತಂತ ರುದ್ರದೇವರು. ಸಾಯಲಿಕ್ಕೆ ಯಾವುದು ಕಾರಣ ಅಂದರೆ ಯಾವ ಕ್ಷಣದೊಳಗೆ ಪುಣ್ಯ ಪಾಪಗಳು ಮುಗಿತವೆ ಆ ಕ್ಷಣದಲ್ಲೇ ಅವನು ಸಾಯ್ತಾನೆ. ಮಜ್ಜಿಗೆ ಮಕ್ಕಳು ಯಾರು ಕೊಡ್ತಾರೆ ನೀಲಿ ಮೇಲೆ? ಮಜ್ಜಿಗೆ ನಾರ್ಮೂಲ ಏನು ಮಾಡ್ತಾರೆ? ಕೈ ತಳ್ಕೊಂಡೇನೋ ಮನೆಗೆ ಕಾಲು ಕಿತ್ತದೆ, ಕಲ್ಲಿಂತ ಮತ್ತೆ ಎಂಜಲಗ ಮಾಡ್ಬೇಕಂತ ಸಂಕಟ. ಅದಕ್ಕೇನು ಮಾಡ್ತಾನೆ? ಮಜ್ಜಿಗೆ ಮುಗಿತು. ಹಾಗಾದ್ರೆ ಎಲೆ ಮೇಲೆ ಎಷ್ಟೋ ತನಕ ಕೊಡ್ತಾನೆ ಅನ್ನ ಅವಳಿ ಪಲ್ಯ ಚೆಕ್ ಮತ್ತೊಂದು ಮಗು ಬಂದಿಲ್ಲ. ಆ ಮಜ್ಜಿಗೆಯನ್ನು ಮುಗೀತು ಅಂತಂದ್ರೆ ಆ ಎಲೆಯನ್ನು ಫೋನ್ ಬಿಟ್ಟು ಬಿಡ್ತಾರೆ. ಮಜ್ಜಿಗೆ ಅನ್ನೋ ತನಕ ಆ ಎಲೆ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂದರೆ, ಇದು ನನ್ನ ಎಲೆ, ಇದು ನನ್ನ ಜಾಗ, ನೀವು ಯಾರು ಕೂಡಬೇಡ್ರಿ ಅಂತ ಆ ಎಲೆ ಮೇಲೆ ಪ್ರೀತಿ ಮಾಡ್ತಾನೆ. ಮಜ್ಜಿಗೆಯನ್ನು ಮುಗೀತು ಅಂದ್ರೆ ಸಾಕು ಆ ಎಲೆಯನ್ನು ಎತ್ತಿ ಒಯ್ದು ತಿಪ್ಪಿಯೊಳಗೆ ಹೋಗಿದ್ದಾರೆ. ಹಾಗೆ ಈ ದೇಹ ಎಲ್ಲಿವರೆಗೆ ಈ ದೇಹ ನನಗೆ ಎಲೆ ನಮಗೆ ಎಲ್ಲಿ ತನಕ ಉಪಕಾರ ಮಾಡ್ತದೆ ಅದನ್ನು ನಾವು ಪ್ರೀತಿ ಮಾಡ್ತೀವಿ. ಆ ಎಲೆಯಿಂದ ನಮಗೇನೂ ಉಪಕಾರವಿಲ್ಲ ಅಂತಾದ್ರೆ ಅದನ್ನು ನಾವು ಎತ್ತಿ ತಿಪ್ಪಿಯೊಳಗೆ ಹೋಗಿತೀವಲ್ಲ. ಹಂಗೆ ಈ ದೇಹ ಎಲ್ಲಿವರೆಗೆ ಉಪಯೋಗ ಬೀಳ್ತದೋ ಅಲ್ಲಿವರೆಗೆ ಈ ದೇಹಕ್ಕೆ ಕಿಮ್ಮತ್ತು ಕೊಡ್ತಾರೆ. ಈ ದೇಹ ತುಂಡು ತುಂಡಾಯ್ತು ಅಥವಾ ರೋಗಿಷ್ಠವಾಯಿತು ಅಂದರೆ ಅದನ್ನು ಎತ್ತಿ ಬೀಸಾಕಿ ಬಿಡ್ತಾರೆ. ಆದ್ದರಿಂದ ಈ ಜೀವನ ದೀಪದಂತೆ ಇದೆ ಅಂತ ಹೇಳ್ತಾರೆ. ಸ್ನೇಹಾದಿಷ್ಟ, ಸ್ನೇಹ ಅಂದರೆ ಎಣ್ಣೆ, ಸ್ನೇಹಾದಿಷ್ಟಾನ ವರ್ತಿ ಅಂದ್ರೆ ದೀಪ, ಬತ್ತಿ. ಅಗ್ನಿ ಸಂಯೋಗ ಯಾವದೀಯತೆ ಎಲ್ಲಿವರೆಗೆ ಇದೆಲ್ಲ ಇರ್ತವೋ ತಾವತ್ ದೀಪಸ್ಸ ದೀಪತ್ವಂ ಏವಂ ದೇಹ ಕೃತೋ ಭವ. ಎಷ್ಟು ದೇಹದ ಮೇಲೆ ಪ್ರೀತಿ ಮಾಡ್ತಾನೆ, ಪ್ರೀತಿ ಮಾಡ್ದ ಕೊನೆ ಕಾಲಕ್ಕೆ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಕೈ ಕೊಡ್ತಾರಂತಲ್ಲ, ಬಿಟ್ಬಿಡ್ರಿ ಅವ್ರನ್ನ. ನಿಮ್ಮ ಇಂದ್ರಿಯಗಳೇ ನಿಮಗೆ ಕೈ ಕೊಡ್ತಾವ.
ಒಬ್ಬ ಪೇಷಂಟು ಡಾಕ್ಟ್ರ್ ಹತ್ರ ಹೋಗ್ತಾನೆ. ಡಾಕ್ಟ್ರ್ ಹತ್ರ ಹೋಗಿ ಏನು ಕೇಳ್ತಾನೆ, ನನಗೇನು ರೋಗ ಆಗಿದೆ ಹೇಳ್ರಿ ಅಂತ. ಆಮೇಲೆ ಡಾಕ್ಟರ್ ಅಂತಾರೆ, ಡಾಕ್ಟರ್ ಕೇಳಿದ್ರು ಏನಾಗ್ಯದಪ್ಪ ನಿನಗೆ ಅಂತ ಕೇಳಿ. ಅವ್ನು ಪೇಷಂಟ್ ಅಂತ ನನಗೇನಾಗ್ಯದ ಅಂತ ಗೊತ್ತಿದ್ರೆ ಮತ್ತು ನಿಮ್ಮ ಹತ್ರ ಬರ್ತೀನಿ, ನನಗೆ ಏನಾಗ್ಯದ ಗೊತ್ತಿಲ್ಲ ಅಂತಂದಕ್ಕೆ ನಿಮ್ಮ ಹತ್ರ ಬರ್ತೀನಿ ನೀನು. ಹಂಗಲ್ಲಪ್ಪ, ಏನಾಗ್ಯದ ಏನೇನಾಗ್ತದೆ ಹೇಳು, ಏನಾಗ್ಯದ ಅಂತ ನಾ ಹೇಳ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಇವನು ಹೇಳ್ತಾನೆ ಲೈಟ್ ಜ್ವರ ಬರ್ತಾವೆ, ಕೆಮ್ಮ ನೆಗಡಿ ಬರ್ತಾವೆ, ಮತ್ತೊಂದು ಅದು ಏನೇನು ಹೇಳ್ತಾರೆ. ಹಾಗೆ ನನಗೆ ಈ ರೋಗವಿದೆ, ಈ ರೋಗಕ್ಕೆ ಔಷಧವನ್ನು ನಾನು ಕೊಡ್ತೇನೆ ಅಂತ ಡಾಕ್ಟರ್ ಕೊಡ್ತಾರಲ್ಲ. ಹಂಗೆ ಧನ್ವಂತರಿ ಹತ್ರ ಜೀವ ಹೋಗ್ತಾರೆ. ಧನ್ವಂತರಿ ಡಾಕ್ಟ್ರು, ಜೀವ ಪೇಷಂಟು. ಆ ಜೀವ ಧನ್ವಂತರಿ ಹತ್ರ ಹೋಗಿ ಹೇಳ್ತಾನೆ, ಡಾಕ್ಟ್ರೇ ನನಗೆ ಏನಾಗಿದೆ. ಧನ್ವಂತರಿ ಏನಾಗಿದೆ ನೀ ಹೇಳಬೇಕು, ನಾ ಹೆಂಗೆ ಹೇಳಿ, ಏನೇನಾಗ್ತದೆ ಹೇಳು, ಅದನ್ನು ಏನಾಗಿದೆ ಅಂತ ಹೇಳ್ತೀನಿ. ಆಗ ಜೀವ ಧನ್ವಂತರಿ ಮುಂದೆ ಹೇಳ್ತಾನೆ, ಹರಿಮೂರ್ತಿಗಳು ಎಲ್ಲ ಕಂಗಳಿಗೆ ಕಾಣಿಸವು, ಹರಿಯು ಕೀರ್ತನೆಯು ಕೇಳಿಸದನ್ನ ಕಿವಿಗೆ. ಕಣ್ಣು ಕಾಣಿಸಲ್ತು, ಕಿವಿ ಕೇಳಿಸಲ್ತು. ಪ್ರವಚನ ಯಾರು ಹೇಳಿಕತ್ತಾರ ಕಾಣಿಸಂಗಿಲ್ಲ, ಪ್ರವಚನ ಏನು ಹೇಳಿಕತ್ತಾರ ಕೇಳಿಸಲ್ತಾಗ್ಯದ. ಪ್ರವಚನ ಮುಗಿದ್ಮೇಲೆ ಪುಟಾಣಿ ಸಕ್ಕರೆ ಕೊಡ್ತಾರ, ಅದು ಬಾಯಿ ಬರಲ್ತಾಗ್ಯದ. ಇದು ನನ್ನ ಪರಿಸ್ಥಿತಿ ಆಗಿದೆ. ನನಗೆ ಆವ ರೋಗವು ನನಗೆ ದೇವಧರ್ಮಂತ. ನನಗೆ ಏನು ರೋಗ ಆಗ್ಯದ ಹೇಳು ಅಂತಂದರೆ ಅವನು ಹೇಳ್ದ, ಇದು ಡಯಾಬಿಟಿಸ್ ಇದ್ದಂಗೆ, ಇದು ಕಾಮನ್ ರೋಗ, ಎಲ್ಲರಿಗೂ ಬರತಕ್ಕಂಥ ಇದು ಭವರೋಗ. ಈ ಭವರೋಗದ ವೈದ್ಯ ನಾನೊಬ್ಬನೇ, ಇಡೀ ಸಮಸ್ತ 14 ಲೋಕದೊಳಗೆ ನಾನೊಬ್ಬನೇ ಇದ್ದೇನೆ, ಇದು ಸ್ಪೆಷಲಿಸ್ಟು, ಇದನ್ನು ಪರಿಹಾರ ಮಾಡಲಿಕ್ಕೆ ನಾನು. ಆಗ ಜೀವ ಹೇಳ್ತಾನೆ, ಇನ್ನೊಬ್ಬರು ಡಾಕ್ಟರ್ ಇಲ್ವಾ? ಇದ್ದಾರೆ, ನಾನು ಯಾರಿಗೆ ರೆಕಮೆಂಡ್ ಮಾಡ್ತೀನಿ ಅವ್ರು ಮಾತ್ರ. ಸರಿ, ನೀನು ಪರಿಹಾರ ಮಾಡು, ಏನು ಮಾಡ್ತೀಯ? ಅವನು ಹೇಳ್ತಾನೆ, ಅನಾದಿ ಕಾಲದ ಭವರೋಗ ಕಳೆಯಯ್ಯ, ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ. ಈ ಅನಾದಿ ಕಾಲದ ರೋಗವನ್ನು ಪರಿಹಾರ ಮಾಡಪ್ಪ, ನಾನು ಮಾತ್ರ ನಿನ್ನ ಉಪಕಾರವನ್ನು ಎಂದಿಗೂ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಜೀವ ಹೇಳ್ತಾನಂತೆ. ಇದಕ್ಕೆ ಏನು ಔಷಧ ಅಂದರೆ ಭಗವಂತನೇ ಔಷಧ. ಅವನು ಬಿಟ್ಟು ನಾರಾಯಣ ವೈದ್ಯ, ನಾರಾಯಣವೇ ಔಷಧ. ಅಯಂ ಮೇ ಹಸ್ತೋ ಭಗವನ್, ಅಯಂ ಮೇ ಭಗವಂತರ, ಅಯಂ ಮೇ ವಿಶ್ವವೇ ಶಜೋ ಶಿವಾಭಿಮರ್ಶನಃ. ಈ ಮಂತ್ರವನ್ನು ನಾವು ಔಷಧವನ್ನು ತೆಗೆದುಕೊಳ್ತಾ ಇರುವಾಗ ಹೇಳಬೇಕು. ಯಾಕೆಂದರೆ ಔಷಧದಲ್ಲಿ ಓಷಧಿ, ಓಷ ಅಂದರೆ ಸುಡುವಂತ, ರೋಗಗಳನ್ನು ಸುಡುತ್ತದೆ. ಆದ್ದರಿಂದ ಔಷಧಕ್ಕೆ ಔಷಧ ಅಂತ ಹೆಸರು. ಔಷಧದಲ್ಲಿ ಔಷಧ ನಾಮಕನಾಗಿದ್ದು ಆ ರೋಗವನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳೋದಕ್ಕಾಗಿ ಆ ಪರಮಾತ್ಮನಿಗೆ ಔಷಧ ಅಂತ ಕರೀತಾರೆ. ಆದ್ದರಿಂದ ಈ ರೀತಿಯಾಗಿ ಹೇಳ್ತಾರೆ, ದೀಪದಂತೆ ಸಂಸಾರ ಇದೆ, ಕೊನೆಯವರೆಗೂ ದೀಪ ಉರಿತದೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ದೀಪ ಯಾವಾಗ ಶಾಂತ ಆಗ್ತದೆ ಅಂತಲಿಕ್ಕೆ ನಮ್ಗೆ ಕಾರಣ ಗೊತ್ತಾಗ್ತದೆ. ಎಣ್ಣೆ ಕಡಿಮೆ ಆದದ್ದು ಗೊತ್ತಾಗ್ತಿರ್ತದೆ, ನಮ್ಮ ಆಯುಷ್ ಕಡಿಮೆ ಆದದ್ದು ಗೊತ್ತಾಗಿಲ್ಲ. ನಾವು ಮದುವೆ ಕಲ್ಯಾಣ ಮಂಟಪದೊಳಗಿದ್ದಾಗ ನಮ್ದು ಪುಣ್ಯ ಪಾಪ ಮುಗಿತು ನಿಂತು ಬಿಡ್ತದೆ. ಅಲ್ಲ, ಗಾಡಿ ಗೊತ್ತೇನೋ, ಇದನ್ನು ನಾವು ರೋಡ್ ಮಧ್ಯದೊಳಗಿದ್ದೀವಿ, ಹಿಂದೆ ಟ್ರಾಫಿಕ್ ಭಾಳ ಅದ ಅಂತ ನೋ, ಪೆಟ್ರೋಲ್ ಮುಗಿತು ನಿಂತು ಬಿಡ್ತದೆ, ಏನೂ ಮಾಡೋಂಗಿಲ್ಲ, ಪೆಟ್ರೋಲ್ ಮುಗಿತು ನಿಂತು ಬಿಡ್ತದೆ. ಸೊ ಗಾಡಿ ಎಷ್ಟು ಕಿಮ್ಮತ್ತಿದ್ರೂ ಕೂಡ, ಗಾಡಿ ಎಷ್ಟೇ ಕಾಸ್ಟ್ಲಿ ಇದ್ರೂ ಕೂಡ ಪೆಟ್ರೋಲ್ ಇಲ್ಲಾರ್ದೇನೆ ಗಾಡಿ ನಡೆಯೋದಿಲ್ಲ. ಹಂಗೆ ದೇಹ ಎಂಥದ್ದಿದ್ರೂ ಕೂಡ ಪುಣ್ಯ ಪಾಪಗಳ ಇಲ್ಲದೆ ಈ ದೇಹಕ್ಕೆ ಏನಾಗ್ತದೋ ಪುಣ್ಯದಿಂದ ಆಗ್ತದೆ, ಪಾಪ. ನಾನು ಮೊನ್ನೆ ಹೇಳಿದಾಗ ಏನೇ ದೇವರು ನಮಗೆ ಕೊಟ್ಟಾನ ಅಂತಂದ ನಾವು ನೆನೆಸ್ಬೇಕು. ಹೋದ ಜನ್ಮದೊಳಗೆ ಬಂಗಾರ ದಾನ ಮಾಡೀನಿ ಅಂತ ದೇವರು ನಮಗೆ ಈಗ ಹೊಸ ಆಭರಣಗಳನ್ನು ಹಾಕ್ಕೊಳ್ಳಿಕ್ಕೆ ಪರಮಾತ್ಮ ಕೊಟ್ಟಿದ್ದಾರೆ. ಆ ಆಭರಣಗಳನ್ನು ತಂದು ದೇವರ ಮುಂದೆ ಇಟ್ಟು ಅಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹನ ಮಾಡಿ ಅರ್ಶಿನ ಪುಷ್ಪ ಏರಿಸಿ ದೇವರಿಗೆ ಏರಿಸಿದ ಮೇಲೆ ನಾವು ಆರಿಸ್ತೀವಿ. ಯಾಕಂದರೆ ದೇವರು ಅವ ನೆನಪಿಟ್ಟುಕೊಂಡ, ಯಾವ ಜನ್ಮದೊಳಗೆ ನಾನು ಸುವರ್ಣದಾನ ಮಾಡಿನೋ ಗೊತ್ತಿಲ್ಲ, ಈ ಜೀವ ಈ ಜನ್ಮದೊಳಗೆ ಈ ಕಾಲಕ್ಕೆ ಸುವರ್ಣದಾನ ಮಾಡಿದ್ದಾನೆ, ಇವನಿಗೆ ಇವತ್ತು ಆಭರಣವನ್ನು ಕೊಡಿಸೋಣ ಅಂತ ಹೇಳಿ ದೇವರು ಕೊಟ್ಟು ನಮಗೆ ಆಭರಣವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಹೊಸ ಆಭರಣಗಳಿಡುವೆ ಮುದ್ದು ಹಸುಳೆ ನಿನ್ನನ್ನು ನೋಡಿ ಸಂತೋಷ ಪಡುವೆ ಮನೆಯೊಳಗಾಡೋ. ಯಶೋಧಾದೇವಿ ಏನು ತನಗೆ ಆಭರಣಗಳು ಬರ್ತಾವೆ ಅದನ್ನು ಕೃಷ್ಣನಿಗೆ ಹಾಕಿ ಸಂತೋಷ ಪಡ್ತಿದ್ದಂತೆ.
ತಾಯಿ ಹೊರಗೆ ಹೋದ್ರೆ ಅರಿವೆ ಅಂಗಡಿ ನೋಡ್ತಿರಲ್ಲ, ಅರಿವೆ ಅಂಗಡಿ ಈ ಡ್ರೆಸ್ ನಮ್ಮ ಖುಷಿ ಭಾಳ ಚಲೋ ಖುಷಿ ಹಂಗಿರ್ತದೆ ಯಾರಿಗೂ ಗೊತ್ತು. ತಾಯಿ ಅಪೇಕ್ಷೆ ಮಾಡ್ತಾರೆ ಈ ಡ್ರೆಸ್ ನಮ್ಮ ಖುಷಿಗಿದ್ರೆ ಚಲೋ ಇರ್ತದೆ, ಈ ನೆಕ್ಲೆಸ್ ನಮ್ಮ ಖುಷಿಗಿದ್ರೆ ಚಲೋ ಇರ್ತದೆ, ಏನು ನೋಡ್ತಾಳ ಇದು ನಮ್ಮ ಖುಷಿಗೆ ಚಲೋ, ಇದು ನಮ್ಮ ಖುಷಿ ನನಗೆ ಚಲೋ ಆಗ್ತದೆ ಅಂತ ನನಗೆ ಇಲ್ಲ. ಮಕ್ಕಳು ಹಡದ ತಾಯಿನ ನೋಡ್ರಿ ನೀವು, ಆ ಮಕ್ಕಳದ್ದು ಯಾವುದೇ ಡ್ರೆಸ್ಸು, ಯಾವುದೇ ಆಭರಣ, ಯಾವುದೇ ಆಟಿಕೆ ಸಾಮಾನು ನೋಡಿದ್ರು ನಮ್ಮ ಖುಷಿಗಿದ್ರೆ ಚಲೋ ಆಗ್ತದೆ ಅಂತಂತಾರಲ್ಲ, ಹಂಗೆ ದೇವರನ್ನು ಕಾಳಜಿ ಮಾಡ್ಬೇಕಂತ ಯಾರಾದರೂ ಬಾಳೆಹಣ್ಣು ಕೊಟ್ಟರೆ ನಾಳೆ ದೇವ್ರ ನೈವೇದ್ಯಕ್ಕೆ ಬರ್ತದೆ ಅಂತ ಅನ್ಬೇಕು. ಏನೇ ನನಗೆ ಬಂದರೂ ಕೂಡ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ತಿನ್ಬೇಕಂತೆ. ಬೆಳಿಗ್ಗಿಂದ ರಾತ್ರಿ ತನಕ ನಾವು ಏನು ತಿಂತೀವಿ, ಏನು ಉಡ್ತೀವಿ, ಯಾವುದು ದೇವರಿಗೆ ಸಮರ್ಪಣೆ ಮಾಡೋದಿಲ್ಲ. ನನ್ನ ಡೌಲ್ದೊಳಗೆ ನಾನು ಇರ್ತೀನಿ, ಗೋದ್ರೇಜ್ ಕಪಾಟ್ ಮುಂದೆ ನಿಂದಿರ್ತಾರೇನು, ಆ ಕಡೆ ಒಂದು ಹೊಳ್ಳಿ ಈ ಕಡೆ ಒಂದು ಹೊಳ್ಳಿ ಹೆಂಗಿದ್ದೀನಿ ಅಂತ ಹೇಳ್ತಾರೆ. ಕರಡಿನೂ ಭಾಳ ಕೆಟ್ಟ್ರಿ, ನೀವು ಚಂದ ಇದ್ದೀನಿ ತೋರಿಸ್ತದೆ. ನಾವು ಏನಿದ್ದೀವಿ ನಮಗೆ ಗೊತ್ತಿರ್ತದೆ, ಆದರೆ ಕರಡಿ ಮುಂದೆ ನೋಡ್ರಿ ನೀವು, ನಿನ್ನಂಥ ಹೀರೋನಿ ಯಾರೂ ಇಲ್ಲ, ನಿನ್ನಂಥ ಹೀರೋ ಯಾರೂ ಇಲ್ಲ ಅಂತ ಕನ್ನಡಿ ಅಷ್ಟು ಜಗತ್ತಿನೊಳಗೆ ಮೋಸ ಮಾಡೋರು ಯಾರೂ ಇಲ್ಲ. ಅಷ್ಟು ನೋಡ್ತೀವಿ. ಹಾಗಲ್ಲ, ಕನ್ನಡಿ ಮುಂದೆ ಯಾಕೆ ನಿಂದಿರಬೇಕು ಅಂದರೆ ಇದು ದೇವರ ಪ್ರತಿಮಾ. ಈ ದೇವರ ಪ್ರತಿಮೆಗೆ ನಾನು ಅಲಂಕಾರ ಮಾಡ್ತೇನೆ. ಅಲಂಕಾರ ಪ್ರಿಯೋ ವಿಷ್ಣು, ಪರಮಾತ್ಮ ಅಲಂಕಾರ ಪ್ರಿಯ. ಅಭಿಷೇಕ ಪ್ರಿಯೋ ರುದ್ರ, ರುದ್ರದೇವರಿಗೆ ಅಭಿಷೇಕ ಪ್ರಿಯ, ವಿಷ್ಣುವಿಗೆ ಅಲಂಕಾರ ಪ್ರಿಯ. ಇದು ವಿಷ್ಣು ಮಂದಿರಂ. ಈ ಏನು ದೇಹ ಇದೆ, ಈ ದೇಹ ಪರಮಾತ್ಮನ ಪ್ರತಿಮಾ, ಇದಕ್ಕೆ ನಾನು ಅಲಂಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಾಡಬೇಕಂತೆ. ನೀರು ಕುಡಿಬೇಕಾದ್ರೆ, ಹಾಲು ಕುಡಿಬೇಕಾದ್ರೆ, ಬಟ್ಟೆ ತೊಡಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಅನ್ನ ತಿನ್ನಬೇಕಾದ್ರೆ, ಮಲ್ಕೋಬೇಕಾದ್ರೆ, ಪ್ರತಿಯೊಂದು ಇದು ದೇವರ ಪೂಜೆ ಅಂತ ತಿಳಿದುಕೊಂಡು ಯಜ್ಞಕರ್ಮ ಕರೋಮಿ ತತ್ವದ ವಿಷ್ಣು ತವ ಆರಾಧನ, ಎಲ್ಲವೂ ನಿನ್ನ ಆರಾಧನಾ ಅಂತ ಮಾಡೋದು. ಇದನ್ನು ಮಾಡದೇ ಇದ್ದರೆ ರಾತ್ರಿ ಮಲ್ಕೊಳ್ಳೋ ಮುಂದಾಗ ಒಂದು 5 ನಿಮಿಷ ಮಹಿದಾಸಾಯ ನಮಃ, ಮಹಿದಾಸಾಯ ನಮಃ ಅಂತ ಮಹಿದಾಸನಿಗೆ ನಾವು ನಮಸ್ಕಾರವನ್ನು ಮಾಡಿ ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗಿಂದ ರಾತ್ರಿವರೆಗೆ ಅಸಮರ್ಪಿತವಾದ ಭೋಗವನ್ನು ಮಾಡಿದ್ದೇವೆ, ದೇವರಿಗೆ ಸಮರ್ಪಣೆ ಮಾಡಿದೆ, ಆ ಎಲ್ಲ ಪಾಪವನ್ನು ಆ ಹೆಸರು ಪರಿಹಾರ ಮಾಡ್ತದಂತೆ. ಎಷ್ಟೊತ್ತು ಮಲ್ಕೊಳ್ಳೋ ಮುಂದಾಗ ಮಹಿದಾಸಾಯ ನಮಃ ಅಂತ ಹೇಳಿಕ್ಕೆ ಎಷ್ಟೊತ್ತು, ಪಾಪ ಮಾಡಲಿಕ್ಕೆ ಎಷ್ಟೊತ್ತು, ಬೆಳಗ್ಗಿಂದ ರಾತ್ರಿ ತನಕ. ಅದೆಲ್ಲ ಡಿಲೀಟ್ ಮಾಡಲಿಕ್ಕೆ ಎಷ್ಟೊತ್ತು, ನಾವು ಟ್ಯಾಬ್ದೊಳಗೆ ಪ್ರಿಂಟ್ ಮಾಡ್ತಿರ್ತೀವಿ, ಅದು ಇದು ಭಾಗವದ್ಗೀತೆ ಬರ್ಕೊತಿರ್ತೀವಿ, ಎಲ್ಲೋ ಕೈ ಏನು ಹತ್ತದ ಅಂತ ಅಷ್ಟು ಡಿಲೀಟ್ ಆಗಿಬಿಡ್ತದೆ. 2 ತಾಸು ಮತ್ತೆ ಅಂಡು ಮಾಡಿದ್ರೆ ಬರ್ತದೆ. ಆದರೆ ಎಷ್ಟೋ ತನಕ ನಾವು ಮಾಡಿರ್ತೀವಿ, ಒಂದು ಸ್ವಲ್ಪ ಬೆರಳು ತಾಕಿದ್ರೆ ಸಾಕು ಅಷ್ಟು ಡಿಲೀಟ್ ಆಗುತ್ತೆ. ನಿಮ್ಗೆ ಗೊತ್ತದ? ಹಂಗೆ ಬೆಳಗ್ಗಿಂದ ರಾತ್ರಿ ತನಕ ಅಖಂಡವಾಗಿ ಮಾಡಿದ ಪಾಪ ಒಂದು ಬೆರಳು ಹತ್ತಿದ ಹೆಂಗೆ ಅಷ್ಟು ಡಿಲೀಟ್ ಆಗ್ತದೆ. ಒಂದೇ ಒಂದು ದೇವರ ಸ್ಮರಣೆ ಮಹಿದಾಸಾಯ ನಮಃ ಅಂತಿಷ್ಟು ಹೇಳಿಬಿಟ್ರೆ ಸಾಕು, ಅಷ್ಟು ಡಿಲೀಟ್ ಆಗ್ತದೆ. ಬಹಳ ಸರಳ, ಆದರೆ ಅಷ್ಟೇ ಕಠಿಣ. ಆಗ ನೆನಪಾಗಿಲ್ಲ, ಮಲ್ಕೊಳ್ಳುವಂತ ನೆನಪಾಗಿಲ್ಲ. ನಾನು ನೆನಪಾಗ್ತೀನಿ, ನಾ ಹೇಳಿದ ನೆನಪಾಗಿಲ್ಲ. ನೋಡ್ರಿ ನೀವು ಏನೂ ಹೇಳಿದ್ದಿಲ್ಲ, ಯಾರ್ದೋ ಹೇಳಿದ್ದಿಲ್ಲ ಅಂತ ಕೂತ್ಕೊಡ್ತೀವಿ. ಆಗ ರಾತ್ರಿ 12 ಫೋನ್ ಮಾಡಿ ನೀವು ಹೇಳಿದ್ದಿಲ್ಲ ತೊಲಗಿಲ್ಲ ಅಂತ ಕೂತ್ರೆ ನಾನು ಇದ್ದೀವಿ ಅವಾಗ ಹೇಳಿದ್ದೆ. ಆದ್ದರಿಂದ ಸಾಮಾನ್ಯವಾಗಿ ರಾತ್ರಿ ಮಲ್ಕೊಳ್ಳೋ ಮುಂದಾಗ ಅಸಮರ್ಪಿತ ಭೋಗದಿಂದ ಪಾಪ ಬಂದದ್ದು ಪರಿಹಾರವಾಗ್ತದೆ ಅಂತ ಹೇಳುವಂತೆ ಪರಮಾತ್ಮನನ್ನೇ ಮೊರೆ ಹೋಗಬೇಕು. ಪಾಪಹಾರಕನಾದವರು ಪರಮಾತ್ಮ, ಆದ್ದರಿಂದ ಹರಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ನಾತ್ಮನ ಪರಿಣಾಮಾದ್ಯಾಹ, ಶುಕಾಚಾರ್ಯ ಹೇಳ್ತಾರೆ, ಪರಮಾತ್ಮನಿಗೆ ಏನೂ ಇಲ್ಲ, ದೇಹವಿದೆ, ದೇಹದಿಂದ ಏನೂ ಆಗೋದಿಲ್ಲ. ಯಾಕಂದರೆ ಅವನ ದೇಹ ಏನು ಬಿಡುವಂಥದ್ದಲ್ಲ, ತಗೊಳ್ಳುವಂಥದ್ದಲ್ಲ. ನಮ್ಮ ದೇಹ ತಗೋತೀವಿ ಬಿಡ್ತೀವಿ, ತಗೋತೀವಿ ಬಿಡ್ತೀವಿ. ಆದರೆ ದೇವರ ದೇಹ ತಗೊಳ್ಳೋದು ಬಿಡುವುದಲ್ಲ, ಅವನು ಮರೆಯಾಗೋದು ಪ್ರಕಟ ಆಗೋದು. ರಾಮ ಅವನ ಅವತಾರ ಮುಗೀತು ಅಂತಂದ್ರೆ ಅವನು ಅಂತರ್ಧಾನವಾಗಿಬಿಟ್ಟ. ನಮಗೆ ಯಾವತ್ತು ತೋರ್ತಾನೆ ಅದು ಅವತಾರ, ಯಾವಾಗ ನಮಗೆ ತೋರೋದು ಬಂದಾಗ್ತದೆ ಅದು ಅವತಾರ ಮುಗೀತು ಅಂತ. ಹಾಗೆ ಇಲ್ಲ ಅಂದರೆ ಜಾಂಬವಂತರ ಜೊತೆಗೆ ಕೃಷ್ಣ ಪರಮಾತ್ಮ 21 ದಿನ ಯುದ್ಧವಾಡಿದಾಗ ರಾಮ ಅಂತ ಅವ ಜಾಂಬವಂತ ಅಂದ್ಕೊಳ್ಳಿ, ಕೃಷ್ಣ ರಾಮನಾಗಿ ತೋರ್ಬಿಟ್ಟ, ಕೃಷ್ಣ ರಾಮನಾಗಿ ತೋರ್ಬಿಟ್ಟ. ಅಂದ್ರೆ ತ್ರೇತಾಯುಗದೊಳಗೆ ರಾಮ ಹೋಗ್ಬಿಟ್ಟ ಇಲ್ಲ ಅಂತ ಆಗಿದ್ರೆ ದ್ವಾಪರ ಯುಗದೊಳಗೆ ಜಾಂಬವಂತನಿಗೆ ರಾಮ ರೂಪವನ್ನು ಹೇಗೆ ತೋರಿಸ್ತಿದ್ದ? ಅದು ಏನು, ಈ ಕಡೆ ಕೃಷ್ಣ ಆ ಕಡೆಗೆ ರಾಮ ಅಲ್ಲ, ಕೃಷ್ಣನೇ ರಾಮನಾಗಿ ತೋರಿದ. ಯಾಕೆ? ಒಂದು ರೂಪದೊಳಗೆ ಅನಂತ ರೂಪಗಳು ಕೊಂದಿಪ್ಪಗಳು ನಡೆಸಿ, ಒಂದು ರೂಪದೊಳಗೆ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಅಂದ್ರೆ ಏನು?
ವಿಷ್ಣುವಿನ ಸಹಸ್ರನಾಮ ಅಲ್ಲ. ವಿಷ್ಣು ಅಂದರೆ ಒಂದೊಂದು ವಿಶ್ವ ಅಂತನ್ನೋದ್ರ ಜೊತೆಗೆ ಅನಂತ ರೂಪಗಳು ಸರತಿ. ವಿಷ್ಣುನ ಸಹ ಸರಂತಿ ಇದು ವಿಷ್ಣು ಸಹಸ್ರನಾಮ ಅಂತ. ಒಂದು ರೂಪದ ಜೊತೆಗೆ ಅನಂತ ರೂಪಗಳು. ಒಂದು ಕಾಣಿಸ್ತಿರ್ತದೆ, 108 ಚಾನಲ್ ಇರ್ತಾವೆ ಟಿ ವಿ ಒಳಗೆ. ಅದು ಒಂದೇ ಒಂದು ತೋರ್ತಿರ್ತದೆ. ನೀವು ಚೇಂಜ್ ಮಾಡಿರಿ ಇನ್ನೊಂದು ತೋರ್ತದೆ, ನೀವು ಚೇಂಜ್ ಮಾಡಿರಿ ಇನ್ನೊಂದು ತೋರ್ತದೆ. ಚೇಂಜ್ ಮಾಡಿರಿ ಯಾರಿಗೆ ಏನು ಬೇಕೋ ಅವರು ಅದನ್ನು ನೋಡ್ತಿರ್ತಾರಲ್ಲ. ಹಾಗೆ ಪರಮಾತ್ಮನ ಒಂದು ರೂಪ ತೋರ್ತಿರ್ತದೆ, ಅನಂತ ರೂಪಗಳು ತೋರುವುದಿಲ್ಲ. ಅನಂತ ರೂಪಗಳು ತೋರುವುದಿಲ್ಲ ಅಂತಂದ್ರೆ ಶಕ್ತಿ ರೂಪ ಅಂತಂತಾರೆ. ತೋರುವ ರೂಪಕ್ಕೆ ವ್ಯಕ್ತಿ ರೂಪ ಅಂತ ಕರೀತಾರೆ. ಆ ರೀತಿಯಾಗಿ ಭಗವಂತನಿಗೆ ಜನನ ಮರಣ ಅಂತನ್ನೋದು ಸರ್ವಥ ಇಲ್ಲ ಅಂತ ಹೇಳ್ತಾರೆ. ತ್ವಂಚರಾಜನ್ಮರಿಷ್ಯೇತಿ ಪಶು ಬುದ್ಧಿ ಮೀಮಾಂಸಹಿ. ಶುಕಾಚಾರ್ಯ ಹೇಳ್ತಾರೆ, ಸಾಯ್ತೀನಿ ಅಂತ ಬುದ್ಧಿ ಬಿಟ್ಬಿಡು. ನೀನು ಸಾಯ್ತೀನಿ ಅಂತ ಅನ್ಕೊಂಡ್ರು ನೀನು ಸಾಯ್ತಿ, ಸಾಯಂಗಿಲ್ಲ ಅಂತ ಅನ್ಕೊಂಡ್ರು ನೀನು ಸಾಯ್ತಿ. ಸಾಯ್ತೀನಿ ಅಂತ ಸಾಯ್ಬೇಡ. ನೀನು ಸಾಯ್ತೀನಿ ಅಂತ ಅದನ್ನು ಧೈರ್ಯ ತಗೋ. ಡಾಕ್ಟರ್ ಹತ್ರ ಹೋದಾಗ ಇಂಜೆಕ್ಷನ್ ನಮ್ಮ ಮುಂದೆ ಹೇಳ್ತಾರೆ, ಚರ್ರ ಅಂತ ಮಾಡ್ತಾರೆ, ಇದು ಮಾಡ್ತಾರೆ. ಅಂದ್ರೆ ನಮ್ಗೆ ಎಷ್ಟು ಭಯ ಬರ್ತದೆ, ಅದನ್ನು ನಮಗೆ ಚುಚ್ಚುತ್ತಾರ ಅಂತ. ಹೌದಲ್ಲ? ಇಂಜೆಕ್ಷನ್ ಡಾಕ್ಟರ್ ನಮ್ಮ ಮುಂದೆ ಇದು ಮಾಡೋಂಗಿಲ್ಲ, ನಮ್ಮ ಮುಂದೆ ತೊಗೋತಾರೆ, ಸೂಜಿ ಮಾಡ್ತಾರೆ, ಹಿಂಗೆ ಚರ್ರ ಅಂತ ಬಿಡ್ತಾರೆ. ಅದನ್ನು ನಾವು ಚುಚ್ಕೋಬೇಕು ಅಂತ ಗೊತ್ತಿರ್ತದೆ. ನಾವೇನು ಮಾಡ್ತೀವಿ, ರೆಡಿ ಆಗ್ತೀವಿಲ್ಲ. ಏನಂತ ಮಾಡ್ತೀವಿ, ರೆಡಿ ಆಗಬೇಕು. ಡಾಕ್ಟ್ರ್ ಒಂದು ಮಾತು ಹೇಳ್ತಾರೆ, ಕೈ ಸಡ್ಲು ಬಿಡು. ಅವ್ರು ಹೇಳ್ದಂಗೆ ಕೈ ಗಟ್ಟಿ ಮಾಡ್ತೀವಿ. ಕೈ ಗಟ್ಟಿ ಮಾಡಿದ್ರೆ ಸೂಜಿ ಒಳಗೆ ಕೂತು ಬಿಡ್ತೀವಿ. ಅದಕ್ಕೆ ನಾನು ಕೈ ಸಡ್ಲು. ಹಾಗೆ ಕೈ ಸಡ್ಲು ಆಗ್ಬೇಕಾದ್ರೆ ಎಲ್ಲರಿಗೂ ಹೇಳ್ಬಿಟ್ಟಿರ್ತೀನಿ, ಡಾಕ್ಟರು ಕೈ ಸಡ್ಲು ಬಿಡು ಅಂತಂದಾಗ ನೀವು ಒಳಗೊಂದು ಅನುಸಂಧಾನ ಮಾಡಿ, ಈ ಕೈ ನಂದಲ್ಲ ಅಂತಂದ್ಬಿಡ್ರಿ. ಕೈ ತಂತ ಅನ್ಸಲ್ಲ. ಎಲ್ಲಿವರೆಗೆ ಈ ಕೈ ನಂದದಂತಂತೀರಿ ಆ ಕೈನ ಆ ದುಃಖ. ಯಾವಾಗಲೂ ದುಃಖ ಆಗೋದು ಅಭಿಮಾನದಿಂದ. ಅಭಿಮಾನ ಎಲ್ಲಿ ಬಿಡ್ತೀವಿ ಅಲ್ಲಿ ದುಃಖ ಆಗೋದಿಲ್ಲ. ಯಾರ್ದೋ ನೆಕ್ಲೆಸು ಕಳತನ ಮಾಡ್ಕೊಂಡ್ರೆ ದುಃಖ ಯಾಕಾಗ್ತದೆ? ಯಾರ್ದೋ ದುಃಖ ಆಗೋದಿಲ್ಲ. ನಮ್ಮದು ತೊಗೊಂಡೋದ್ರೆ ದುಃಖ ಯಾಕಾಗ್ತದೆ? ನಂದು ಅಂತ ದುಃಖ. ಬಂಗಾರ ಕಳೆದ ದುಃಖ ಆಗೋದಿಲ್ಲ, ಮನಿ ಕಳೆದ ದುಃಖ ಆಗೋದಿಲ್ಲ, ಯಾವುದಂದ್ರೂ ದುಃಖ ಆಗೋದಿಲ್ಲ. ಯಾವುದು ನಂದು ಅಂತ ಇರ್ತದೆ ನೋಡ್ರಿ, ಅದರದ್ದು ಮಾತ್ರ ದುಃಖ. ಇಲ್ಲ ಅಂದರೆ ದುಃಖ ಅಂತಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೇಹದ ಮೇಲೆ ಅಭಿಮಾನ ಬಿಟ್ಬಿಡಿ. ಈ ದೇಹ ಹೋಗುದದ ಅಂತ ಬಾಡಿಗೆ ಮನೆಯಾಗ ಇರ್ತೀವಿ. ಬಾಡಿಗೆ 11 ತಿಂಗಳು ಆಗ್ಬಿಡ್ತದೆ. ನಾಳೆ ಬಿಟ್ಟು ನಾಡ್ದ ಈ ಬಾಡಿಗೆ ಮನೆಯಿಂದ ಬೇರೆ ಮನೆಗೆ ಹೋಗೋರಿದ್ದೀವಿ ಅಂತ ಇದ್ದಾಗ ಆ ಬಾಡಿಗೆ ಮನೆ ಕಿಟಕಿ ಹೊಡೆದ್ರೆ ಏನೋ ಇದು ಮಾಡಿದ್ರೆ ಏನೋ, ನಾವಂತೂ ಬಿಟ್ಟು ಹೋಗೋರೇ ಇದ್ದೀವಿ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಂತ ನಳ ಮುರಿದು ನೀರು ಸೋರ್ತಿರ್ತಾವ, ಏನು ಕೇಳ್ತಾಳೆ. ಯಾಕಂದ್ರೆ ಬಿಟ್ಟು ಹೋಗೋದೇ ಇರಲ್ಲ. ಬಿಟ್ಟು ಹೋಗೋದು ಅಂತಂದ್ಮೇಲೆ ನಮ್ಮ ತೋಟೇನು ಮಾಡೋದು, ಯಜಮಾನ ಸಂಬಂಧಪಟ್ಟದ್ದು ಅಂತ. ಹೆಂಗೆ ಬಿಟ್ಟು ಹೋಗುವಾಗ ಯಾವುದನ್ನು ಬಿಟ್ಟು ಹೋಗ್ತೇವಿ ಅದರ ಬಗ್ಗೆ ಅಭಿಮಾನ ಬಿಡುವಂತೆ. ನಿನ್ನ ದೇಹದ ಮೇಲೆ ಅಭಿಮಾನ ಬಿಟ್ಟರೆ ಮಾತ್ರ ಆ ದೇಹ ಹೋಗುವಾಗ ದುಃಖವಾಗುವುದಿಲ್ಲ ಅಂತ ಹೇಳ್ತಾರೆ. ತ್ವಂಚರಾಜನ್ ಮರಿಷ್ಯೇತಿ ಪಶು ಬುದ್ಧಿ ಮೀಮಾಂಸಹಿ. ಆಮೇಲೆ ಅವ್ರು ಹೇಳ್ತಾರೆ, ತಕ್ಷಕ ಬಂದ ಅಂದರೆ ನಿನಗೆ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ, ತಕ್ಷಕ ನಿನ್ನನ್ನು ಕಚ್ಚೋದಿಲ್ಲ ಅಂತ. ಇಬ್ಬರು ಬ್ರಾಹ್ಮಣರು ಬಂದರು. ಶುಕಾಚಾರು ಅಂತನೋ ಬ್ರಾಹ್ಮಣರು ತಕ್ಷಕ ಕಚ್ಚಂಗಿಲ್ಲ ಅಂತಂತಾರೆ. ಶೃಂಗಿ ಅಂತನೋ ಬ್ರಾಹ್ಮಣ ನಿನಗೆ ಕಚ್ತದೆ 7ನೇ ದಿವಸ ಅಂತಂತಾರೆ. ಇದನ್ನು ಹೆಂಗೆ ವ್ಯವಸ್ಥೆ ಮಾಡಬೇಕು ಅಂದರೆ ಇಲ್ಲಿ ವಿಜಯಧ್ವಜರು ಶ್ರೀನಿವಾಸ ಮಾಡ್ತಾರೆ. ಏನು ಅಂತಂದರೆ ಕಚ್ಚುವುದಿಲ್ಲ, ದುರ್ಮರಣ ಅಂತಂದ್ರೆ. ಈಗ ಪಕ್ಷಮಾಸದೊಳಗೆ ಘಾತ ಚತುರ್ದಶಿ ಅಂತ ಮಾಡ್ತಾರೆ. ಘಾತ ಚತುರ್ದಶಿ ಶಾಂತನ ಹಾವು ಕಚ್ಚಿ ಸತ್ತವರು, ಅಪಘಾತ ಆಗಿ ಸತ್ತವರು, ಉರುಳು ಹಾಕೊಂಡು ಸತ್ತವರು, ಹೀಗೆ ಹೆಂಗೆ ಅವ್ರು ಸಾಯ್ತಾರ ಅದಕ್ಕೆ ಅಪಘಾತ ಅಂತಂತಾರೆ. ಘಾತ ಚತುರ್ದಶಿ ಸ್ಟಾರ್ಟ್ ಮಾಡ್ತಾರೆ. ಅದು ಪಾಪ. ಆ ಪಾಪ ಹೋಗ್ಬೇಕು ಅಂದರೆ ಆತ್ಮಹತ್ಯೆ ಕೆಲವು ಸಲ ಮಾಡ್ಕೋಬೇಕು ಅಂತಂದಾಗ, ನಮ್ಮ ದೇಹ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನದಿಯೊಳಗೆ ಹೋಗಿ ಬಿದ್ದು ಸಾಯ್ಬೇಕು, ಬೆಟ್ಟದ ಮೇಲೆ ಬಿದ್ದು ಸಾಯ್ಬೇಕು, ಇಲ್ಲ ಒಂದು ಚಿತಿ ಮಾಡಿ ನನ್ನ ದೇಹ ಪ್ರಾರ್ಥನಾ ಪರಮಾತ್ಮನಿಗೆ ಆಹುತಿ ಆಗಬೇಕು ಅಂತೇಳಿ ಧರ್ಮನಂದು ಚಿತಿಯೊಳಗೆ ಜಿಗಿಬೇಕು. ಹಿಂಗೆಲ್ಲ ಹೇಳ್ಯಾರ. ಅಂದರೆ ಯಾರು ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಗವತರು ಹೇಳ್ಯಾರ, ಮಹಾಭಾರತ ಹೇಳ್ಯಾರ ಅಂತ ನಾನು ಹೇಳ್ತೀನಿ, ಕೇಳಿರ್ಬೇಕು ಅಂತ ನೀವು ಅಂದ್ಬಿಡ್ರಿ. ಯಾರು ಹೋಗೋದು ಜಿಗಿಯೋದು ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದರೆ ಸಾಮಾನ್ಯವಾಗಿ ಹಿಂಗೆ ಇದಕ್ಕೆ ಪಾಪ ಇಲ್ಲ ಅಂತಲ್ಲ. ಈ ಶರೀರ ಸಾಧನ ಮಾಡಲಿಕ್ಕಾಗದೇ ಇದ್ದಾಗ 3 ಹಂತಗಳಲ್ಲಿ ಆತ್ಮಹತ್ಯೆ ಮಾಡಿದರೆ ದೋಷ ಇಲ್ಲ ಅಂತ ಹೇಳಿ. ಇದು 3 ಬಿಟ್ಟರೆ ಆತ್ಮಹತ್ಯೆ ಏನೇ ದೇಹಕ್ಕಾದರೂ ಕೂಡ ಅದಕ್ಕೆ ಅಪಘಾತ ಅಂತಂತಾರೆ. ಹಾಗಾದ್ರೆ ತಕ್ಷಕ ಪರೀಕ್ಷಿತ ರಾಜನಿಗೆ ಬಂದು ಕಚ್ಚಿದ ಅಂದರೆ ಹಾವು ಕಚ್ಚಿ ಸಾಯ್ತಾನೆ ಅಂತ ಆಗ್ತದೆ, ಅಪಘಾತ ಅಂತಾಯಿತು. ಅದು ದುರ್ಮರಣ ಅಂತಂತಾರೆ. ದುರ್ಮರಣದಿಂದ ಪಾಪ ಬರ್ತದೆ.
ಅದಕ್ಕಾಗಿ ಕಚ್ಚಿದ್ರೆ ಸಾಯುವುದಿಲ್ಲ ಅಂತ ಅರ್ಥವಲ್ಲ, ಕಚ್ಚಿದ್ದಕ್ಕಾಗಿ ನಿನಗೆ ದುರ್ಮರಣ ಅಂತ ಆಗ್ತದೆ. ಅಂತಹ ದುರ್ಮರಣ ನಿನಗೆ ಆಗೋದು ಬೇಡ ಅಂತ ಶುಕಾಚಾರ್ಯರು ತಮ್ಮ ತಪಸ್ಸಿನಿಂದ ಅವನಿಗಾಗುವ ದುರ್ಮರಣದ ಪಾಪವನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಅಹಂ ಬ್ರಹ್ಮ ಪರಂಧಾಮ ಬ್ರಹ್ಮಾಹಂ ಪರಮಂ ಪದಂ ಅಂತ ಇದನ್ನು ನಿತ್ಯ ಜಪ ಮಾಡೋದ್ರಿಂದ ಕಲಿಯ ದೋಷ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಬುದ್ಧ್ಯಾನುಮಾನ ಗರ್ಭಿಣ್ಯ ವಾಸುದೇವಾನುಚಿಂತೆಯ ಚೋದಿತೋ ವಿಪ್ರವಾಕ್ಯೇನ ನತ್ವಾಂ ದಕ್ಷತಿ ತಕ್ದೋಷ ತಕ್ಷ ಆ ರೀತಿಯ ಹೇಳ್ತಾರೆ. ಆಮೇಲೆ ಪರಮಾತ್ಮನ ಪಾದವನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಬದ್ಧಾಂಜಲಿ ತಮಿದಮಾಹ ಸ ವಿಷ್ಣುರಾತಃ ಕೈ ಮುಕ್ಕೊಂಡ ಶುಕಾಚಾರ್ಯಗೆ ನಮಸ್ಕಾರವನ್ನು ಮಾಡ್ತಾನೆ. ಏನು ಕೊಡ್ಲಿಕ್ಕೆ ಸಾಧ್ಯ? ರಾಜ ಮಲ್ಕೊಂಡಿರ್ತಾನೆ ರಾತ್ರಿ. ಹಂಸ ಪಕ್ಷಿಗಳು ದಾಟಿ ಹೋಗ್ತಾ ಇರುವಾಗ ಒಂದು ಹಂಸ ಪಕ್ಷಿ ಹೇಳ್ತಾರೆ, ಈ ಮನೆ ದಾಟಬೇಡ, ಯಾಕಂದ್ರೆ ಒಳಗೆ ರಾಜ ಇದ್ದಾನೆ, ಅವನು ಮಹಾಜ್ಞಾನಿ, ಅವನನ್ನು ದಾಟಿದರೆ ನಿನಗೆ ಪಾಪ ಬರ್ತದೆ, ಅದೋ ಲೋಕವಾಗ್ತದೆ ಅಂತಂದಾಗ ರಾಜನಿಗೆ ಗಾಬರಿ ಆಗುತ್ತದೆ. ಆ ಇನ್ನೊಂದು ಹಂಸ ಹೇಳ್ತದೆ, ಒಬ್ಬತ್ತ ಋಷಿ ಇದ್ದಾನೆ, ಅವನ ಮುಂದೆ ಇನ್ನೇನು ಜ್ಞಾನ ಅಂತ. ಆಗಿಂದಾಗೆ ರಾಜ ಬೆಳಗ್ಗೆ ಎದ್ದು ಎಲ್ಲ ಕಡೆಗೆ ಆ ಋಷಿ ಹುಡುಕಿಸ್ತಾನೆ, ಎಲ್ಲೂ ಸಿಗೋದಿಲ್ಲ. ಗಾಡಿ ಚಕ್ಕಡಿ ಗಾಡಿ ಕೆಳಗೆ ಆ ಋಷಿಗೆ ಮಲ್ಕೊಂಡಿರ್ತಾನೆ, ಕೈಯೆಲ್ಲ ಕಜ್ಜಿ ಗಿಜ್ಜಿ ಆಗಿರ್ತದೆ. ಆಗ ನನಗೆ ಬ್ರಹ್ಮೋಪದೇಶ ಮಾಡು, ನನಗೇನು ಗೊತ್ತಿರೋದನ್ನು ಹೇಳು ಅಂತಂದ್ರೆ ಸರಳ ಹೇಳೋಂಗಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಜ್ಞಾನಕ್ಕೆ ಎಷ್ಟು ಮಹತ್ವದ ಅಂತಂದ್ರೆ ಇಡೀ ಪೃಥ್ವಿಗೆ ಬಂಗಾರದ ಕವಚ ಹಾಕಿ ದಾನ ಮಾಡಿದರೂ ಆ ದಾನ ಪೂರ್ಣ ಆಗುವುದಿಲ್ಲ, ಅಷ್ಟು ಜ್ಞಾನ ದಾನಕ್ಕೆ ಮಹತ್ವ ಇದೆ ಅಂತಂತಾರೆ. ಈಗ ಸೈಕೈಟ್ರಿಸ್ಟು ನಿಮ್ಮ ಹತ್ರ ಬಂದ್ರೆ ಅವ್ರೇನು ಮಾಡ್ತಾರೆ, ಔಷಧ ಕೊಡೋದ್ರೆ ನಿಧಿಗಳಿಗೆ ಕೊಡ್ತಾರೆ. ನಿಮಗೆ ಮಾತಿನಿಂದ ಹೇಳಿ 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 ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿ. ಯಾರ್ಯಾರು ಸೈಕೈಟ್ರಿಸ್ಟ್ ನೀವು ಕೇಳಬೇಕಾದ್ರೆ ಅವ್ರು ಮೊದಲು ನಿಮ್ಮನ್ನು ಮಾತಾಡ್ತಾರೆ, ಆದಷ್ಟು ಹಿಪ್ನೋಸಿಸ್ ಮಾಡ್ತಾರೆ. ಹಿಪ್ನೋಸಿಸ್ ಮಾಡಿ ನಿಮ್ಮ ಒಳಗೆ ಏನಾದರೂ ಅದನ್ನು ಕಿತ್ತು ಒಗೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದಲೇ ಪರಿಹಾರವೇ ಹೊರತು ಔಷಧ ಕೊಟ್ಟರು ಪರಿಹಾರ ಆಯಿತು ಅಂತ ಅಲ್ಲ. ಮನಸ್ಸು ಅಷ್ಟು ಸೂಕ್ಷ್ಮ ಇದೆ, ಬಹಳ ಸೂಕ್ಷ್ಮ ಇದೆ ಮನಸ್ಸು. ಅದನ್ನು ಪರಿಹಾರ ಮಾಡಬೇಕು, ಮಾತಿನಿಂದ ಪರಿಹಾರವಾಗ್ತದೆ. ಹಾಗಾದರೆ ಒಂದು ದೇಹಕ್ಕೆ ರೋಗವಾದರೆ ಕನ್ಸಲ್ಟಿಂಗ್ ಚಾರ್ಜ್ ನೀವು 800 ರೂಪಾಯಿ ಕೊಡ್ತೀವಿ. ಪುಣೆ ಗಿಣೆ ಅಂತ ಜುಪಿಟರ್ ಗಿಪಿಟರ್ ದೊಡ್ಡ ದೊಡ್ಡ ಆಸ್ಪತ್ರೆ ಒಳಗೆ 8,000 ರೂಪಾಯಿ ಅದ ರೀ, 2,000 ರೂಪಾಯಿ ಕನ್ಸಲ್ಟಿಂಗ್ ಅದ. ಆದರೆ ನಮ್ಮನೆಲ್ಲ ಹುಬ್ಬಳ್ಳಿ ಭಾಳ ಸರಳದ ಬಿಡ್ರಪ್ಪ, 300-400 ಅದ. ಅಲ್ಲೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಏನಿಲ್ಲ, ಬಂದು ಹಿಂಗೆ ಹಿಡಿತಾನ, ನಾಡಿ ನೋಡ್ತಾನ, ನಿಮ್ಗೆ ಹಿಂಗಾಗ್ಯದ ಅಂತ ಹೇಳ್ತಾರೆ. ಅಷ್ಟಕ್ಕೆ 2,000 ರೂಪಾಯಿ ಕೊಡ್ಬೇಕು ನಾವು. ಟ್ರೀಟ್ಮೆಂಟ್ ಬೇರೆ, ಔಷಧ ಬೇರೆ, ಮತ್ತೊಂದು ಬೇರೆಲ್ಲ ಏನೂ ಸಂಬಂಧ ಇಲ್ಲ. ಅಷ್ಟು ಹೇಳ್ತಾರೆ. ಒಂದು ದೇಹಕ್ಕೆ ಆದ ರೋಗ ನಿನಗೆ ಹಿಂಗಾಗ್ಯದ ಅಂತ ಹೇಳಲಿಕ್ಕೆ ಅವನು 1,000-2,000 ರೂಪಾಯಿ ತೋರ್ತಾನೆ ಅಂತಂದರೆ ಮನಸ್ಸನ್ನೇ ಕೆಡಿಸ್ಕೊಂಡು ಕೂತಿರ್ತೀವಿ. ಆ ಮನಸ್ಸಿಗೆ ಶುಕಾಚಾರ್ಯರಂತಹ ವೇದವ್ಯಾಸ ದೇವರಂತಹ ಮಹಾಜ್ಞಾನಿಗಳು ನಮಗೆ ಜೀವನದೊಳಗೆ ಪರಿವರ್ತನೆ ಆಗುವಂತಹ ಉಪದೇಶವನ್ನು ಮಾಡ್ತಾರೆ ಅಂತಂದಮೇಲೆ ಅದರದ್ದೊಂದು ರೇಟ್ ಅದಂತ ತಿಳ್ಕೊಂಡ್ರೆ ಇಲ್ಲ. ನಾವು ಪುರಾಣ ಯಾಕೆ ಕೇಳಬೇಕು? ಪರಿಣಾಮ ಆಗೋದಕ್ಕಾಗಿ ಅಲ್ಲ, ಪರಿವರ್ತನೆ ಆಗೋದು. ಪರಿಣಾಮಕ್ಕಿಂತಲೂ ಪರಿವರ್ತನ ಮಾಡಬಾರ್ದು. ಪರಿಣಾಮ ಆಗ್ತಾನೆ ಇರ್ತದೆ. ನಾವು ಯಾರೇ ಹೇಳಿದ್ರು ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಹೇಳ್ಬಿಟ್ರೆ ಇವ್ರು ನಮ್ಮ ಇಷ್ಟು ಪಾಪವನ್ನ ಅಂತ ತಾಮ್ರ ಥಾಲಿ ಕೇಸಂತ ಎಲ್ಲ ರೆಡಿ ಮಾಡ್ಕೊತಾನೆ. ರಾತ್ರಿ ನಾಡಿನ ಸಂಧ್ಯಾವನ್ನು ಸ್ಟಾರ್ಟ್ ಮಾಡೋದು ಅಂತಂತಾನೆ. ಶನಿವಾರ ಬಂದಿರ್ತದೆ, ರಾತ್ರಿ ಎಲ್ಲ ಟಿ ವಿ ನೋಡ್ತಾನೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಕೇಳಬೇಕು ಅಂತ ವಿಚಾರ ಮಾಡಿದ್ರೆ ಎದ್ದಾಗ ಹತ್ತು ಹೊಡೆದ್ಬಿಟ್ಟಿರ್ತಾರೆ. ಇರಲಿ ಬೇಡಪ್ಪ, ಮುಂದಿನ ಸಲ ಏನು ನೋಡೋಣ ಅಂತಂದ್ರೆ ಕೆಲಸ ಮಾಡೋಣ. ಪರಿಣಾಮದಿಂದ ಯಾವಾಗಲೂ ಕೆಲಸ ಆಗೋದಿಲ್ಲ, ಪರಿವರ್ತನೆಯಿಂದ. ನೀವು ಇಡ್ಲಿ ಒಲಿ ಮೇಲೆ ಯಾರು ಅಡುಗೆ ಮಾಡ್ತೀವಿ ಅವ್ರಿಗೆ ನಾನು ದೃಷ್ಟಾಂತ ಕೊಡ್ತೀನಿ. ನೀವು ಇಡ್ಲಿ ಮೇಲೆ ಚಿಮಣಿ ಎಣ್ಣೆ ಹಾಕ್ತೀವಿ, ದಗ್ಗಂತ ಉರಿತದೆ. ಮತ್ತು ಚಿಮಣಿ ಎಣ್ಣೆ ಹಾಕ್ತೀವಿ, ಮತ್ತು ದಗ್ಗಂತ ಉರಿತದೆ. ಹಿಂಗೆ ಅದು ಉರಿತಾ ಇರ್ತದೆ. ಆ ಉರಿ ಏನೂ ಉಪಯೋಗ ಇಲ್ಲರದು. ಒಂದು 10 ಸಲ ಉರಿದ ಮೇಲೆ ಅದು ಕೆಂಡ ಆಗ್ತದೆ. ಆ ಕೆಂಡ ನಿಮಗೆ ಉಪಯೋಗ ಬೀಳ್ತದೆ. ಬ್ಯಾಳಿ ಬೇಯಿಸ್ಲಿಕ್ಕೆ, ಅನ್ನ ಮಾಡಲಿಕ್ಕೆ, ಅಥವಾ ಚಹಾ ಕಾಫಿ ಮಾಡಲಿಕ್ಕೆ, ಯಾರು ಬಡೀಲಿ ಚಹಾ ಕುಡಿತೀನಿ ಅಂತಂತಲ್ಲ ಅವರಿಗೆ ಅವರೆಲ್ಲ ಉಪಯೋಗ ಬೀಳ್ತದೆ. ಯಾವುದು ಉಪಯೋಗ ಬೀಳ್ತದೆ? ಕೆಂಡ ಉಪಯೋಗ ಬೀಳ್ತದೆ. ಮೊದಲಿನ ಎಣ್ಣೆ ಹಾಕಿ ಉರಿ ಆಗಿರುತ್ತೆ, ಅದು ಪರಿಣಾಮ. ಕೆಂಡ ಏನಾಗ್ತದೆ? ಅದು ಪರಿವರ್ತನೆ ಜೀವನಕ್ಕೆ ಉಪಯೋಗ ಬೀಳುತ್ತದೆ ಹೊರತು ಪರಿಣಾಮ ಏನೆಂದಿಗೂ ಉಪಯೋಗ ಬೀಳುವುದಿಲ್ಲ. ಎಷ್ಟೆಷ್ಟೋ ಕಾರಣಗಳಿಂದ ನಮಗೆ ಪರಿಣಾಮ ಆಗ್ತಿರ್ತದೆ. ಯೂಟ್ಯೂಬ್ ಗಂಡ ಹೆಂಡತಿ ಹಿಂಗಿರಬೇಕು, ಹೌದು ನೋಡಿ ಹಿಂಗೆ ಇರಬೇಕು ಅಂತ. ಅದು ಮೊಬೈಲ್ ಬಂದಾಯಿತು ಅಂತ ನಾ ಹೆಂಗಿರ್ಬೇಕು ಹಂಗೆ ಇರೋಕ್ಕಿಂತ ಇವಳು ಅಂತಾನೆ, ಅವನು ಹಂಗೆ ಇರ್ತಾನೆ.
ಅದಕ್ಕೆ ಗಂಡಗ ಚಟ ಇರಬಾರ್ದು, ಹೆಂಡತಿಗೆ ಹಠ ಇರಬಾರ್ದು. ಅಂದ್ರೆ ಮಾತ್ರ ಜೀವನ ಸಾಕ್ತದೆ. ಹೌದು, ನಾ ಭಾಳ ಹಠ ಮಾಡ್ತೀನಿ, ನಾನಿಂದ ಹಠ ಮಾಡುವುದಿಲ್ಲ ಅಂತ ಸಂಕಲ್ಪ. ನಾಳೆ ಬಂದ ವಿಕಲ್ಪ ಹೋಗ್ಬಿಡ್ತದೆ. ಎಷ್ಟು ವಿಚಾರಗಳನ್ನು ನಾವು ಓದ್ತೀವಿ, ಬರಿತೀವಿ, ತಿಳ್ಕೊಳ್ತೀವಿ, ಕೇಳ್ತೀವಿ, ನಮಗೆ ಪರಿಣಾಮ ಆಗ್ತದೆ, ಪರಿವರ್ತನೆ ಆಗ್ತದೆ. ಸೊ ಜೀವನದೊಳಗೆ ಪರಿಣಾಮ ಇದು ರಿಸಲ್ಟ್ ಅಲ್ಲ, ಪರಿವರ್ತನೆ ಅಂತ ಅನ್ನೋದು ರಿಸಲ್ಟ. ನಾವು ಎಷ್ಟು ಪರಿಣಾಮ ಮಾಡ್ಕೊಂಡಿವಿ ಅಂತ ಅನ್ನೋಕ್ಕಿಂತ ಅದರಿಂದ ಎಷ್ಟು ಪರಿವರ್ತಿತರಾಗೀವಿ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಶುಕಾಚಾರ್ಯರು ಜ್ಞಾನವನ್ನು ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತವನ್ನು ಹೇಳಿದ್ದಾರೆ. ಎಷ್ಟು ಕಥೆಗಳು, ಎಷ್ಟು ವಿಚಾರಗಳು, ಎಷ್ಟು ಉಪದೇಶಗಳು, ಎಷ್ಟು ಸಂವಾದಗಳು, ಅದನ್ನೆಲ್ಲ ಕೇಳಿದ್ರೆ ಒಂದೊಂದು ಸಿಟ್ಟು. ಭಾಗವತ್ ನೋಡ್ರಿ, ಅಪಮಾನದಿಂದ ಪ್ರಾರಂಭ ಆಗ್ತದೆ. ಪರೀಕ್ಷಿತ ರಾಜ ಹೋದ, ಸಮೀಕರಿಸಿಗಳು ಇದ್ರು, ಅವ್ರು ಏನು ಮಾಡಬೇಕಾಗಿತ್ತು? ಬಾ ಕೂಡು, ನೀರು ಬೇಕಾ, ಇಷ್ಟು ಅವ್ರು ಮಾಡಲಿಲ್ಲ. ಇವನು ಯಾಕೆ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿಲ್ಲ. ನಾನು ಯಾರು? ನಾನು ರಾಜ, ನಾನು ಬಂದರೆ ಹೆಂಗಿರ್ಬೇಕು, ಬರ್ರಿ ಕೂಡ್ರಿ, ಏನು ವೈಭವ, ನೀರು ಅಂದ್ರೆ ಸಾಕು, ಗಂಗಾ ನೀರು, ಯಮುನಾ ನೀರು, 108 ನೀರು ತರಬೇಕು, ನನಗೆ ಯಾವ್ದಪ್ಪ ಆ ನೀರು ಕೊಡೋದು ನಾನು. ಇಂತಹ ವೈಭವದ ರಾಜ ಈ ಬಾಗಿಲಿಗೆ ಬಂದಾಗ ಈ ಋಷಿಗಳ ಕಣ್ಣು ಮುಚ್ಚಿ ಢೊಂಗಿ ಮಾಡ್ತಾನೆ ಅಂತಂದಮೇಲೆ ಅವಜ್ಞಾತ ವಿವಾತ್ಮಾನ ಮನ್ಯಮಾನಶ್ಚುಕೋಪ ಸಿಟಿ ಬಂದ್ಬಿಟ್ಟ. ಯಾವಾಗಲೂ ಮನುಷ್ಯ ತಪ್ಪೋದೆ ಅನ್ನ ನೀರಿನ ವಿಷಯದೊಳಗೆ. ಹಸಿವಿ ನೀರಡಿಕೆಯಿಂದ ಆದಾಗ ಮನುಷ್ಯ ಸೋತ. ನೀವು ಸಿಟ್ಟಿಗೆ ಬರ್ತೀರಿ ಅಂತಂದರೆ ಹಸಿವಿ ನೀರಡಿಕೆಯಿಂದ ಆಗುತ್ತೆ. ಸ್ವಲ್ಪ ಅಡಿಗೆ ಲೇಟ್ ಆಯಿತು ಅಂತಂದರೆ ಶಾಂತ ಕೂತಿರ್ತಾನೆ, 10 ಸಲ ಅಡಿಗೆ ಇನ್ನ ಇಲ್ಲದ್ರೆ ಅಂತಂತ. ಹಸಿವಿನಿ ಒಂದು ಸ್ವಲ್ಪ ನೀರು ತಂದು ಲೇಟ್ ಆಯಿತು ಅಂತಂದ್ರೆ ಇಲ್ಲಿಂದೇ ಬದಲು ಬಿಡ್ತಾರೆ, ನೀರು ಯಾಕೆ ತಂದಿಲ್ಲ. ಹಸಿವಿ ನೀರಿಡಿಕೆಯಿಂದ ಯಾವಾಗಲೂ ಸಿಟ್ಟು. ಅವಜ್ಞಾತ ವಿವಾತ್ಮ. ಎಷ್ಟೋ ಸಲ ನಮಗೆ ಅವಮಾನ ಮಾಡದೇ ಇದ್ದರೂ ಕೂಡ ನಾವು ತಿಳ್ಕೊಳ್ತೀವಿ, ನಮಗೆ ಅವಮಾನ ಆಯಿತು ಅಂತ ತಿಳ್ಕೊಳ್ತೀವಿ. ಇದೇ ಬಾಧಕ. ನಾವು ಯಾರ್ದೋ ಮದುವೆಗೆ ಹೋಗಿರ್ತೀವಿ, ಅವ್ರ ಮದುವೆ ಗದ್ದಲದೊಳಗಿರ್ತಾರೆ, ಬಾ ಅಂತ ಅಲ್ಲಿಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ನಾವು ಹೋದ್ರೆ ನಾವು ಇಷ್ಟೆಲ್ಲ ಕಟ್ಕೊಟ್ಟು ಹೋದ್ವಿ, ಬಾ ಅಂತನಲ್ಲಿಲ್ಲ, ಕೂಡು ಅಂತನಲ್ಲಿಲ್ಲ, ಹಂಗಂದ್ರು ಹಿಂಗಂದ್ರು ಬರ್ತದೆ. ಮುಂದಿನ ಸಲ ನಾವು ಇನ್ನೊಂದು ಮದುವೆ ಮಾಡ್ತಾರಲ್ಲ, ಹೋಗೋದೇ ಬೇಡ ಅಂತಂತ. ಅದೇ ನಮ್ಮ ಮನೆಯೊಳಗೆ ಆಯಿತು ಅಂದರೆ, ಅಲ್ರಿ ನಿಮ್ಮ ಮನ್ಯಾಗ ಬಾ ಅಂತಲಿಲ್ಲ, ಕೂಡು ಅಂತಲಿಲ್ಲ, ಹಂಗಂಗೆ ಆಗ್ತದೆ. ಎಷ್ಟು ಗಡಿ ಬಿಟ್ಟಿತ್ತು, ಏನು ಕೇಳಿ ನೀವು ನೋಡ್ತಿಲ್ಲ, ನಾವೆಲ್ಲ ಕನ್ಯಾಪಿತ ಕಪಿಯಲ್ಲೇ ನಾವು. ಅದು ನಮ್ಗೆ ಈ ಜಗನೇ ಇದ್ದಿದ್ದಿಲ್ಲ. ಹೆಂಗಿರು ತನ್ನ ಮೈ ಮೇಲೆ ಬಂತು ರೀಸನ್ ಸ್ಟಾರ್ಟ್ ಆಗ್ತದೆ. ಇನ್ನೊಬ್ಬರ ಮೇಲೆ ಬಂದರೆ ಬಸ್ನೊಳಗೆ ಹೋಗ್ತಿರ್ತೀರಿ, ಯಾರಾಗ ಕಾಲು ತುಳಿತೀರಿ, ಕಾಲು ತುಳಿದ ಮೇಲೆ ಏನ್ರಿ ಕಾಲು ತುಳಿತೀರ ಆಗುದಿರಿ, ನೋಡ್ರಿ ಗದ್ದೆ ಹೆಂಗಿರ್ತದೆ, ನಾನು ಬೇಕಂತ ತುಳಿತಿರ್ತೀನಿ. ಭಗವದ್ಗೀತೆ ಏನೋ ಹೇಳ್ತಾರವ. ಅದೇ ಯಾರಾದರೂ ತನ್ನ ಕಾಲು ತುಳಿದ್ರು ಅಂತಂದ್ರೆ ಊರು ಬರೋ ತನಕ ಜಗಳ ಆಡ್ತಾರೆ. ಹಂಗಿರ್ತೀವಿ. ಅದಕ್ಕೆ ಆತ್ಮೋಪಮೇನ ಸರ್ವತ್ರ ಅಂತ ಹೇಳ್ತಾರೆ. ಮಾತುಗಳು ಯಾವಾಗಲೂ ಬಹಳ ಮುಖ್ಯ. ಮಾತಿನಿಂದ ಮನುಷ್ಯ ಇಡೀ ಜೀವನ ನಡೆಸ್ತಾರೆ. ಜುಹಾಕ್ರೆ ವಸತಿ ಲಕ್ಷ್ಮಿ. ಮಾತಿನಿಂದ ಲಕ್ಷ್ಮಿ ಸಂಪತ್ತು ಬರ್ತದೆ. ಬರೀ ಮಾತಾಡಿ ಸಂಪತ್ತು ಮಾಡು. ನಾವೆಲ್ಲ ಮಾತಾಡಿ ಶ್ರೀಮಂತರವರಲ್ಲ. ನಮ್ಮ ರೊಕ್ಕ ಎಲ್ಲಿಂದ ಬರ್ತದೆ? ಮಾತಾಡೋದ್ರಿಂದ ಬರ್ತದಿಲ್ಲ. ವಕೀಲರಿಗೆ ರೊಕ್ಕ ಎಲ್ಲಿಂದ ಬರ್ತದೆ? ಮಾತಾಡೋದ್ರಿಂದ ಬರ್ತದಿಲ್ಲ. ಅಷ್ಟೇ. ನಾವು ಕರೆ ಹೇಳ್ತೇವೆ, ಅವ್ರು ಸುಳ್ಳು ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಮಾತಿನಿಂದ ಬರೀ ಹಾಡಿ ಬರ್ತದೆ. ಜುಹಾಕ್ರೆ ವಸತಿ ಲಕ್ಷ್ಮಿ, ಜುಹಾಕ್ರೆ ಮಿತ್ರ ಬಾಂಧವ. ನಾವು ಮಾತಾಡಬೇಕು ಅಂದರೆ ಸ್ಮಿತಪೂರ್ವ ಭಾಷೆ. ನಾನೇ ಯಾಕೆ ಮಾತಾಡ್ಸ್ಬೇಕು, ಹೆಂಗೆ ಆರಾಮಿದ್ದೀರೇನು ಅಂತ. ಇಲ್ಲ ಅವ್ರು ಮಾತಾಡ್ಸೋ ನಾ ಯಾಕೆ ಮಾತಾಡ್ಸ್ಲಿ ನೋಡೋಣಂತ ಅಂತ ಹಂಗೆ ಸ್ಮಿತಪೂರ್ವ ಭಾಷೆ. ರಾಮ ಹೇಳ್ತಾರೆ, ಒಂದು ಮಾತಿನೊಳಗೆ ಮಿತ್ರರಾಗ್ತಾರೆ, ಮಾತಿನಿಂದ ನಿಮಗೆ ಶತ್ರು ಆಗ್ತಾರೆ. ಮಿತ್ರ ಬಾಂಧವ ಮಾತಿನಿಂದ. ಅವನು ಭೀಮ ಗಡಗಡಗಡ ಕೊಲ್ತಿದ್ದ. ದ್ರುಪದರಾಜನ ಹಿಡಿದ್ರು, ಹೆಡಗುರು ಕಟ್ಟಿದ್ರು. ಅರ್ಜುನ್ ಒಂದೇ ಮಾತು ಹೇಳ್ದ, ದ್ರುಪದರಾಜನ ಕಟ್ಟಿ ದ್ರೋಣಾಚಾರ್ಯ ಒಯ್ಬೇಕು, ನಮ್ಮ ಟಾರ್ಗೆಟ್ ಹೋದ್ರು. ದ್ರುಪದರಾಜನ ಕಟ್ಟಿ ಮತ್ತೆ ಯಾಕೆ ಸುಮ್ಮನೆ ಕಟ್ಟಿ? ದ್ರುಪದರಾಜ ಪಾಪ ಒಳ್ಳೆ ಮನುಷ್ಯ, ಅವ್ನಿಗೆ ಯಾಕೆ ಇಷ್ಟೇ ಮಾತು ದ್ರುಪದರಾಜನ ತಲೆಯಾಕೆ ಹೋಯ್ತು. ಅರ್ಜುನ್ ಎಷ್ಟು ಚಂದ ಮಾತಾಡ್ದಲ್ಲ ಅಂತೇಳಿ ತಪಸ್ಸು ಮಾಡಿ ಅರ್ಜುನನ ಅಳಿಯನಾಗಬೇಕು, ದ್ರೋಣಾಚಾರ್ಯನ ಕೊಡ್ತಕ್ಕಂಥ ಮಗ ಹುಟ್ಟಬೇಕು ಅಂತ ಒಂದು ಮಾತು, ಒಂದೇ ಮಾತು. ದ್ರುಪದರಾಜ ಒಳ್ಳೆಯವನು, ಅವನ ಸೈನ್ಯವನ್ನು ಯಾಕೆ ಮಾಡಿ ನಮ್ಮ ಕೆಲಸ ಆಗಿಲ್ಲ. ಇಷ್ಟು ಅಂದಿದ್ದಕ್ಕೆ ಅಳಿಯ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ್ರು. ಜುವಾಗ್ರೆ ಮಿತ್ರ ಬಾಂಧವ, ಜುವಾಗ್ರೆ ಬಂಧನ ಪ್ರಾಪ್ತ. ಅನುಮಾನ ರಾಜಕಾರಣಿಗಳಿಗೆ ಅಂದುಬಿಟ್ಟು ಕೇಸ್ ಹಾಕ್ಬಿಟ್ಟು ಮಾನಹಾನಿ ಖಟ್ಲೆ ಅಂತ ಹಾಕ್ಬಿಟ್ರು, ಜೈಲು ನಡೆಸ್ಬೇಕಾದ್ರೆ. ಜುವಾಗ್ರೆ ಬಂಧನ, ಜುವಾಗ್ರೆ
ಮರಣಂ ಧ್ರುವಂ. ಬಂದು ಹಿಡ್ಕೊಂಡು ಕಳ್ಳ ನಿಂತಿರ್ತಾನೆ, ಏನು ಮಾಡ್ತಾನೆ ನನಗೆ ನೋಡಬಿಡ್ತಾವ. ಮಾತಿನೊಳಗದ ನೋಡ್ರಿ, ಮಾತಿನೊಳಗೆ ಏನು ಶಕ್ತಿ ಅದ, ಆ ಶಕ್ತಿ ಯಾವುದೂ ಇಲ್ಲ. ಅಂಥದ್ದು ಶುಕಾಚಾರಂಥ ಮಹಾನುಭಾವರು ತಮ್ಮ ಅದ್ಭುತವಾದ ತಪಸ್ಸಿನಿಂದ ಕೂಡಿದಂತಹ ಮಾತನ್ನು ಹೇಳಿದಾಗ ನಾನು ಈ ಸಾಯ್ತೀನಿ ಅಂತ ಪಶುಬುದ್ಧಿಯನ್ನು ಬಿಟ್ಟಿದ್ದೇನೆ ಅಂತ ಅಂತಾನೆ. ಆಮೇಲೆ ನತೇನ ಮುರ್ಧ ಬದ್ಧಾಂಜಲಿಸ್ತಮಿದಮಾಹ ಸಮಿಷ್ಠುರಾತಃ ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ. ನಾನು ಬಹಳ ಪುಣ್ಯ ಮಾಡಿ, ಎಲ್ಲರಿಗೂ ಒಳ್ಳೆಯ ಮಾತುಗಳು ಸಿಗುವುದಿಲ್ಲ. ಯಾಕಂದರೆ ಎಷ್ಟು ಒಳ್ಳೆಯ ಜನರು ಸಂಪರ್ಕ ಮಾಡ್ತೀವಿ ಅಷ್ಟು ನಮ್ಮ ಬುದ್ಧಿ ನಮ್ಮ ಜೊತೆಗಿದ್ದವ್ರ ಜೊತೆ ಪರಿವರ್ತನೆ ಆಗೋತ ಹೋಗ್ತದೆ. ಒಳ್ಳೆಯ ಜನರ ಜೊತೆಗಿದ್ರೆ ನಮ್ಮ ಬುದ್ಧಿ ಒಳ್ಳೆಯದೇ ಕೆಲಸ ಮಾಡ್ತದೆ, ಮಾತು ಒಳ್ಳೆಯದೇ ಕೆಲಸ ಮಾಡ್ತದೆ. ಕೆಟ್ಟ ಜನರೊಳಗಿದ್ರೆ ಹಾಗೆ ಒಂದು ಹುಲಿ ಇರ್ತದೆ. ಹುಲಿ ನಮ್ಮ ಹಿತೋಪದೇಶದ ಕಥೆ ಬರ್ತದೆ. ಹುಲಿ ಕೂತಾಗ ಒಬ್ಬ ಬ್ರಾಹ್ಮಣ ಬಂದ ಕೂಡಲೇ ಬಾಜುಕೊಂದು ಜಿಂಕಿ ಕೂತಿರ್ತಾನೆ. ಜಿಂಕಿ ಹೇಳ್ತಂತ, ಹುಲಿರಾಜ ಎಷ್ಟು ಪಾಪ ಮಾಡೀನಿ, ಎಷ್ಟು ಮಂದಿನ ಕೊಂದೀನಿ, ಎಷ್ಟು ಬಂಗಾರ ಕದ್ದೀನಿ. ಒಬ್ಬ ಬ್ರಾಹ್ಮಣ ಬಂದನು, ಶ್ರೇಷ್ಠ ಬ್ರಾಹ್ಮಣ, ಬಂಗಾರ ದಾನ ಮಾಡಿಬಿಡಪ್ಪ, ಎಲ್ಲ ಪಾಪಗಳು ನಟ್ಟಾಗ್ಬಿಡ್ತಾವ, ನೀನು ಮಾಡಿದ ಪಾಪದ ಪೆನಾಲ್ಟಿ ಅಂತಂದು. ಪಾಪ ಹುಲಿ ಹೋಗಿ ಒಳಗೆ ಏನು ಬಂಗಾರ ಬೆಳ್ಳಿ ಇತ್ತು ಅವನ್ನೆಲ್ಲ ತಂದು ಬ್ರಾಹ್ಮಣಿಗೆ ಕೊಟ್ಟು ಇದನ್ನು ನಮ್ಮಮ್ಮ ಅಂತ ಹೇಳಿಬಿಟ್ಟಂತ. ಬ್ರಾಹ್ಮಣ ಗಂಟು ತುಂಬಿಕೊಂಡು ಬಂದ, ಬ್ಯಾಂಕ್ನೊಳಗೆ ಇಟ್ಟ, ದುಡ್ಡು ಬಂತು, ಮನೆ ಕಟ್ಟಿಸ್ದ, ಅರಿಮನೆ ಕಟ್ಟಿಸ್ದ. ಬಾಜುಕೊಬ್ಬತ್ತು ಬ್ರಾಹ್ಮಣಂದ, ನಾನು ಶ್ರಾದ್ದ ಮಾಡಿಸ್ತೀನಿ, ನೀನೂ ಶ್ರಾದ್ದ ಮಾಡಿಸ್ತೀನಿ, ಇಷ್ಟು ದೊಡ್ಡ ಮನೆ ನಿನಗೆ ಅಲ್ಲಿ ಕೊಡ್ತೀನಿ. ಪಾಪ ಇದ್ದದ್ದು ಹೇಳ್ದ, ಇಲ್ಲ ಒಂದು ಹುಲಿ ಅದ, ಆ ಹುಲಿ ನನಗೆ ಬಂಗಾರ ದಾನ ಮಾಡಿತು, ಬ್ರಾಹ್ಮಣರಿಗೆ ಹುಲಿ ದಾನ ಮಾಡ್ಲಿಕ್ಕತ್ತದ. ಇವಾಗ ನಾನು ಯಾಕೆ ಹೋಗ್ಬಾರ್ದು ವಿಚಾರ ಮಾಡಿದ. ಯಾವಾಗ ಇವ ಹೋಗಿದ್ದ ಆಗ ಹುಲಿ ಬಾಜುಕೊಂದು ನರಿ ಕೂತಿತ್ತು. ನರಿ ಹೇಳ್ತಂತ, ಹುಲಿ ಮನುಷ್ಯರ ಮಾಂಸ ಸಿಗುವುದೇ ಕಷ್ಟ, ಅದರೊಳಗೆ ಬ್ರಾಹ್ಮಣ ಬಂದಾನ, ನಿತ್ಯ ಒಬ್ಬೊಬ್ಬರ ಮನೆ ಊಟ ಪಂಚಭಕ್ಷ ಪ್ರಮಾಣ ಹೊಡೆದಿರ್ತಾನೆ, ಇನ್ನು ಮಾಂಸ ಸಿಗುವುದು ಎಷ್ಟು ಕಷ್ಟ. ನೀವು ಒಂದೇ ಗಂಟೆ ಜಿಗಂತ ಹುಲಿ ತಣ್ಣ ಅಂತ ಜಿಗದ ಬ್ರಾಹ್ಮಣ ಕೊಂದು ಮಾಂಸ ಕೊಡ್ತಾರೆ. ನೋಡಿ, ಯಾವ ಹುಲಿ ಬ್ರಾಹ್ಮಣನಿಗೆ ದಾನ ಮಾಡಿತ್ತು, ಅದೇ ಹುಲಿ ಬ್ರಾಹ್ಮಣನನ್ನು ಕೊಂದು ಸಂಹಾರ ಮಾಡ್ತಂತೆ. ಕಾರಣ ಏನು ಅಂದರೆ ಬಾಜೂಕಿದ್ದು ಪ್ರಭಾವ. ಒಂದು ಬಾಜೂಕ್ ಜಿಂಕಿದ್ದಾಗ ದಾನ ಮಾಡಬೇಕು ಅಂತ ಬುದ್ಧಿ ಬಂತು, ನರಿ ಇದ್ದಾಗ ನಾಶ ಮಾಡಬೇಕು ಅಂತ ಬುದ್ಧಿ ಬಂತಂತೆ. ಆದ್ದರಿಂದ ಸಜ್ಜನರ ಸಂಘ ಜೀವನದೊಳಗೆ ಅತ್ಯಂತ ಅವಶ್ಯಕವಾದದ್ದು. ಅದನ್ನು ತೋರಿಸ್ಲಿಕ್ಕಾಗಿ ಶುಕಾಚಾರ್ಯ ಇದ್ದಾರೆ. ನೋಡಿ, ಅಶ್ವತ್ಥಾಮಾಚಾರ್ಯ ರುದ್ರದೇವರು, ದುರ್ವಾಸರು ರುದ್ರದೇವರು, ಶುಕಾಚಾರ್ಯ ರುದ್ರ. ಭಾಗವತದೊಳಗೆ ರುದ್ರದೇವರು 3 ಅವತಾರ ಬರ್ತದೆ. ಅದರೊಳಗೆ ಅಶ್ವತ್ಥಾಮಾಚಾರ್ಯದ ಎಂಥದ್ದು, ದುಷ್ಟ ಜನರ ಸಂಘ ಹೆಂಗಿರ್ತದೆ, ದುಷ್ಟ ಜನರೊಳಗೆ ಸೇರ್ಕೊಂಡೇವಿ ಅಂತಂದ್ರೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ದುಷ್ಟ ಜನರ ಸಂಘ ಹೆಂಗೆ ಸ್ಟಾರ್ಟ್ ಆಗ್ತದೆ, ಹಾಲಿನಿಂದ ಸ್ಟಾರ್ಟ್. ಅದರಿಂದ ಅದಕ್ಕೂ ಹಚ್ತಿರೋ ಇಲ್ಕೋ ಹಚ್ತಿರೋ, ಹಾಲಿನಿಂದ ಪ್ರಾರಂಭವಾಗ್ತದೆ. ಏನು ದುರ್ಯೋಧನ ಏನು ಮಾಡ್ದ, ಅಶ್ವತ್ಥಾಮಾಚಾರ್ಯ ಕುಡಿಲಿಕ್ಕೆ ಹಾಲು ಕೊಟ್ಟ, ಹಾಲಿನ ರುಚಿ ಹತ್ತು, ಹಾಲಿನ ರುಚಿಯಿಂದ ದುಷ್ಟ ದುರ್ಯೋಧನ ಸಂಘ ಮಾಡ್ದ, ಹೊರಗೆ ಬರಲಿಕ್ಕಾಗಲಿಲ್ಲ. ಶುಕಾಚಾರ್ಯ ಏನು ಮಾಡಿದ್ರು, ಸಜ್ಜನರ ಸಂಘದೊಳಗಿದ್ರು, ಜಗತ್ತನ್ನೇ ಉದ್ಧಾರ ಮಾಡತಕ್ಕಂತಹ. ಅದಕ್ಕೆ ಸಜ್ಜನರ ಸಂಘ ಹೆಂಗಿರ್ತದೆ, ದುರ್ಜನರ ಸಂಘ ಹೆಂಗಿರ್ತದೆ ಅಂತ ತೋರಿಸ್ಲಿಕ್ಕಾಗಿ ರುದ್ರದೇವರು 2 ಅವತಾರ, ಒಂದು ಅಶ್ವತ್ಥಾಮಾಚಾರ್ಯ, ಇನ್ನೊಂದು ಶುಕಾಚಾರ್ಯ. ಭಗವದ್ಭಕ್ತರಿಗೆ ಪೀಡೆಯನ್ನು ಕೊಡಬಾರ್ದು. ನಿನಗೆ ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗ್ತಿತ್ತು, ಒಳ್ಳೇದು ಮಾಡು, ಒಳ್ಳೇದು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಪೀಡೆ ಮಾತ್ರ ಕೊಡಬೇಡ ಅಂತಲಿಕ್ಕೆ ದುರ್ವಾಸ. ಕೊಟ್ಟಂ ಶೌಪಿನ ವಿದ್ಯತೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಂಬರೀಷ ಒಬ್ಬ ಸಾಮಾನ್ಯ ರಾಜ, ದುರ್ವಾಸರು ರುದ್ರದೇವರ ಅವತಾರ. ಅವರಿಗೇನು ಸೋಲಿಸ್ತಾರೆ, ಸಂಬಂಧ ಇಲ್ಲ. ಆದರೆ ದುರ್ವಾಸರೇ ಬೇಕು ಅಂತ ಜಗತ್ತಿಗೆ ಒಬ್ಬ ಭಕ್ತನಿಗೆ ಪೀಡೆಯನ್ನು ಕೊಟ್ಟರೆ ಏನು ಪರಿಸ್ಥಿತಿ ಆಗ್ತದೆ ಅಂತ ಅನ್ನೋದಕ್ಕಾಗಿ ಆ ರೀತಿಯಾಗಿ ನಟನೆಯನ್ನು ಮಾಡಿದಂತಹ ರುದ್ರದೇವರು 3 ಅವತಾರಗಳಿಂದ ಭಾಗವತದಲ್ಲಿ ನಾವು ಕಾಣಿಸ್ತಾರೆ. ಅಂತಹ ಶುಕಾಚಾರ್ಯರು ಏನು ಅವರಿಗೆ ಅಭಿಮಾನವೇ ಇಲ್ಲ. ವೇದವ್ಯಾಸದಲ್ಲಿ ವಿರಹ ಕಾತರ ಆಜು ಹಾವ ಪುತ್ರೇತಿ ಸನ್ಮಯತೆಯ ತರವಾಮೇಲೆಯದು ಹೇಳ್ತಾರೆ. ಗರ್ಗ ಸಂಹಿತಾದೊಳಗೆ ಶುಕಾಚಾರ್ಯರು ಗರ್ಭದೊಳಗೆ ಪಿಂಗಲ ಅಂತ ವೇದವ್ಯಾಸರು ಹೇಳ್ತಿರ್ತಾರೆ. ಅವಳ ಹೊಟ್ಟೆಯೊಳಗೆ ಶುಕಾಚಾರ್ಯರು ಇದ್ದಿರುತ್ತೆ. ಶುಕಾಚಾರ್ಯ ಇದ್ದಾಗ ಹೊರಗೆ ಬಾ ಅಂತ 10 ತಿಂಗಳ ಹಾಕೊಂಡು ಹೊರಗೆ ಬರಬೇಕಲ್ಲ ಗರ್ಭದಿಂದ, ಹೊರಗೆ ಬಾ ಅಂತ ವೇದವ್ಯಾಸರು. ನಾ ಹೊರಗೆ ಬರೋಂಗಿಲ್ಲ ಅಂತ ಶುಕಾಚಾರ್ಯ. ಅಲ್ಲೇ ಅಪ್ಪ ಮಕ್ಕಳು ಜಗಳ. ಯಾಕೆ ಬರುವುದಿಲ್ಲ,
ಇಲ್ಲ, ನಾನು ಹೊರಗೆ ಬಂದಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಅಂತ ಅನ್ನುವ ಈ ಅಭಿಮಾನದೊಳಗೇನೆ ಜೀವನ ಹೋಗ್ಬಿಡ್ತದೆ. ದೇವರನ್ನು ಸ್ಮರಣೆ ಮಾಡಲಿಕ್ಕೆ ಏನೂ ಅವಕಾಶ ಸಿಗುವುದಿಲ್ಲ. ಗರ್ಭದೊಳಗಿದ್ರೆ ಯಾವ ಜಂಜಾಟಿಲ್ಲ, ಅನಂತ ಏನೋ ಸ್ವಲ್ಪ ಕಷ್ಟ ನಷ್ಟ ಆಗ್ತಿರ್ತದೆ. ಆದರೆ ನಿನ್ನನ್ನು ಸ್ಮರಣೆ ಮಾಡತಕ್ಕಂತಹ ಭಾಗ್ಯ ನನಗೆ ಬರ್ತದೆ. ಆದ್ದರಿಂದ ನಾನು ಹೊರಗೆ ಬರುವುದಿಲ್ಲ. ಬೇರೆ ರಾಜ್ಯದವ್ರನ್ನ ಹಾಗೇನು ನಡೀತದೆ, ಎಷ್ಟು ಅಂತ ತಿರ್ಲಿಕ್ಕೆ ಸಾಧ್ಯದ? ಒಂದು 10 ದಿವಸ 10 ತಿಂಗಳು ಇರ್ಬೋದು, 100 ತಿಂಗಳು ಇರ್ಬೋದು, ಕೊಡಿತನಕ ಗರ್ಭದೊಳಗೆ ಇರ್ಲಿಕ್ಕೆ ಆಗೋದಿಲ್ಲ, ಬರಲೇಬೇಕು ನೀನು. ಆಗ ಶುಕಾಚಾರ್ಯ ಹೇಳಿದ್ರಂತ, ಕೃಷ್ಣನ ಕರೆಸ್ರಿ. ಕೃಷ್ಣನ ಕರೆಸಿದಾಗ ನಾನು ಕೃಷ್ಣನಿಗೆ ವರ ಕೇಳ್ಕೊತೀನಿ, ಅವನು ವರ ಕೊಟ್ಟ ಮೇಲೆ ನಾನು ಹೊರಗೆ ಬರ್ತೀನಿ. ಬೇರೆ ಹೆಸರು ಕೃಷ್ಣ ಕರೆಸಿದ್ರಂತೆ. ಕೃಷ್ಣ ಬಂದಂತೆ, ಯಾಕಪ್ಪ ಹೊರಗೆ ಬರಂಗಿಲ್ಲಾಗಿದೆ? ಬರ್ತೀನಿ, ನಾನು ವರ ಕೊಡಬೇಕು. ಏನು ವರ ಕೊಡಬೇಕು? ನಾನು ಹೊರಗೆ ಬಂದರೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಂತಲೂ ಅಭಿಮಾನ ನನಗೆ ಬರಬಾರ್ದು. ಹಂಗಿದ್ರೆ ನಾವು ಹೊರಗೆ ಬರ್ತೀನಿ ಅಂತ. ಆಯ್ತಪ್ಪ ಪುಣ್ಯಾತ್ಮ, ನೀವು ಹೊರಗೆ ಬಂದ್ರೆ ಸಾಕು ಅಂತೇಳಿ ಕೃಷ್ಣ ಪರಮಾತ್ಮ ಹೊರ ಕೊಟ್ಬಿಟ್ಟಂತೆ. ಹೊರಗೆ ಬಂದ್ರೆ ಹೊರಗೆ ಬಂದ್ಕೊಂಡು ಹೊಟ್ಟೆ ಬಿಟ್ಟರು. ಯಾಕೆ ಅಪ್ಪ ಅಮ್ಮ ಅಣ್ಣ ತಂಗಿ ಏನೋ ಅಭಿಮಾನನೇ ಇಲ್ಲ. ಆಗ ವೇದವ್ಯಾಸರಿಗೆ ಚಂದದ ನನ್ನ ಕೂಸ ಶುಕ ಬಾರೋ ಕೂಸು ಅಂತ ಲಕ್ಷ್ಯ ಕೊಡಲಿಲ್ಲ. ಆಗಿನ ಮಕ್ಕಳು ಲಕ್ಷ್ಯ ಕೊಡದಿರೋದಕ್ಕೂ ಈಗಿನ ಮಕ್ಕಳು ಲಕ್ಷ್ಯ ಕೊಡದಿರೋದಕ್ಕೂ ಬಹಳ ವ್ಯತ್ಯಾಸ. ಅವರು ವೈರಾಗ್ಯದಿಂದ ಅಪ್ಪನ ಮಾತು ಕೇಳಿಲ್ಲ, ಇವರು ವಿಶೇಷ ರಾಗದಿಂದ ಅಪ್ಪನ ಮಾತು ಕೇಳಿಲ್ಲ. ಅದನ್ನು ಶುಕಾಚಾರ ಹೊರಡು ತನ್ಮಯತೆಯ ತರವೋ ವಿನೇದು ಮಗ ಅಂತ ಕರೆದ್ರು ಕೂಡ ಲಕ್ಷ್ಯ ಕೊಡಲಿಲ್ಲಂತೆ. ಅಂತಹ ನಿರಭಿಮಾನಗಳು ಅವ್ರಿಗೆ ಶುಕಾಚಾರ್ಯಗೆ ನಿರ್ವಿಕಲ್ಪಕ ಅಂತ. ನಿರ್ವಿಕಲ್ಪಕ ಅಂದರೆ ಏನು? ಯಾರದೋ ಒಂದು ಸಾಮಾನು ಬಿತ್ತು ಅಂದರೆ ನಿಮಗೆ 2 ಲಕ್ಷ ಇರ್ತದೆ. ಒಂದ ನಂದು, ಇಲ್ಲ ಇನ್ನೊಬ್ರದ್ದು. ಇದು ಈ ವಸ್ತು ನಂದು ಅಂತಾದ್ರೂ ಇರ್ತದೆ. ನಿಮ್ದಿದ್ರೆ ನಿಮ್ದಿದ್ದಿದ್ದಿಲ್ಲ ಅಂದ್ರೆ ಏನಂತ ಯಾರ್ದು ಪುರಾಣಕ್ಕೆ ಬಂದವ್ರು ಯಾರ್ದು ಇರ್ಬೋದು. ಆದರೆ 3ನೇದು ನಿಮ್ಮ ತಲೆಗೆ ಬರಂಗಿಲ್ಲ, ಇದು ಭಗವಂತದ್ದು. ಈಶಾವಾಸ್ಯಂ ಸರ್ ಎಷ್ಟಿಂಚ ಜಗತ್ತ ಜಗತ್ತ ಬರಂಗೇ ಇಲ್ಲ. ಶುಕಾಚಾರ್ಯ ಏನು ಬರ್ತಿತ್ತಂದ್ರೆ ದೇವರು ಕೊಟ್ಟ ಹಾಲನ್ನು ನಾನು ಕುಡಿತಾ ಇದ್ದೀನಿ, ದೇವರು ಕಟ್ಟಂತ ಬೆಣ್ಣೆ ಇದೆ ಅದನ್ನು ನಾನು ತಗೋತಾ ಇದ್ದೀನಿ, ದೇವರ ಮನೆಯಲ್ಲೇ ನಾನು ಓಡಾಡ್ತೀನಿ. ಹಿಂಗೆ ತಾನೆ ನಮ್ಮ ಮನೆಯಾಗ ಓಡಾಡ್ತೀನಿ, ನಿಮ್ಮ ಮನೆಯಾಗ ಓಡಾಡ್ತೀನಿ, ನಮ್ಮ ಮನೆಗೆ ಬರ್ರಿ ನಿಮ್ಮ ಮನೆಗೆ ಬರ್ರಿ, ಏನೂ ಇಲ್ಲ. ಶುಕಾಚಾರ ಹೆಂಡತಿಗೆ ಅರ್ಶಿನ ಕುಂಕುಮ ಕರೆಯೋರು ಯಾರೂ ಇಲ್ಲ. ನಮ್ಮ ಮನೆ ನಿಂತಿದ್ರೆ ಕರಿಬೇಕಲ್ಲ. ಆ ರೀತಿಯಾಗಿ ಶುಕಾಚಾರ ವಿರಕ್ತರಾಗಿರಂತೆ. ಅಂತಹ ಸತ್ಯಾತ್ಮ ತೀರ್ಥರಂತಹ ಮಹಾಸ್ವಾಮಿಗಳು ಯಾರ್ಯಾರಿದ್ದಾರೋ ಅವರ ಮಾತನ್ನು ಕೇಳಿದಾಗ ನಮ್ಮ ಮೇಲೆ ಪರಿಣಾಮ ಹೆಂಗಾಗ್ತದೆ. ಅವ್ರು ಹಂಗಿರ್ತಾರೆ, ನಾವು ಹಂಗಿರಂಗಿಲ್ಲ. ನಮ್ಮ ಮಾತು ನಿಮ್ಮ ಮೇಲೆ ಹೆಂಗೆ ಪ್ರಭಾವ ಆಗ್ತದೆ? ಮನುಷ್ಯ ನಾವು ಹೆಂಗಿರ್ತೀವಿ ನಮ್ಮ ಮಾತಿನ ಪ್ರಭಾವ ನಿಮ್ಮ ಮೇಲೆ ಆಗ್ತದೆ. ನಮ್ಮಲ್ಲಿ ಒಬ್ಬಕ್ಕೆ ಶಿವಮೊಗ್ಗ ಕೀರ್ತನೆ ಹೇಳಿಕೆ ಬಂದಿದ್ದು, ಅರಿಷ್ಟಾಗಿದ್ದಕ್ಕೆ ನಿಮ್ಮನ್ನು ಅಂಜಿಸಿ ಎದ್ದು ಓಡಿಸ್ತೀನಿ ಚಾಲೆಂಜ್ ಮಾಡ್ತಿದ್ದು. 1 ಮಿನಿಟ್ ಒಳಗೆ ಹಾಕಿ ಅಂಜಿಸ್ತಿದ್ರು. ನಾವು ಎದ್ದೆರ್ತಕ್ಕೆ ಓಡ್ತಿದ್ದೆವು ವಿದ್ಯಾರ್ಥಿಗಳು, ಮತ್ತೆ ಇಲ್ಲಿ ಬಂದು ಕೂಡ್ತಿದ್ದೆವು. ಅಷ್ಟು ಚಾಲೆಂಜ್ ಮಾಡಿ ಅಷ್ಟು ಚಂದಿಸೋದು. ಮಜ್ಜಿಗೆ ಹುಳಿ ಒಂದಿನ ಕತ್ತಿ ಹೇಳ್ತಿದ್ವಿ, ಮಜಾ ಹೇಳ್ತಿದ್ವಿ. ಅವಳು ಏನು ಹೇಳ್ತಿಲ್ಲ, ನಾನು ಏಕಾದಶಿ ದಿವಸ 1 ಹನಿ ನೀರು ಕುಡಿದ್ರಿ ಅಂದ್ರೆ ರಕ್ತಕಾರಿ ಸಾಯ್ತಾನಂತೇಳಿ ಬಾಟ್ಲಿ ನೀರು ಕುಡಿತಿದ್ವಿ ಏಕಾದಶಿ ದಿವಸ. ಏಕಾದಶಿ ದಿವಸ ಏನೂ ತಿನ್ನಬಾರ್ದು ಅಂತಂದ್ರು. ಪಟ್ ಅಂತ ಯಾಲಕ್ಕಿ ಮತ್ತು ಲವಂಗ ಮತ್ತು ಕಲಸಕ್ಕೆ ಬ್ಯಾಗ್ ಹಾಕೋದು. ನಾವು ನಗಿ ಬರ್ತಿತ್ತು, ನೀರು ಕುಡಿಬೇಡ ಅಂತಂತಾಳ, ನೀರು ಕುಡಿಲಿಕ್ಕತ್ತ. ಅದು ಹಿಂಗೆ ಹೇಳ್ಕೊತೆ ಅವ್ರು ಗೊತ್ತರ ಕೀರ್ತನ ಹಾಡಲ್ಲ, ನೀರು ಕುಡ್ಕೋತೆ ಹಾಡ್ತಿರ್ತಾರೆ. ಮತ್ತು ಪಲ್ಲವಿ ಬಂದಾಗ ಮ್ಯೂಸಿಕ್ ಬಿಡ್ತಿರ್ತಾರೆ, ನೀರು ಕುಡಿಲಿಕ್ಕೆ ಬಿಟ್ಟಿರ್ತಾರೆ. ಅಂದ್ರೆ ನಾವು ನಮ್ಮ ಗುರುಗಳು ಹೇಳ್ತಿದ್ರು, ನೀವೇನೇ ಪ್ರವಚನ ಮಾಡಿದ್ರಿ 1% ಆದರೂ ನಿಮ್ಮಲ್ಲಿದ್ದರೆ ಮಾತ್ರ ಅದು ಕೇಳತಕ್ಕಂಥವ್ರಿಗೆ ಪ್ರಭಾವ ಆಗ್ತದೆ, ಹೊರತು ಇಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಷ್ಟ ಇದೆ, ಹೇಳಿದ್ದೆಲ್ಲ ನಮಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆಲ್ಲ ಕಾಣಿಸ್ಬೇಕು ಅಂತ ನಾನು ಮ್ಯಾಲೆ ಕೂತೀನಿ, ಹೊರತು ನಿಮಗಿಂತ ನಾನು ದೊಡ್ಡವಿದ್ದಂತೆ ಭ್ರಮನೂ ನಿಮಗೆ ಬರೋದು ಬೇಡ. ಬಹಳ ಕಷ್ಟ ಇದೆ. ಭಾಗವತ ಹೇಳಿದಂತೆ ಇರೋದು ಭಾಳ ಕಷ್ಟ ಇದೆ. ಜೀವನದಲ್ಲಿ ಭಾಳ ಕಷ್ಟ ಅಂತರೂ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆಗ ಹೇಳಿದಂತೆ ನಾವಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಕೇಳಿದಂತೆ ನಾವಾಗಬೇಕು ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಸೇರಿ ಪರಮಾತ್ಮರಿಗೆ ಹೇಳೋದಕ್ಕೆ ಹೊರತು ನಾವು ದೊಡ್ಡವರು ನೀವು ದೊಡ್ಡವರು ಅಂತ ಮಾತಿರೋ ಬರುವುದಿಲ್ಲ. ಅಂತಹ ಶುಕಾಚಾರ್ಯರಿಗೆ ಪ್ರಾರ್ಥನೆ. ಕರುಣಾತ್ಮನ ಶಾಬಿತೋ ಎಚ್ಚಮೇ ಸಾಕ್ಷಾತ್ ಅನಾದಿ ವಿಧನೋ ಹರಿಹಿ. ದೇವರ ಬಗ್ಗೆ ಯಾರು ಹೇಳೋರಿದ್ದಾರೆ? ನಮಗೆ ಮಕ್ಕಳಿಗೆಲ್ಲ ಹೇಳ್ತೀವಲ್ಲ, ಒಬ್ಬ ಅಪ್ಪ ಮಗನಿಗೆ ದುಡ್ಡು ಕೊಡಬೇಕೆಲ್ಲ ಸಂಪತ್ತು ಬರೆದು ಕೊಡಬೇಕಾಗಿತ್ತು. ಮೊದಲು ಮಕ್ಕಳಿಗೆ ಕಿಮ್ಮತ್ತು ಬರಬೇಕು. ದುಡ್ಡು ಅಂದರೆ ಏನು, ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿರ್ತಾನೆ ಅವು ಕಲ್ಪನೆ ಬರಬೇಕಲ್ಲ. ಅದಕ್ಕೆ ಅಪ್ಪ ಒಂದು ಪರೀಕ್ಷೆ ಇಟ್ಟು, ಏನು ಪರೀಕ್ಷೆ ಇಟ್ಟ ಅಂದರೆ, ನೋಡಪ್ಪ 2 ರೂಪಾಯಿ ತಂದು ನನಗೆ ಕೊಡಬೇಕು,
ಕೊಟ್ಟು ನೀನು ಊಟ ಮಾಡಬೇಕು. ಎಸ್ ಅಂದ ಅವನಿಗೆ 2 ರೂಪಾಯಿ. ಅವೇನು ಮಾಡ್ದ, ಅವನ ಹತ್ರ ಹೋದ, ಅಮ್ಮ ನನಗೆ 2 ರೂಪಾಯಿ ಬೇಕಾಗಿರುತ್ತೆ. ಅಮ್ಮ ಅಲ್ಲಿ ಸಾಸಿವೆ ಡಬ್ಬಿಯೊಳಗೆ ಈಗಿನ ಡಬ್ಬಿಯೊಳಗೆ ಇಟ್ಟಿದ್ದಿರ್ತಾವ ಬ್ಲ್ಯಾಕ್ ಮನಿ, ಅದನ್ನು ಕೊಟ್ಲಿಕ್ಕೆ 2 ರೂಪಾಯಿ ಕೊಟ್ಟಲು. ತಂದ ಅಪ್ಪನ ಕೈ ಕೊಟ್ಟ. ಅಪ್ಪ ಭಾವಿ ಹತ್ರ ನಿಂತಿದ್ದ. ಅವು 2 ರೂಪಾಯಿನ ಭಾವಿಯಾಗ ಹೋಗದ ಊಟ ಮಾಡಿ ಹೋಗುವಂತ ಬಂದ. ಊಟ ಮಾಡ್ದ. 1 ದಿವಸ ನಡೀತು, 2 ದಿವಸ ನಡೀತು, 3 ದಿವಸ ನಡೀತು. ಡಬ್ಬ್ಯಾಗ ಎಷ್ಟು ತುಳಿಲಿಕ್ಕೆ ಸಾಧ್ತದೆ. ಒಂದು ದಿವಸ ತಾಯಿ ಅಂದು, ಇವತ್ತು ನನ್ನ ಹತ್ರ 1 ನಯ ಇಲ್ಲಪ್ಪ, ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ 2 ರೂಪಾಯಿ ಕೊಡಬೇಕು, ಊಟ ಆಗಬೇಕು ಹೆಂಗ ಅಂತೇಳಿ ಮನೆ ಬಿಟ್ಟು ಹೊರ ಬರಟ. ಇಟಂಗಿ ಎತ್ತದ, ಕಲ್ಲು ಎತ್ತದ, ಸಿಮೆಂಟ್ ಎತ್ತದ, ದುಡ್ದ, ಬೆವರು ಸುರಿಸಿ ಸಾಯಂಕಾಲ ಆಗುವುದಕ್ಕಾಗಿ 2 ರೂಪಾಯಿ ಅವನ ಕೈಯಲ್ಲಿ ಬಂತು. ತಂದು ಅಪ್ಪನ ಕೈಯಾಗಿ ಕೊಟ್ಟ. ಅಪ್ಪ ಯಥಾ ಪ್ರಕಾರ ಬಾವಿಯೊಳಗೆ ಒಗಿಬೇಕು ಅಂತಂದಾಗ ಅಪ್ಪನ ಕೈ ಹಿಡಿತಾನೆ. ಅಪ್ಪ ಈ 2 ರೂಪಾಯಿ ಒಗಿಲಿಕ್ಕೆ ಹೋಗಬೇಡ, ನಾನು ಭಾಳ ಕಷ್ಟಪಟ್ಟು ಈ 2 ರೂಪಾಯಿ ಗಳಿಸೀನಿ ಅಂತ ಹೇಳಿ ಅವನು ಹೇಳಿದಾಗ ಅವನು ಹೇಳ್ತಾನೆ, ಅಪ್ಪನ ಕಡೆಯಿಂದ ಏನು ದುಡ್ಡು ಬರ್ತಾವ, ಅವ್ರ ಅಪ್ಪ ಎಷ್ಟು ಕಷ್ಟಪಟ್ಟಾನ ಅಂತನ್ನೋದು ಮಗನಿಗೆ ಗೊತ್ತಿರಬೇಕಾಗ್ತದೆ. ಅದು ಗೊತ್ತಿಲ್ಲ ಅಂದ್ರೆ ನೀರು ಹೊರಗೆ ಖರ್ಚು ಮಾಡ್ತಾರೆ. ಇವತ್ತು ನಿನಗೆ 2 ರೂಪಾಯಿ ಗಳಿಸೋದು ಎಷ್ಟು ಕಷ್ಟ ಅಂತಂದು ಗೊತ್ತಾಯ್ತಲ್ಲ, ನನ್ನೆಲ್ಲ ಹೊಲ ಮನೆ ನಿನಗೆ ಬರೆದು ಕೊಡ್ತೀನಿ ಅಂತೇಳಿ ಹೇಳ್ತಾನಂತೆ. ಹಂಗೆ ಈ ನಮ್ಮ ಜೀವನ ಏನು, ದೇವರು ನಮಗೇನು ಉಪಕಾರ ಮಾಡ್ಯಾನ, ನಮಗೇನು ಕೊಟ್ಟಾನ ಅಂತನ್ನೋದನ್ನು ನಮಗೆ ಗೊತ್ತೇ ಇಲ್ಲ. ಹೇಳ್ತೇವೆ, ಸ್ನಾನ ಮಾಡ್ತೇವೆ, ಊಟ ಮಾಡ್ತೇವೆ, ಫಲ ಮಾಡ್ತೇವೆ, ಮಲ್ಕೋತೀವಿ, ಜಾಡ್ತೀವಿ, ಎಲ್ಲ ಇವೇ ನಡೀತಾ ಹೊರತು ಆಗ ದೇವರಿಂದ ನನಗೇನು ಉಪಕಾರ ಆಯಿತು, ಇಷ್ಟೆಲ್ಲ ಜೀವನ ಕೊಟ್ಟಂಥ ಭಗವಂತ ಏನು ಉಪಕಾರ ಮಾಡಿದ್ದಾನೆ ಅಂತ ಹೇಳೋರು ಯಾರು? ಹೇಳೋರು ಬೇಕಲ್ವಾ? ಗುರುಗಳೇ ಹೇಳ್ತಾರೆ. ಗುರುಗಳೇ ಹೇಳಬೇಕು ಅಂತಂದಾಗ ಆಗ ನಮಗೆ ಗೊತ್ತಾಗ್ತದೆ, ಓ ದೇಹದ ಮಹತ್ವ ಎಷ್ಟದ, ಜೀವನದ ಮಹತ್ವ ಎಷ್ಟದ ಅಂತಂದ್ರೆ ನಮಗೆ ಗೊತ್ತಾಗ್ತದಲ್ಲ. ಆ ಉಪಕಾರವನ್ನು ಅವರು ಗುರುಗಳು ತಮ್ಮ ಮಾತಿನಿಂದ ಕೊಟ್ಟಿರ್ತಾರೆ ಅಂತ ಅನ್ನೋದಕ್ಕಾಗಿ ಅವರಿಗೆ ಕಿಮ್ಮತ್ತು ಬಂಗಾರವನ್ನು ಕವಚ ಮಾಡಿ ಪೃಥ್ವಿಯನ್ನು ಕೊಟ್ಟರು ಕೂಡ ಬರುವುದಿಲ್ಲ ಅಂತ ಉಪನಿಷತ್ತು ಹೇಳ್ತದೆ. ಆದರೆ ನಿಮಗೇನು ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ರುಕ್ಮಿಣಿನ ಹಾಗೆ ಅಂದರು, ನಾನು ಕೃಷ್ಣನ ಒಪ್ಪಿಸ್ಕೊಂಡು ಬಂದಾನಂತಂದ್ಮೇಲೆ ಬ್ರಾಹ್ಮಣಿಗೆ ಏನು ಕೊಡಬೇಕು ಅಂತ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾನೆ. ಏನು ಕೊಡ್ಲಿಕ್ಕೆ ಆಗ್ತದೆ ನಮಸ್ಕಾರಕ್ಕಿಂತ? ಅದಕ್ಕೆ ಉಪನಿಷತ್ತು ಈಶಾವಾಸ್ಯೋಪನಿಷತ್ತು ಎಲ್ಲ ಹೇಳಿದ ಮೇಲೆ ಕೊನೆಗೆ ಏನಾಯ್ತು, ಅಗ್ನಿನೇ ಸುಮತಾರಾಜಿ ಅಸ್ಮಾನ್ ವಿಶ್ವಾನಿ ದೇವೋ ವಿನಾನಿ ವಿದ್ವ ವಿರೋಧಸ್ಮನ್ ಝುರಾಣವೇನು ಊಹಿಷ್ಟಾಂತೇನ ಬಹುಕ್ತಿಂಬಿದೇವ. ನಾನು ನೀವು ಉಪನಿಷತ್ತಿಗೆ ದೇವರಿಗಂತ ಇಷ್ಟೆಲ್ಲ ಉಪಕಾರ ಮಾಡಿದ್ದಿ, ಉಪದೇಶ ಮಾಡಿದ್ದಿ, ನಿನಗೆ ನನಗೇನು ಕೊಡ್ಲಿಕ್ಕೆ ಆಗ್ತದಂದ್ರೆ ನಾನು ನಮಸ್ಕಾರವನ್ನು ಅಷ್ಟೇ ಮಾಡ್ತೇನೆ, ಹೊರತು ಇದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಶುಕಾಚಾರ್ಯನಿಗೆ ಭಾಗವತ ಉಪದೇಶ ಮಾಡಿದಂತಹ ಮಹಾನುಭಾವರಿಗೆ ಅವನು ನಮಸ್ಕಾರವನ್ನು ಮಾಡ್ತಾನೆ. ನಾತ್ಯದ್ಭುತ ವಿದಂಬನ್ನಿ ಮಹತಾ ಅಚ್ಯುತಾತ್ಮನಾಮ ಅಂತೇಳಿ ಅವನು ಶುಕಾಚಾರ್ಯರು ಪರೀಕ್ಷಿತ ರಾಜನ ಹೊಗಳ್ತಾರೆ. ಇಡೀ ಭಾಗವತದೊಳಗೆ ಯಾರು ಪ್ರಶ್ನೆ ಮಾಡಿದ್ದಾರೆ, ಪ್ರತಿಯೊಂದು ಪ್ರಶ್ನೋತ್ತರದೊಳಗೆ ಪ್ರಶ್ನೆ ಮಾಡಿದವರು ಹೊಗಳೇನೇ ಉತ್ತರ ಕೊಟ್ಟಿದ್ದಾರೆ. ನೀವು ಭಾಗವತದೊಳಗೆ ಪ್ರಥಮ ಸ್ಕಂದದಿಂದ 12 ಸ್ಕಂದ ತನಕ ತೋಡಿ ಪ್ರಶ್ನೆ ಮಾಡಿದ ಮೇಲೆ ಒಳ್ಳೆಯ ಪ್ರಶ್ನೆ ಮಾಡಿದ್ದೀಯಪ್ಪ, ಅತ್ಯುತ್ತಮ ವರೀಯಾನ್ ಏಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಅಂತ ಹೇಳಿ ವರೀಯಾನ್ ಏಷತೆ ಪ್ರಶ್ನ, ನೀನು ಮಾಡಿದ ಪ್ರಶ್ನೆ ಉತ್ತಮ ಅಂತ ಪ್ರಶ್ನೆ ಮಾಡುವವರನ್ನು ಹೊಗಳಬೇಕೇ ಹೊತ್ತು ನೀನೇನು ತಿಳಿತ ಸುಖ ಅಂತಂದು. ಅಲ್ಲ, ಹಾವು ಸುಳ್ಳ ಖರೇನ, ಸುಳ್ಳಿದ್ದೇನು ಖರೆ, ನಿನ್ನ ಕಳೆದು ನೀನು ಯಾಕೆ ಪ್ರಶ್ನೆ ಮಾಡಿದೆ, ನೀನು ತಿಳಿದಿಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಅಪಮಾನ ಮಾಡಬಾರ್ದು. ಯಾರೇ ಪ್ರಶ್ನೆ ಮಾಡಿದ ಶುಕಾಚಾರ್ಯರು ಪರೀಕ್ಷಿತರಾಗಿ ಮೊದಲೇದ್ದೇ ಒಂದೇ ಪ್ರಶ್ನೆ ಮಾಡಿದ ಶುಕಾಚಾರ್ಯ ಹೇಳ್ತಾರೆ, ವರೀಯಾನ್ ಏಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಶೋತವ್ಯಾದಿಷು ಯಪ್ಪರ ಅಂತ ಪ್ರಶ್ನೆಯನ್ನು ಪ್ರಶಂಸಾ ಮಾಡ್ತಾರೆ. ಹಾಗೆ ಶುಕಾಚಾರ್ಯನ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಪರೀಕ್ಷಿತ ರಾಜ ಹೇಳ್ತಾರೆ, ನೀನೆಂಥ ಪುಣ್ಯ ಮಾಡಿದ್ದೆವು ಪುಣ್ಯಾತ್ಮ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಪುಣ್ಯದ ಗೋಡವಾರ ಇಟ್ಟುಬಿಟ್ಟಿದ್ದ ನಿಮ್ಮ ಮಂತನದೊಳಗೆ, ತಲೆಮಾರು ತಿಂದರೂ ಕೂಡ ಹೆಂಗೆ ರಾಜಕಾರಣಿಗಳ ರೊಕ್ಕ ಮುಗಿಯಂಗಿಲ್ಲ, ಹಂಗೆ ತಲೆಮಾರು ಹೋದರೂ ಕೂಡ ಪುಣ್ಯದ ಭಾಗ ಮುಗಿಯುವುದಿಲ್ಲ. ಆ ಪುಣ್ಯ ಮಾಡಿದಂಥ ನೀನು ನಿಮ್ಮಂತರಿಗೆ ಭಾಗವತ ಹೇಳಾರ್ದೆ ಜಗತ್ತಿನೊಳಗೆ ಯಾರಿಗೆ ಹೇಳಬೇಕು? ಜನ್ಮಾಂತರೇ ಭವೇ ಪುಣ್ಯಂ ತದಾ ಭಾಗವತಂ ಲಭೇತ್ ಅಂತ ಹೇಳಿ ಆ ಶುಕಾಚಾರ್ಯರು ಕೂಡ ಪರೀಕ್ಷಿತ ರಾಜನ ಹೊರಡ್ತಾರೆ. ಆಮೇಲೆ ಪರೀಕ್ಷಿತ ರಾಜನ ಮರಣವಾಗುವುದಾಗಲಿ ಶ್ರೀಮದ್ ಭಾಗವತದ ಸಮಾಪ್ತಿಯಾಗಲಿ ಅದು ಮುಕ್ತಾಯವಾಗ್ತದೆ. ವರ್ಷವಿಡೀ ತಿಂಗಳಿಗೊಮ್ಮೆ ಒಂದೊಂದೊಂದೊಂದು ಸ್ಕಂದದಂತೆ ಭಾಗವತವನ್ನು ಹೇಳಿ 25ನೇ ವರ್ಷದ ಸತ್ಯಬೋಧರ ಆರಾಧನೆಯ 25 ಮಹೋತ್ಸವವನ್ನು ಆಚರಣೆ ಮಾಡಿದ್ದು ಬಹಳ
ಅದ್ಭುತವಾದದ್ದು. ಯಾಕಂದರೆ ಸಪ್ತಾಹದೊಳಗೆ ಪೃಷ್ಠಪದಿಯೊಳಗೆ ಇಷ್ಟು ವಿಸ್ತಾರವಾಗಿ, ಅದು ದ್ವಾದಶ ಸ್ಕಂದಂತೂ ಹೇಳಿಕೆ ಆಗೋದಿಲ್ಲ. 2 ಮಿನಿಟ್ ಭಾಳ ಅದ, 3 ಮಿನಿಟ್ ಸ್ವಲ್ಪ ವಿಸ್ತಾರ ಮಾಡ್ತಾನೋ 3 ಮಿನಿಟ್, ಅದಕ್ಕಿಂತ ಜಾಸ್ತಿ ಇಲ್ಲೇ ಇಲ್ಲ. ಇಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಅವಕಾಶವೂ ಇರುವುದಿಲ್ಲ. ಆದ್ದರಿಂದ ಅಷ್ಟು ಮಾಡಿದ್ದದ. ನಾಳಿನ ದಿವಸ ಅದರ ಮಂಗಳ ಕಾರ್ಯಕ್ರಮ 10 ಗಂಟೆಯಿಂದ 11:30 ತನಕ ಈ ಭಾಗವತ ಬೆಳಿಗ್ಗಿನ 10ರಿಂದ 11:30 ತನಕ ಇದು ಭಾಗವತ. 11:30ಕ್ಕೆ ವೇದವ್ಯಾಸರ ಕುರಿತಾದ ಕಾರ್ಯಕ್ರಮ ಆಗ್ತದೆ. ನಾಳಿನ ಕಾರ್ಯಕ್ರಮವನ್ನು ನಮ್ಮ ಗುಂಡಪ್ಪ ಹೇಳ್ತೀವಿ.